ಮಾಡಬೇಕು ಅನ್ನೋದ್ರ ನನಗೆ ಆಲ್ರೆಡಿ ಈಗ ಹೇಳ್ಬಿಟ್ಟಿದ್ದೀನಿ, ಗೊತ್ತಾಗ್ತಿದೆಯಾ? ಅಂದರೆ ಇಟ್ಸ್ ಕಂಪ್ಲೀಟ್ 50 ಮಾರ್ಕ್ಸ್ ಪೇಪರ್, ಗೊತ್ತಾಯ್ತಾ? 50 ಮಾರ್ಕ್ಸ್ ಇರುತ್ತೆ. ನೀವು 150 ತೆಗಿಯೋಕ್ಕೆ ಎಷ್ಟು ಎಫರ್ಟ್ ಹಾಕ್ತಿರೋ ಅದರಲ್ಲಿ ಓನ್ಲಿ 10% ಆಫ್ ದಿ ಏನೋ ಇದನ್ನ ಎಫರ್ಟ್ ಹಾಕಿದ್ರೆ ಸಾಕು. ಅರ್ಥ ಆಗ್ತಿದೆಯಾ? ಈ 150 ಕ್ವಶನ್ಸ್ಗೆ ಎಷ್ಟು ಸಬ್ಜೆಕ್ಟ್ಸ್ ಓದಬೇಕು, ಅಷ್ಟು ಏನೋ ಇದು ಬೇಕಾಗಿಲ್ಲ ನಿಮಗೆ, ಏನೋ ಎಫರ್ಟ್ ಬೇಕಾಗಿಲ್ಲ. ಸಿಂಪಲ್ ಎಫರ್ಟ್ ಹಾಕಿ ಫಸ್ಟು. ಈಗ ಹೆಂಗೂ ನೋಟಿಫಿಕೇಶನ್ ಇಲ್ಲ, ಒಂದು ಸಿಂಪಲ್ ಸ್ಟ್ರಾಟಜಿ ಹೇಳ್ಬಿಡ್ತೀನಿ. ನೋಟಿಫಿಕೇಶನ್ಸ್ ಇಲ್ಲ, ನೋಟಿಫಿಕೇಶನ್ ಆಗೋದ್ರೊಳಗೆ 50 ಮಾರ್ಕ್ಸ್ ನಿಮ್ಮ ಜಾಬ್ ಇಳಿಸ್ಕೊಂಡ್ಬಿಡ್ಬೇಕು. ಅರ್ಥ ಆಗ್ತಿದೆಯಾ? ನೋಟಿಫಿಕೇಶನ್ ಆಗೋದ್ರೊಳಗೆ ನಿಮ್ಮ 50 ಮಾರ್ಕ್ಸ್ನ ಕಂಪ್ಲೀಟ್ ಮಾಡಿರ್ಬೇಕು. ಎಕ್ಸಾಮ್ ಆದಮೇಲೆ, ನೋಟಿಫಿಕೇಶನ್ ಆದಮೇಲೆ ಇದನ್ನು ಓದಬಾರ್ದು. ಬರೀ ಟೆಸ್ಟ್ ಸೀರೀಸ್ ಪ್ರಾಕ್ಟೀಸ್ ಅಷ್ಟೇ ಇರಬೇಕು. 50 ಮಾರ್ಕ್ಸ್ನ ಜಾಬಲ್ಲಿ ಇಟ್ಕೊಂಡ್ಬಿಡ್ಬೇಕು. ಆ ಒಂದು ಪ್ರಿಪ್ರೇಷನ್ ನೀವು ಮಾಡಿದ್ರೆ ಮಾತ್ರನೇ ನಿಮಗೆ ಈಸಿ ಆಗೋದು. ಅದಕ್ಕೋಸ್ಕರ ಅದು ಹೇಳ್ತೀನಿ. ನೆಕ್ಸ್ಟು 50 ಮಾರ್ಕ್ಸ್ನ ಈಸಿಯಾಗಿ ಹೆಂಗೆ ಮಾಡಬೇಕು ಅನ್ನೋದು ನಿಮ್ಗೆ ಹೋಗ್ತಾ ಹೇಳ್ತೀನಿ. ನೆಕ್ಸ್ಟ್ ಹೈ ಇನ್ಪುಟ್, ಗೊತ್ತಾಗ್ತಿದೆ? ಹೈ ಇನ್ಪುಟ್ ರೇಷಿಯೋ. ನೀವು ಕಡಿಮೆ ಎಫರ್ಟ್ ಹಾಕಿ ಜಾಸ್ತಿ ಔಟ್ಪುಟ್ ತೆಗಿಬೋದು. ಕಡಿಮೆ ಎಫರ್ಟು ಡೈಲಿ ನೀವಪ್ಪ ಈಗ ಒಂದು 8 ಅವರ್ ಓದ್ತಿದ್ದೀರಾ ಅಂದ್ಕೊಳ್ಳಿ. ಯೂಶ್ವಲಿ ನೀವು ಬರೀ 2 ಅವರ್ಸ್ ಅಥವಾ 2 ಅವರ್ಸ್ ಎಫರ್ಟ್ ಹಾಕಿದ್ರೆ ಸಾಕು. ಇನ್ನು 6 ಅವರ್ಸ್ ಪೇಪರ್ 1ಗೆ ಹಾಕಿ, ಪೇಪರ್ 2ಗೆ ಸರಿ, ಪೇಪರ್ 1ಗೆ 2 ಅವರ್ಸ್ ಇದು ಸಾಕು. ಗೊತ್ತಾಗ್ತಿದೆಯಾ? 2 ಅವರ್ಸ್ ಡೈಲಿ ಎಫರ್ಟ್ ಹಾಕಿ. ಎಲ್ಲಿ ನೋಟಿಫಿಕೇಶನ್ ಆಗೋವರೆಗೂ ಡೈಲಿ 2 ಅವರ್ಸ್ ಎಫರ್ಟ್ ಹಾಕಬೇಕು. ಕಡಿಮೆ ಇನ್ಪುಟ್ ಹಾಕಿ ಜಾಸ್ತಿ ಔಟ್ಕಮ್ ತೆಗಿಬೇಕು. ಕಡಿಮೆ ಇನ್ವೆಸ್ಟ್ಮೆಂಟ್ ಮಾಡಿ ಜಾಸ್ತಿ ಲಾಭ ಮಾಡಬೇಕು. ಗೊತ್ತಾಗ್ತದೆ? ಎಕನಾಮಿಕ್ಸಲ್ಲಿ ಅದೇ ಥರ ನೀವು ಕಡಿಮೆ ಎಫರ್ಟ್ ಹಾಕಿದ್ದಕ್ಕೆ ಜಾಸ್ತಿ ಇನ್ಪುಟ್ ತೆಗೀರಿ. ಗೊತ್ತಾಗ್ತಿದೆಯಾ? ಇಲ್ಲಿ ನಿಮಗೆ ಸಿಲೆಬಸ್ ಕಂಪ್ಲೀಟ್ ಮಾಡೋದೇನಿಲ್ಲ. ಒಂದು 10 ರಿಂದ 15 ಕ್ಲಾಸು ಓರಿಯಂಟೇಷನ್ ಕ್ಲಾಸ್ ಇರುತ್ತೆ ಈ ಥರದ್ದು. ಅಂದರೆ ಏನೇನು ಮಾಡಬೇಕು, ಏನು ಬಿಡಬೇಕು, ಎಸ್ಸೆ ಅಂದ್ರೇನು, ಟ್ರಾನ್ಸ್ಲೇಷನ್ ಅಂದ್ರೇನು, ಪ್ರಿಸೈಟಿಂಗ್ ಅಂದ್ರೇನು, ಎಸ್ಸೆ ಬರೀಬೇಕಾದ್ರೆ ಏನೇನು ಕಂಪೋನೆಂಟ್ಸ್ ಇರಬೇಕು, ಎಸ್ಸೆ ಬರೀಬೇಕಾದ್ರೆ ಏನೇನು ಸ್ಟ್ರಾಟಜಿ ಉಪಯೋಗಿಸಬೇಕು, ಗುಡ್ ಎಸ್ಸೆ ಬರೆಯೋಕ್ಕೆ ಏನು ಸ್ಟ್ರಾಟಜಿ ಯೂಸ್ ಮಾಡಬೇಕು, ಒಳ್ಳೆ ಮಾರ್ಕ್ಸ್ ತೆಗೋಕ್ಕೆ ಏನೇನು ಮಾಡಬೇಕು, ಅದನ್ನೆಲ್ಲ ಹೇಳ್ತೀವಿ ನಾವಲ್ಲಿ ಕ್ಲಾಸ್ಗಳಲ್ಲಿ. ಆಮೇಲೆ ನಿಮಗೆ ಪ್ರಾಕ್ಟೀಸ್ ಕೊಡ್ತೀವಿ. ಕ್ಲಾಸ್ ಮಾಡ್ತೀವಿ, ಪ್ರಾಕ್ಟೀಸ್ ಇದೇ ನಡೀತಾ ಹೋಗುತ್ತೆ. 1 ಅವರ್ ಕ್ಲಾಸಸ್ ಇರುತ್ತೆ, ಹಾಫ್ ಅನ್ ಅವರ್ ಪ್ರಾಕ್ಟೀಸಸ್ ಇರುತ್ತೆ. ಇಲ್ಲೇನೆ, ಓಕೆನಾ? ಇದು ನಡೀತಾ ಹೋಗುತ್ತೆ. ನೆಕ್ಸ್ಟು ಲಿಮಿಟೆಡ್ ಎಫರ್ಟು ಮತ್ತು ಹೈ ಸ್ಕೋರ್ಸು. ನೀವು ಇಲ್ಲೇ ನೋಡಿ 40 ಬಂತು ಅಂದ್ಕೊಳ್ಳಿ. ನೀವು ಯಾರಿಗಾದ್ರೂ 40 ಬಂದಿದೆಯಾ? ಈಗ ಆಲ್ರೆಡಿ ಬರ್ದಿರೋ ಎಕ್ಸಾಮ್ಸಲ್ಲಿ 40 ಮಾರ್ಕ್ಸ್ ಯಾರಿಗಾರು ಬಂದಿದೆಯಾ? ಈಗ ಪಿ ಎಸ್ ಐಗಳು ಬರೆದಿರೋ ಎಷ್ಟು ಜನ ಬರೆದಿರಲ್ವಾ? ESI PSI ಅಟೆಂಡ್ ಮಾಡಿದಿರಲ್ವಾ? 40 ಯಾರಿಗಾರು ಬಂದಿದೆಯಾ? ಅಟ್ಲೀಸ್ಟ್ 35+, 34, ಓಕೆ. 35+, ಯಾಕೆ ಬಂದಿಲ್ಲ ನೋಡಿ? ನೀವೇನೋ 35+ ಅಥವಾ 40 ತೆಗೆದಿದ್ರೆ ನೀವು ಸೆಲೆಕ್ಷನ್ ಆಗೋ ಚಾನ್ಸಸ್ ಜಾಸ್ತಿ ಇರ್ತಿತ್ತು. GS ಅಲ್ಲಿ ಜಾಸ್ತಿ ಈಗ ಬೇಕಾದ್ರೆ ನೀವು ಕಂಪೇರ್ ಮಾಡಿ ನೋಡಿ. ನೀವು ನಿಮ್ಮ ತೆಗೆದಿರೋ ಸ್ಕೋರ್ಗೂ ಈ ಸೆಲೆಕ್ಟ್ ಆಗಿರೋ ಸ್ಕೋರ್ಗೂ ಅಥವಾ ನಿಮ್ಮ ಕ್ಯಾಟಗರಿ ವೈಸ್ ಆದ್ರೂ ಕಂಪೇರ್ ಮಾಡ್ಕೊಳ್ಳಿ, ಎಷ್ಟು ಡಿಫ್ರೆನ್ಸ್ ಇದೆ. ಏನೊಂದು 5 ಮಾರ್ಕ್ಸ್ ಡಿಫ್ರೆನ್ಸ್ ಇರುತ್ತೆ ನನ್ನ ಪ್ರಕಾರ. 5 ಮಾರ್ಕ್ಸ್ ಮ್ಯಾಕ್ಸಿಮಮ್ ಅಂದರೆ, ಇಲ್ಲ 1-2 ಮಾರ್ಕ್ಸ್ ಅಷ್ಟೇ ಡಿಫ್ರೆನ್ಸ್ ಇರುತ್ತೆ. ನಿಮ್ಮ ಮ್ಯಾಕ್ಸಿಮಮ್ ಡಿಫ್ರೆನ್ಸ್ ಫಸ್ಟ್ ಪೇಪರಲ್ಲಿ ಇರುತ್ತೆ. ಗೊತ್ತಾಯ್ತಾ? ಕೆಲವರಿಗೆ 17 ಕೊಟ್ಟಿರೋದು ಇದೆ, ಕೆಲವರಿಗೆ 40 ಕೊಟ್ಟಿರೋದು ಇದೆ. ಅರ್ಥ ಆಗ್ತಿದೆಯಾ? ಇಲ್ಲಿ ಯೂಸ್ ಡಿಫ್ರೆನ್ಸ್ ಮಾಡ್ಬೋದು ಬೇರೆಯವ್ರಿಗೆ ಕಂಪೇರಿಟಿವ್, ನಿಮಗೂ ಮತ್ತು ಬೇರೆಯವ್ರಿಗೂ ಯೂಸ್ ಡಿಫ್ರೆನ್ಸ್ ಮಾಡ್ಬೋದು ಇಲ್ಲಿ. ಅರ್ಥ ಆಗ್ತಿದೆಯಾ? ಹಂಗಾಗಿ ಈ ಪೇಪರ್ನ ನೀವೇನು ಮಾಡಬೇಕು, ಚೆನ್ನಾಗಿ ಸ್ಕೋರ್ ಮಾಡಬೇಕು. ನೆಕ್ಸ್ಟು ಇಸ್ ದ ಗೇಮ್ ಚೇಂಜರ್. ನಾನು ಹೇಳಿದೆ ಅವಾಗಲೇ, ನಿಮ್ದು ಏನಾದರೂ ಎಕ್ಸಾಮ್ಗಳಲ್ಲಿ ಸ್ಕೋರ್ ಚೆನ್ನಾಗಿ ಆಗಬೇಕು, ಒಳ್ಳೆ ಸೆಲೆಕ್ಷನ್ ಆಗಬೇಕು, ಫೈನಲ್ ಲಿಸ್ಟಲ್ಲಿ ನಿಮ್ಮ ಫೈನಲ್ ರಿಸಲ್ಟಲ್ಲಿ ನಿಮ್ಮ ಹೆಸರಿರಬೇಕು ಅಂತಂದರೆ ಇದು ಗೇಮ್ ಚೇಂಜರ್. ನೀವು ಇಲ್ಲಿ ಎಷ್ಟು ಸ್ಕೋರ್ ಮಾಡ್ತೀರಾ ಅದ್ರ ಮೇಲೆ ನಿಮ್ಮ ಪೇಪರ್ 2ನಲ್ಲಿ ಕಡಿಮೆ ಬಂತು, ಅಕಸ್ಮಾತ್ ಅವತ್ತೇನಾದರೂ ಒಳ್ಳೆ ಸ್ಟೇಟ್ಮೆಂಟ್ ಕ್ವೆಶನ್ಸು ನಿಮ್ಗೆ ಅರ್ಥ ಆಗ್ತಿತ್ತು, ನೀವು ಓದಿದ ಸಬ್ಜೆಕ್ಟ್ಸಲ್ಲೇ ತುಂಬ ಡಿಫಿಕಲ್ಟ್ ಕ್ವೆಶನ್ಸ್ ಬಂದು ಆನ್ಸರ್ ಮಾಡೋಕ್ಕಾಗಲಿಲ್ಲ ಅಂತಂದಾಗ ಇದು ನಿಮ್ಮ ಕೈ ಹಿಡಿಯುತ್ತೆ. ಗೊತ್ತಾಗ್ತಿದೆಯಾ? ಇದನ್ನು ನೀವು ಏನು ಮಾಡಬೇಕು, ಫೋಕಸ್ ಮಾಡಬೇಕು. ಮತ್ತು ಇದು ಏನು ಮೀನ್ಸ್ KS ಹೇಳ್ತಾರೆ. KS ಎಕ್ಸಾಮಲ್ಲಿ ಲೈಕ್ ಈಗ KS ಅಲ್ಲೂ ಪ್ರಬಂಧ ಇರುತ್ತೆ, 250 ಮಾರ್ಕ್ಸ್ಗೆ ಇರುತ್ತೆ. 250 ಮಾರ್ಕ್ಸ್ನ ಏನೂ ಸಿಲೆಬಸ್ ಓದ್ದಂಗೆ ಅಥವಾ ಏನೋ ಸಿಲೆಬಸ್ ನೋಡಿ. ಮೊನ್ನೆ 2 ಕ್ವಶನ್ಸ್ ಕೇಳಿದರು KS ಮೇನ್ಸಲ್ಲಿ. ನಾವು ಏನೇನೋ ಓದ್ಕೊಂಡು ಹೋಗ್ಬಿಟ್ಟಿದ್ವಿ. ಗೊತ್ತಾಗ್ತಿದೆಯಾ? ಏನೇನೋ ಅಂದರೆ ಲೈಕ್ ಎಸ್ಸೆ ಅದು ಬರುತ್ತೆ, ಇದು ಬರುತ್ತೆ, ಅದು ಇದು ಅಂತ ಕೇಳಿದ್ರು. ನಮ್ಮ ಟ್ರಾಫಿಕ್ ಮ್ಯಾನೇಜ್ಮೆಂಟ್ ಬಗ್ಗೆ ಕೇಳಿದ್ರು. ನಾವು ಡೈಲಿ ನೋಡೋದು ಬೆಂಗಳೂರು ಸಿಟಿಲಿ ಏನು ಅಡ್ಡಾಡ್ಕೊಂಬಂದಿದ್ರೆ ಎಸ್ಸೆ ಬರ್ದಾಕ್ಬಿಡ್ಬೋದು. ಏನೇನು ಸಾಫ್ಟ್ವೇರ್ ಯೂಸ್ ಮಾಡಿದ್ದಾರೆ, ಹೆಂಗೆ ಮ್ಯಾನೇಜ್ಮೆಂಟ್ ಮಾಡಿದ್ದಾರೆ, ಯಾವ್ಯಾವ ಅವಾರ್ಡ್ಸ್ ಬಂದಾವೆ, ಕರೆಂಟ್ ಅಫೇರ್ಸ್ ಎಲ್ಲ ಓದಿರ್ತೀರ ಅಲ್ವಾ? ಅದನ್ನೆಲ್ಲ ಇನ್ಕ್ಲೂಡ್ ಮಾಡಿ ಎಕ್ಸಾಮಲ್ಲಿ ಬರೆದಿದ್ರೆ ಒಳ್ಳೆ ಮಾರ್ಕ್ಸ್ ಬರ್ತಿತ್ತು. ಅರ್ಥ ಆಗ್ತಿದೆಯಾ? ಹಂಗಾಗಿ ಇದಕ್ಕೆ ಎಕ್ಸ್ಟ್ರಾ ಸೋರ್ಸ್ಗಳು ನೀವು ಓದಬೇಕು ಅನ್ನೋ ಅವಶ್ಯಕತೆ ಇರಲ್ಲ. ಗೊತ್ತಾಯ್ತಾ? ಆಮೇಲೆ ಮೈನ್ಸ್ ಎಕ್ಸಾಮ್, KS ಮೈನ್ಸ್ ಬರೀತಾರೆ ಇದ್ರು, ನೆಕ್ಸ್ಟ್ ಬರೆಯೋರಿದ್ರೆ ಮುಂದೆ ಅವ್ರಿಗೂ ಇದು ಅಪ್ಲೈ. ಇಲ್ಲಿ ನೋಡಿ ರೂಲ್ಸ್ ಎಲ್ಲ ಒಂದೇ. UPSC ಪ್ರಬಂಧ ಬರೀರಿ, KPSC ಬರೀರಿ, PSI ಬರೀರಿ, ESI ಬರೀರಿ, ಬಟ್ ಎಲ್ಲ ರೂಲ್ಸ್ ಒಂದೇ. ಅಲ್ಲೂ ಸೇಮ್ ಪ್ಯಾಟರ್ನ್ನೇ ಬರೀಬೇಕು. ಬಟ್ ಅಲ್ಲಿ ವರ್ಡ್ಸ್ 1200 ಹೊಡಿದ್ರೆ ಇಲ್ಲಿ ಅದರ ಅರ್ಧ ಬರೀತಾರೆ, 600 ವರ್ಡ್ಸ್ ಬರೀತಾರೆ. ಪ್ಯಾಟರ್ನ್ ಸೇಮ್, ಸ್ಟ್ರಾಟಜಿ ಸೇಮ್, ಮತ್ತು ನೀವು ಏನು ಎಲ್ಲ ಸೋರ್ಸಸ್ ಎಲ್ಲ ಸೇಮ್. ಗೊತ್ತಾಗ್ತಿದೆಯಾ? ಅಲ್ಲಿ ಲಾಂಗಲ್ಲಿ ಬರೀತೀರಾ ಅಂದರೆ ಲೈಕ್ 1200 ವರ್ಡ್ಸಲ್ಲಿ ಬರೀತೀರಾ, ಇಲ್ಲಿ ಕಡಿಮೆ ವರ್ಡ್ಸಲ್ಲಿ ಬರೀತೀರಾ, ಅಷ್ಟೇ ವ್ಯತ್ಯಾಸ. ಅರ್ಥ ಆಗ್ತಿದೆಯಾ? ಅದಕ್ಕೆ ಇದನ್ನು
ಕಡಿಮೆ ಟೈಮಲ್ಲಿ ಜಾಸ್ತಿ ಸ್ಕೋರ್ನ ಮಾಡ್ಕೋಬೋದು. ಓಕೆನಾ? ನೆಕ್ಸ್ಟು ಪೇಪರ್ 1 ಪ್ರಿಪ್ರೇಷನಲ್ಲಿ ನೆಕ್ಸ್ಟು ಯಾಕೆ ಹುಡುಗರು ಮಿಸ್ಟೇಕ್ಸ್ ಅಂದರೆ ಏನಕ್ಕೆ ಫೇಲ್ ಆಗ್ತಾರೆ ಅಂತಂದರೆ ಮೈನು ಪ್ರಿಪ್ರೇಷನ್ ಕಡಿಮೆ. ಯಾಕೆಂತಂದರೆ ನಾನು ಅವಾಗಲೇ ನಿಮ್ಗೆ ಹೇಳಿದೆ ಯಾಕೆ ಹುಡುಗರು PSL ಅಂದರೆ ಲ್ಯಾಕ್ ಆಫ್ ಪ್ರಿಪ್ರೇಷನೇ ಮಾಡಲ್ಲ. ಯಾವಾಗ ಒನ್ ಮಂತ್ 2 ಮಂತ್ಸ್ ಇರೋನಿಗೆ ಸ್ಟಾರ್ಟ್ ಮಾಡ್ತಾರೆ. ನೀವು ಥಿಂಕ್ ಮಾಡಿ, ಇಷ್ಟೊಂದಲ್ಲಿ ಯಾರು ಎಸ್ಸೆ ರೈಟಿಂಗ್ನ ಡೇ 1 ಸ್ಟಾರ್ಟ್ ಮಾಡಿದ್ದೀರಾ? ಪೇಪರ್ 1 ಯಾರು ಡೇ 1 ಸ್ಟಾರ್ಟ್ ಮಾಡಿದ್ದೀರಾ? ಈ ಹುಡುಗರು ಹೇಳ್ತೀನಿ, ಇನ್ನೂ ಈ ಕಾಲೇಜ್ ಹುಡುಗರು ಬಂದಿದ್ದಾರೆ, ಗೊತ್ತಾಗ್ತಿದೆಯಾ? ಇನ್ನು PUC ಓದ್ತಾ ಇದ್ದಾರೆ, ಸರಿ PUC ಮುಗಿದ್ರೆ ಡಿಗ್ರಿ ಓದ್ತಾ ಇದ್ದಾರೆ, ಇಲ್ಲಿ ಕೋಚಿಂಗ್ ಬಂದಿದ್ದಾರೆ. ಅವರು ಹೋದ್ರು ನಾನು ಬರೀ ಇವ್ನು ಹಿಡ್ಕೊಂಡು ಹೋಗ್ಕೊಂಡಿರ್ತಾರೆ, GS ಕಾನ್ಸ್ಟಿಟ್ಯೂಷನ್, ಹಿಸ್ಟ್ರಿ, ಪೊಲಿಟಿನ. ಅರ್ಥ ಆಗ್ತಿದೆಯಾ? ಫಸ್ಟ್ ಇದನ್ನು ಕ್ಲಿಯರ್ ಮಾಡ್ಕೊಂಡ್ಬಿಡ್ಬೇಕು. ಯಾಕೆಂದರೆ ಇದನ್ನೇ ಓದಿದ್ರೆ ಪೇಪರ್ 2 ಈಸಿ. ಎಷ್ಟು ಜನ ನ್ಯೂಸ್ ಪೇಪರ್ ಓದಲ್ಲ, ಗೊತ್ತಾಗ್ತಿದೆಯಾ? ನ್ಯೂಸ್ ಪೇಪರ್ ಓದಿದ್ರೆ ಎಸ್ಸೆ ರೈಟಿಂಗ್, ಟ್ರಾನ್ಸ್ಲೇಷನ್, ಪ್ರಿಸೆ ರೈಟಿಂಗ್ ಪ್ಲಸ್ ಪೇಪರ್ 2ಗೆ ಹೆಲ್ಪ್ ಆಗುತ್ತೆ. ಬಟ್ ತುಂಬ ಜನ ಮಾಡ್ತಾ ಇಲ್ಲ. ಅರ್ಥ ಆಗ್ತಿದೆಯಾ? ಅದು ಮೇಯ್ನು. ನೆಕ್ಸ್ಟು ಲ್ಯಾಕ್ ಆಫ್ ಎಸ್ಸೆ ಸ್ಪೆಸಿಫಿಕ್ ಕಂಟೆಂಟ್. ಆ ಕಂಟೆಂಟ್ನ ಕರೆಕ್ಟಾಗಿ ಸ್ಟೋರ್ ಮಾಡ್ಕೊತಿಲ್ಲ. ಎಲ್ಲಿಗೆ? ನಿಮ್ಮ ಬುಕ್ಸಲ್ಲೆಲ್ಲ ಸ್ಟೋರ್ ಮಾಡ್ಕೊಬೇಕು ಕಂಟೆಂಟ್ನ. ನೀವು ಕಂಟೆಂಟ್ ಸ್ಟೋರ್ ಮಾಡ್ಕೋಬೇಕಾಗಿರೋದು ನಿಮ್ಮ ತಲೆನಲ್ಲಿ, ಗೊತ್ತಿದೆ. ತುಂಬ ವಾಸ್ಟ್ ಸಿಲೆಬಸ್ ಇದೆ, ಬಟ್ ಅದಕ್ಕೆ ಏನೇನೋ ಓದೋದು ಬೇಕಾಗಿಲ್ಲ. ಕರೆಕ್ಟಾಗಿ ನ್ಯೂಸ್ ಪೇಪರ್ ರೀಡಿಂಗ್, ನಿಮ್ಮ ನಾಲೆಡ್ಜ್ನ ಏನು ನೀವು GS ಅಲ್ಲಿ ಓದಿರ್ತೀರಲ್ಲ ಅದೇ ವಿಷಯಗಳನ್ನ ಚೆನ್ನಾಗಿ ಅಪ್ಡೇಟ್ ಮಾಡಿಕೊಂಡ್ರೆ ಇದಕ್ಕೆ ಕಂಟೆಂಟ್ ಆಗುತ್ತೆ. ಗೊತ್ತಾಗ್ತಿದೆಯಾ? ಅದನ್ನು ಕಂಟೆಂಟ್ ಹೆಂಗೆ ಅಪ್ಡೇಟ್ ಮಾಡ್ಕೊಂಡು ಹೇಳೋಣ ಮುಂದೆ. ನೆಕ್ಸ್ಟು ನೋ ಪ್ರಾಕ್ಟೀಸ್. ಎಸ್ಸೆ ರೈಟಿಂಗ್ನ ಮತ್ತು ನೀವೇನು ಪ್ರಿಸೆ ರೈಟಿಂಗ್ನ, ಟ್ರಾನ್ಸ್ಲೇಷನ್ನ ಬರೆದು ಪ್ರಾಕ್ಟೀಸ್ ಮಾಡಬೇಕು. ಎಷ್ಟು ಪ್ರಾಕ್ಟೀಸ್, ಯಾಕೆಂದರೆ ಕೆಲವರು ಹುಡುಗರು ಬರ್ತಾರೆ ನನ್ನ ಹತ್ರ ಎಸ್ಸೆ ರೈಟಿಂಗ್ ಬರೀತಾರೆ. ಅವ್ರು ಎಕ್ಸ್ಪೆಕ್ಟ್ ಮಾಡ್ತಿರ್ತಾರೆ ಏನಂತ, ನನಗೆ ಒಂದು 15ರಿಂದ 20 ಮಾರ್ಕ್ಸ್ ಬರುತ್ತೆ ಇಲ್ಲಿ ಎಸ್ಸೆನಲ್ಲಿ ಚೆನ್ನಾಗಿ ಬರ್ದೀನಿ ಅಂತ. ಅವ್ರು 6-7 ಮಾರ್ಕ್ಸ್ ಬರ್ತಿರುತ್ತೆ ಅವ್ರಿಗೆ. ಯಾಕೆ ಅಂತಂದ್ರೆ ಅವ್ರು ಅನ್ಕೊಂತಾರೆ ನೀವು ಬರ್ದಿದ್ದಲ್ಲೇ ಎಸ್ಸೆ ಅಂದ್ಕೊಂಡ್ಬಿಟ್ಟಿರ್ತೀರಾ. ತಪ್ಪು. ಗೊತ್ತಾಗ್ತಿದೆಯಾ? ಪೇಜ್ 600 ವರ್ಡ್ಸ್ ತುಂಬಿಸ್ಬಿಟ್ರೆ ಎಸ್ಸೆ ಅಂದ್ಕೊಂತೀರಾ. ತಪ್ಪು. ಅಲ್ಲಿ ಯಾರೇನು ದಡ್ರು ಬಂದು ಕೂತ್ಕೊಂಡು ವ್ಯಾಲ್ಯೂಷನ್ ಮಾಡ್ತಾ ಇರಲ್ಲ. ಅರ್ಥ ಐತೆ? ಅವರು PU ಡಿಗ್ರಿ ಕಲ್ಲಿ ಲೆಕ್ಚರ್ಸ್ಗಳು ಇರ್ತಾರೆ, ನೋಡ್ತಾರೆ ಏನು ಬರ್ದಿದ್ದೀನಿ. ಸುಮ್ಮನೆ ಪೇಜ್ ತುಂಬಿಸ್ಬಿಡ್ರಿ, 600 ವರ್ಡ್ಸ್ ಬರ್ದು ಬಂದ್ಬಿಡಿ. ನೋ, ಬರಲ್ಲ, ಮಾರ್ಕ್ಸ್ ಬರಲ್ಲ, ಖಂಡಿತ ಬರಲ್ಲ. ನಿಮ್ಗೆ ಎಷ್ಟೋ ಎಕ್ಸಾಮ್ಸಲ್ಲಿ ಶಾಕ್ ಆಗಿರ್ಬೋದು. ಏನಪ್ಪ ನಾನು ಅಷ್ಟು ಚೆನ್ನಾಗಿ ಬರ್ದಿದ್ದೀನಿ, ನನಗೆ ಚೆನ್ನಾಗೇ ಸ್ಕೋರ್ ಆಗಿಲ್ಲ ಅಂತ ನೀವು KEನವರೋ KSPನವರೋ ಬ್ಲೇಮ್ ಮಾಡ್ತಿರ್ತೀರ. ಬಟ್ ನೀವು ತುಂಬ ಮಿಸ್ಟೇಕ್ಸ್ ಮಾಡಿ ಬಂದಿರ್ತೀರ, ಅದು ನಿಮ್ಗೆ ಗೊತ್ತಿರಲ್ಲ. ಅರ್ಥ ಆಗ್ತಿದೆಯಾ? ಅದಕ್ಕೆ ಆ ಕಂಟೆಂಟ್ನ ಹೆಂಗೆ ಬರೀಬೇಕು, ಯಾವುದನ್ನು ಇಂಟ್ರಡಕ್ಷನ್ ಕೊಡಬೇಕು. ಇಂಟ್ರಡಕ್ಷನಲ್ಲಿ ನಿಮ್ಮ ಪ್ರಕಾರ ಇಂಟ್ರಡಕ್ಷನ್ ಎಷ್ಟು ಟೈಪ್ ಇದೆ? ಒಂದು ಟಾಪಿನ ಇಂಟ್ರಡಕ್ಷನ್ ಕೊಡಬೇಕು ಅಂದರೆ ಎಷ್ಟು ಟೈಪ್ಗಳು ಕೊಡ್ಬೋದು? ಯಾರು ಗೊತ್ತಿದ್ರೆ ಹೇಳಿ ಪ್ಲೀಸ್. ಬರೆದಿದ್ದೀರಲ್ಲ? 4 to 5. ಯಾವ್ಯಾವುದು? ಓಕೆ, 1, 2, 3, ಆಮೇಲೆ ಓಕೆ 4. ರಿಪೋರ್ಟ್ಸ್ ಅದೇ ಕರೆಂಟ್ ಅಫೇರ್ಸಲ್ಲೇ ಬರುತ್ತೆ. ಅದನ್ನು ಥೀಮ್ ಕರೆಕ್ಟ್ 5. ನೀವು ಯೂಶ್ವಲಿ ಇದರಲ್ಲಿ ಎಷ್ಟು ಥರ ಯೂಸ್ ಮಾಡಿದ್ದೀರ ಹಂಗಾರೆ? ಎಷ್ಟು ಥರ ಯೂಸ್ ಮಾಡಿ ಬರೆದಿದ್ದಾರೆ? ನನ್ನ ಪ್ರಕಾರ ನೀವೆಲ್ಲ ಒಂದೇ ಯೂಸ್ ಮಾಡೋದು. ಕೋಟ್ಸ್ ಹಾಕ್ತೀರಾ, ಆ ಕೋಟ್ಸ್ ಹಾಕೊಂಡು ಬರೀತೀರ. ಕರೆಕ್ಟಾ ಅಲ್ವಾ? ಇಲ್ಲಿ ಕೋಟ್ಸ್ ಬಿಟ್ಟು ಡಿಫ್ರೆಂಟಾಗಿ ಯಾರು ಬರೆದ್ರೆ ಕೈ ಎತ್ತಿರಿ. ನಾನು ಎಕ್ಸಾಮಲ್ಲಿ, ಪ್ರಾಕ್ಟೀಸಲ್ಲ, ಎಕ್ಸಾಮಲ್ಲಿ ಕೋಟ್ಸ್ ಹಾಕ್ದಂಗೆ ಸರ್ ಡೈರೆಕ್ಟಾಗಿ ನಾನು ಎಸ್ಸೆ ಈ ಥರ ಸ್ಟಾರ್ಟ್ ಮಾಡಿದ್ದೀನಿ ಅಂತ ಯಾರು ಹೇಳಿದ್ರೆ ಕೈ ಎತ್ತಿ. ಯಾರು ಬರೋದಿಲ್ವಾ? ಇದೇ ತಪ್ಪು ಮಾಡೋದು. ಇಷ್ಟು ಜನದ ಪೇಪರು ನನ್ನ ಹತ್ರ ಬಂದರೆ ಎಲ್ಲರೂ, ಈಗ ಎಕ್ಸಾಂಪಲು ಪರಿಸರ ಸಂಬಂಧಪಟ್ಟ ಒಂದು ಯಾವುದೇ ಎಸ್ಸೆ ಬಂದು ಅಂದ್ಕೊಳ್ಳಿ, ಎಲ್ಲರೂ ಯಾವ್ದು ಯೂಸ್ ಮಾಡ್ತಾರೆ ಹೇಳಿ ಜಾಸ್ತಿ? ನಮ್ಮ ಬಾಪೂಜಿ ಇದಾರಲ್ಲ, ಮಹಾತ್ಮ ಗಾಂಧಿ, ಹಾಕಿರೊಬ್ಬ ಇಲ್ಲಿ ಇರೋರು ಅಲ್ಲ ನೋಡು, ಎಲ್ಲರ ತಲೆಯಲ್ಲೂ ಅದೇ ಬಂತು. ಯೂಶ್ವಲಿ ಅದನ್ನೇ ಬರ್ದಿರ್ತಾರೆ ಎಲ್ಲರೂ. 100 ಜನದಲ್ಲಿ 70 ಜನ ಬರ್ದಿರ್ತಾರೆ. ಅರ್ಥ ಆಗ್ತಿದೆಯಾ? ಅವಾಗ ಎಲ್ಲರದು ಒಂದೇ ಥರ ಪ್ಯಾಟರ್ನ್ ಆಯಿತು. ಒಂದೇ ಕೋಟಿಂದ ಸ್ಟಾರ್ಟ್ ಮಾಡಿದ್ರೆ ಮಾರ್ಕ್ಸ್ ಎಲ್ಲಿ ಬರುತ್ತೆ? ಹೌದಾನೆ? ನೀವು ಡಿಫ್ರೆಂಟ್ ಥಿಂಕ್ ಮಾಡ್ಬೇಕು ತಾನೆ ಬೇರೆಯವ್ರಿಗಿನ. ನಿಮ್ಮ ಪೇಪರ್, ಯಾಕೆಂದರೆ ಪೇಪರಲ್ಲಿ ಒಂದ್ರ ಮೇಲೆ ಇಟ್ಕೊಂಡು ಕೊಟ್ಟಿರ್ತಾರೆ. 10 ಪೇಪರ್ 10 ಅದೇ ಕೋಟ್ಸ್ ಬರೆದಿದ್ರೆ, ಮಹಾತ್ಮ ಗಾಂಧಿ ಕೋಟ್ ಬರೆದ್ರೆ ಇವ್ರೇನು ಕಾಪಿ ಮಾಡಿದಾರ ಅನ್ಸ್ಬಿಡುತ್ತೆ ಅಲ್ವಾ? ಅದಕ್ಕೆ ನೀವು ಡಿಫ್ರೆಂಟ್ ಥಿಂಕ್ ಮಾಡಬೇಕು. ಪ್ರೆಸೆಂಟ್ ಸಿಚುವೇಶನ್ ತಕ್ಕಂಗೆ ಥಿಂಕ್ ಮಾಡಬೇಕು. ಯಾರೋ ಟಾಪರ್ಸ್ ಬರೆದು ಎಸ್ಸೆನ ಆ್ಯಸ್ ಇಟ್ ಈಸ್ ಕಾಪಿ ಮಾಡೋದಲ್ಲ, ನಿಮ್ಮ ವ್ಯಕ್ತಿತ್ವನ ತೋರಿಸುತ್ತೆ. ಯಾವುದು ಎಸ್ಸೆ ರೈಟಿಂಗ್ ನೀವು ಎಕ್ಸಾಮಲ್ಲಿ ಬರೀತಿರಲ್ಲ, ಅದು ನಿಮ್ಮ ವ್ಯಕ್ತಿತ್ವನ ತೋರಿಸುತ್ತೆ. ಯಾವ ರೀತಿ ಇದೆ ನಿಮ್ಮ ವ್ಯಕ್ತಿತ್ವ ಅನ್ನೋದು. ಹೌದು, ಯೂಸ್ ಮಾಡೋದು ತಪ್ಪಿಲ್ಲ, ಆದರೆ ಅದನ್ನು ಯೂಸ್ ಮಾಡಿಬಿಟ್ಟಿದ್ದಾರೆ, ಆ ಮೆಥಡ್ ಯೂಸ್ ಮಾಡಿಬಿಟ್ಟಿದ್ದಾರೆ ಆಲ್ರೆಡಿ. ಅದನ್ನು ನೀವು ಮಾಡಬಾರ್ದು. ನಾನು ಅದನ್ನ ಹೇಳ್ತೀನಿ, ಯಾರು ತುಂಬ ಜನ ಮಾಡ್ತಿದ್ದಾರೆ ಅದನ್ನು ಮಾಡೋಕ್ಕೆ ಹೋಗ್ಬಾರ್ದು. ನೀವು ಏನೋ ಡಿಫ್ರೆಂಟ್ ಥಿಂಕ್ ಮಾಡಿ. ಎಕ್ಸಾಂಪಲ್ ನಾನು ಒಂದು ಹೇಳ್ತೀನಿ, ಬನ್ನಿ ಸರ್ ಕೂತ್ಕೊಳ್ಳಿ. ಡಿಮಾನಿಟೈಸೇಷನ್ ಆಗಿತ್ತು.
ಅದು ನಾನು ವೈರ್ಲೆಸ್ ಎಕ್ಸಾಮ್ ಬರೀತಿದ್ದೆ. ಇಲ್ಲೇ RC ಕಾಲೇಜಲ್ಲಿ ಎಕ್ಸಾಮ್ ಇತ್ತು, ವೈರ್ಲೆಸ್ ಪೇಪರ್ 1 ಎಕ್ಸಾಮ್ ಬರೆಯಕ್ಕೆ ಹೋಗಿದ್ವಿ, ವೈರ್ಲೆಸ್ PSI ಇದು. ಆ ಡಿಮಾನಿಟೈಸೇಷನ್ ಬಗ್ಗೆ ಹಣ ನಗದು ಅಮಾನ್ಯೀಕರಣ ಅಂತ ಕ್ವಶನ್ಸ್ ಕೇಳಿದ. ಸಿಂಪಲ್ ಅಷ್ಟೇ, ಹಣ ಅಮಾನ್ಯೀಕರಣದ ಬಗ್ಗೆ ಪ್ರಬಂಧ ಬರೀರಿ ಅಂತ ಅಷ್ಟೇ, ಏನು ಬೇರೆ ಏನೂ ಇಲ್ಲ. ಎಲ್ಲರೂ ಏನು ಮಾಡೋರು, ಯೂಶ್ವಲಿ ಏನು ಮಾಡ್ತಾ ಇದ್ರು, ನಾನು ಹಿಂಗೆ ಡಿಫ್ರೆಂಟ್ ಥಿಂಕ್ ಮಾಡಿದ್ರು. ಆನ್ ದಿ ಸ್ಪಾಟ್ ಮಾಡಿದ್ದು ಹೇಳಿದ್ದು ಏನಂದ್ರೆ, ನವೆಂಬರ್ 8ನೇ ತಾರೀಕು ಅದು ಡಿಮಾನಿಟೈಸೇಷನ್ ಆಯ್ತು, ಕರೆಕ್ಟ್ ರೈಟ್? ರೈಟ್. ನವೆಂಬರ್ 5ನೇ ತಾರೀಕು ನನ್ನ ತಂಗಿ ಮದುವೆ ಇತ್ತು. ನಮ್ಮ ಮದುವೆ ಮುಗಿಸಿ ಮನೇಲಿ ಕೂತಿದ್ವಿ, ನ್ಯೂಸ್ ಬಂತು ನವೆಂಬರ್ 8ನೇ ತಾರೀಕು. 5-6 ಮದುವೆ ಇತ್ತು, 7ನೇ ತಾರೀಕಿತ್ತು. 8ನೇ ತಾರೀಕು ನಾವು ಸ್ವಲ್ಪ ಎಲ್ಲರಿಗೂ ಅಮೌಂಟ್ ಕೊಡಬೇಕಿತ್ತು, ಇದೆಲ್ಲ ಚಪ್ರದವ್ರಿಗೆ ಅವ್ರಿಗೆ ಇವ್ರಿಗೆ ಅಮೌಂಟ್ ಕೊಡಬೇಕಿತ್ತು. ದುಡ್ಡು ಎಲ್ಲ ರೆಡಿ ಮಾಡ್ಕೊಂಡು ಇಟ್ಕೊಂಡು ಕೂತ್ಕೊಂಡಿದ್ದು, ಕೊಡ್ಬೇಕು ಅವ್ರು ಬಂದಾಗ. ಒಂದಿನ ಆಯಿತು, ನೈಟು ನ್ಯೂಸ್ ಬಂತು, ಅಮಾನ್ಯೀಕರಣ, ನಾಳೆಯಿಂದ 500 ರೂಪಾಯಿ, 1000 ರೂಪಾಯಿ, ಸರಿ 2,000 ನೋಟು, 1000 ರೂಪಾಯಿ ನೋಟ್ಸು ಬ್ಯಾನು, ಅವನ್ನ ಯೂಸ್ ಮಾಡಂಗಿಲ್ಲ, ಹಂಗೆ ಅಂತ. ಫುಲ್ ಶಾಕ್ ಆಗೋಯ್ತು, ಮನೆಯವರೆಲ್ಲ ಪ್ಯಾನಿಕ್ ಆಗೋಗ್ಬಿಟ್ವಿ. ಏನಪ್ಪ ಇದು ಹಿಂಗೆ ಆಯ್ತಲ್ಲ, ನಾವೆಲ್ಲರಿಗೂ ಅಮೌಂಟ್ ಕೊಡ್ಬೇಕು ಅಂದಿದ್ದು, ಬ್ಯಾನ್ ಅಂತಾರೆ ನೋಟು. ಗೊತ್ತಿಲ್ಲ ಅವಾಗ ಏನೋ ಡಿಮಾನಿಟೈಸೇಷನ್, ನಮ್ಮ ಮನೆಯವ್ರಿಗೂ ಗೊತ್ತಿಲ್ಲ, ನನಗೂ ಗೊತ್ತಿಲ್ಲ, ಏನೂ ಗೊತ್ತಿಲ್ಲ. ಗೊತ್ತಾಗ್ತಿದೆಯಾ? ಆಯಿತು ಅಂತಂದ್ಬಿಟ್ಟು ನಾನು ಎಕ್ಸಾಮ್ಸ್ ಇತ್ತು ನನಗೆ ಡಿಸೆಂಬರಲ್ಲಿ, ನಾವೇನು ಇದೇ PS ಎಕ್ಸಾಮ್ ಡಿಸೆಂಬರಲ್ಲಿ ಇತ್ತು. ಬಂದೆ ಮನೆಗೆ, ಬೆಂಗಳೂರಿಗೆ ಬಂದು ಅದು ಅವಾಗ ಡಿಮಾನಿಟೈಸೇಷನ್ ಅಂತೆಲ್ಲ ತಿಳ್ಕೊಂಡಿದ್ವಿ. ಎಕ್ಸಾಮಲ್ಲಿ ಇದೇ ಬರೆದೆ ನಾನು, ಏನಂತ, ನಾವು ನಮ್ಮ ಕುಟುಂಬದವರು ಈ ಥರ ನಮ್ಮ ತಂಗಿ ಮದುವೆ ಮಾಡಿದ್ವಿ, ಈ ಥರ ಕುತ್ಕೊಂಡು TV ನೋಡ್ತಾ ಇದ್ವಿ. TV ನೋಡ್ತಿದ್ದಾಗ ಒಂದು ನ್ಯೂಸ್ ಫ್ಲ್ಯಾಶ್ ಆಯಿತು. ಆ ನ್ಯೂಸ್ ನೋಡಿದಾಗ ಹಣ ಅಮಾನ್ಯೀಕರಣ ಅಂತ ಅಂದ್ಬಿಟ್ಟು 1,000-2,000 ರೂಪಾಯಿನ ಬ್ಯಾನ್ ಮಾಡಿದ್ದೀವಿ ಅಂತ ನರೇಂದ್ರ ಮೋದಿ ಅವರು ಅನೌನ್ಸ್ ಮಾಡಿದ್ರು. ಅವಾಗ ನಮ್ಮ ಮನೆಯವರೆಲ್ಲ ಶಾಕ್ ಆಯಿತು. ನಾವು ಶಾಕಾಗಿ ಒಳಗಾಗಿ ಏನಿದು ಡಿಮಾನಿಟೈಸೇಷನ್ ತಿಳ್ಕೊಳ್ತಾ ಹೋದಾಗ, ಡಿಮಾನಿಟೈಸೇಷನ್ ಅಂದ್ರೆ ಇದು ಅದು ಅಂತ ಏನು ಮಾಡೋದು, ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಳ್ಳೋದು. ಈ ಥರ ಬರೆದಾಗ ನಿಮ್ಗೆ ಏನು ಅನ್ಸುತ್ತೆ? ಡಿಫ್ರೆಂಟ್ ಅನ್ಸುತ್ತೆ. ಅದೇ ಅಮಾನ್ಯೀಕರಣ ಯಾರೋ ಒಂದು ಸ್ಟೇಟ್ಮೆಂಟ್ ಹೇಳಿರ್ತಾನೆ, ಒಂದು ಯಾವುದೋ ಕೋಟ್ ಹೇಳಿರ್ತಾನೆ, ಅದನ್ನೇ ಕೋಟಾಗಿ ಬರೆಯೋದಕ್ಕೂ ಈ ಥರ ಬರೆಯೋದಕ್ಕೂ ಡಿಫ್ರೆನ್ಸ್ ಇದೆ. ಅರ್ಥ ಆಗ್ತಿದೆಯಾ? ನಾನು ಇದನ್ನ ಒಂದು ಮೆಥಡ್ ಹೇಳಿದಷ್ಟೇ, ಅವ್ರು ಹೇಳಿದ್ರು 4 ಮೆಥಡ್ ಅಲ್ಲ, 15-20 ಮೆಥಡ್ ಇದಾವೆ. ಇಂಟ್ರೊಡಕ್ಷನ್ ಕೊಡೋಕ್ಕೆ 15-20 ಮೆಥಡ್ ಇದಾವೆ. ನಾವು ಒಂದು ಮೆಟೀರಿಯಲ್ ಮಾಡಿದ್ವಿ, ಪ್ರಬಂಧ ಹೆಂಗೆ ಬರೀಬೇಕು ಅನ್ನೋದಕ್ಕೆ ಒಂದು ಮೆಟೀರಿಯಲ್ ರೆಡಿ ಮಾಡ್ತಾ ಇದ್ವಿ. ಅದ್ರಲ್ಲಿ ಹೇಳಿದ್ದೀನಿ ನಾನು, ನಿಮ್ಗೆ ಕೊಡ್ತೀನಿ, ನಿಮಗೂ ಕೊಡ್ತೀವಿ ಅದನ್ನು. ಅರ್ಥ ಆಯ್ತಾ? 10-15 ಇಂಟ್ರೊಡಕ್ಷನ್ಸ್ನ ಹೆಂಗೆ ಬರಿಬೋದು, ಒಂದು ಸಬ್ಜೆಕ್ಟ್, ಒಂದು ಟಾಪಿಕ್, ಜಾಗತಿಕ ತಾಪಮಾನ ಅಂತ ಕೊಟ್ಬಿಟ್ಟು 10 ಟೈಪಲ್ಲಿ ಹೆಂಗೆ ಬರಿಬೋದು, ಒಂದು ಟಾಪಿಕ್ ಮೇಲೆ 10 ಟೈಪ್ ಹೆಂಗೆ ಇದನ್ನು ಬರಿಬೋದು ಅಂತ ಹೇಳಿದ್ದೀನಿ, ಎಕ್ಸ್ಪ್ಲೇನ್ ಮಾಡಿ ಹೇಳಿದ್ದೀನಿ. ಕನ್ಕ್ಲೂಷನ್ ಅಷ್ಟೇ, 10-15 ಟೈಪ್ ಹೆಂಗೆ ಕನ್ಕ್ಲೂಷನ್ ಕೊಡ್ಬೋದು, ಯಾವ ರೀತಿ ಪಾಸಿಟಿವ್, ಯಾವ ಥರ ಕನ್ಕ್ಲೂಷನ್ಸ್ ಕೊಡ್ಬೋದು ಅನ್ನೋದನ್ನ ಎಕ್ಸ್ಪ್ಲೇನ್ ಮಾಡಿದ್ವಿ. ಈ ಥರ ನೀವು ಇನೋವೇಟಿವ್ ಏನಾದರೂ ಥಿಂಕ್ ಮಾಡಿ ಬರೆದಾಗ ಸ್ಕೋರ್ಸು ಜಾಸ್ತಿ ಆಗುತ್ತೆ ಬೇರೆಯವ್ರಿಗಿನ. ಅರ್ಥ ಆಗ್ತಿದೆಯಾ? ಅದನ್ನು ನಾವಿಲ್ಲಿ ಏನು ಮಾಡಬೇಕು, ಇನೋವೇಟಿವ್ಗೆ ಥಿಂಕ್ ಮಾಡಬೇಕು, ಅದನ್ನೇ ಹೇಳ್ತಿರೋದು. ಅದಕ್ಕೆ ನಿಮ್ಮ ಪ್ರಿಪ್ರೇಷನ್ ಏನು ಮಾಡಬೇಕು, ಪ್ರಾಕ್ಟೀಸ್ ಮಾಡಬೇಕು. ಅವನ್ನ ನೀವು 1 ತಿಂಗಳು 2 ತಿಂಗಳಿಂದ ಪ್ರಾಕ್ಟೀಸ್ ಮಾಡೋಕ್ಕಾಗಲ್ಲ. ಈಗ ಇದನ್ನೆಲ್ಲ ಮಾಡಿ ನೀವು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ ಇಟ್ಬಿಟ್ರೆ ಎಕ್ಸಾಮ್ ಹತ್ರ ಬಂದಾಗ ಈಸಿಯಾಗಿ ಹೋಗ್ತಾ ಇರ್ತದೆ ಫ್ಲೋನಲ್ಲಿ. ಹೌದಾ? ಅದಕ್ಕೆ ಯಾವತ್ತು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ. ನೆಕ್ಸ್ಟು, ಸ್ಟಾರ್ಟಿಂಗ್ ಟು ಲೇಟ್, ಅಂದರೆ ನಿಮ್ಮ ಪ್ರಿಪ್ರೇಷನ್ ಮಾಡೋದನ್ನ ಲೇಟಾಗಿ ಸ್ಟಾರ್ಟ್ ಮಾಡ್ತೀರಾ, ಅದಕ್ಕೆ ನಿಮ್ಗೆ ಅದು ಏನಾಗುತ್ತೆ, ಅರ್ಥ ಆಗಲ್ಲ. ಗೊತ್ತಾಗ್ತಿದೆಯಾ? ಇಷ್ಟು ಆಯಿತಾ? ನೆಕ್ಸ್ಟ್ ನೋಡೋಣ. ನೆಕ್ಸ್ಟು, ಈಗ ಪೇಪರ್ 1 ನಿಮಗೆ ಟಾಪಿಕ್ಸ್ ಇರುತ್ತೆ ಗೊತ್ತಲ್ಲ ಮಾಮೂಲಿ. ಇದ್ರ ಬಗ್ಗೆ ಯಾರು ಹೊಸಬ್ರಿದ್ರೆ, ಪೇಪರ್ 1ನಲ್ಲಿ PSIನಲ್ಲಿ ಎಸ್ಸೆ, ಟ್ರಾನ್ಸ್ಲೇಷನ್ ಆ್ಯಂಡ್ ಪ್ರೆಸರ್ ರೈಟಿಂಗ್ ಇರುತ್ತೆ. ಈ ಒಂದು ನಮ್ಮ ಕೋರ್ಸು ಕಾಂಪ್ರಿಹೆನ್ಸಿವ್, ಏನು ನೀವು ಈ ಎಲ್ಲ ಎಕ್ಸಾಮ್ಸ್ಗೂ ಯೂಸ್ ಆಗಂಗೆ ಒಂದು ಕಾಂಪ್ರಿಹೆನ್ಸಿವ್ ಆಗಿ ಗೈಡೆನ್ಸ್ ಕೊಡೋದು ಈ ಒಂದು ಉದ್ದೇಶ. ನೆಕ್ಸ್ಟು, ಅದರಲ್ಲಿ ಕಾಂಪೊನೆಂಟ್ ಎಸ್ಸೆ, ಟ್ರಾನ್ಸ್ಲೇಷನ್, ಪ್ರೆಸರ್ ರೈಟಿಂಗ್ ಹೇಳಿದ್ದೀನಿ ನಾನು. ಗೊತ್ತಾಗ್ತಿದೆ ಏನೇನು ಬರುತ್ತೆ ಕಾಂಪೊನೆಂಟ್ಸ್, ಈ 3. ಇದಕ್ಕೆ ಏನೋ ESIಗೆ ಇದಿರಲ್ಲ, ಇವೆರಡು ಮಾತ್ರ ಇರುತ್ತೆ. ಓಕೆನಾ? ಹೋಗೋಣ. ನೆಕ್ಸ್ಟ್, ಆಬ್ಜೆಕ್ಟಿವ್ ಏನು, ಒಂದು ಇದರಲ್ಲಿ ನಿಮಗೆ ಏನು ಮೇನ್ ನೀವು ಕೀ ಪಾಯಿಂಟ್ಸ್ನ ಐಡೆಂಟಿಫೈ ಮಾಡ್ಕೋಬೇಕು ಅಂತಂದರೆ, ಆಬ್ಜೆಕ್ಟಿವ್ ಏನಂದ್ರೆ ಟು ಅಂಡರ್ಸ್ಟ್ಯಾಂಡ್ ದ ಸ್ಟ್ರಕ್ಚರ್ ಆರ್ ಇಂಪಾರ್ಟೆನ್ಸ್ ಆಫ್ ಪೇಪರ್ 1. ಈ ಒಂದು ಸೆಷನ್ನ ಉದ್ದೇಶ ನಿಮಗೆ ಪೇಪರ್ 1ನ ಇಂಪಾರ್ಟೆನ್ಸ್ ಗೊತ್ತಾಗಿದೆಯಾ? ಈಗ ನಾನು ಹೇಳಿದ್ದು ಪೇಪರ್ 1 ಎಷ್ಟು ಇಂಪಾರ್ಟೆನ್ಸ್ ಅಂತ ಗೊತ್ತಾಗಿದೆಯಾ? ಅದರ ಆಬ್ಜೆಕ್ಟಿವ್ ನಿಮ್ಗೆ ಅದನ್ನು ಅರ್ಥ ಮಾಡಿಸ್ಬೇಕಿತ್ತು ನಾನು. ಪೇಪರ್ 1 ಯಾಕೆ ಇಂಪಾರ್ಟೆನ್ಸು ಮತ್ತು ಅದಕ್ಕೆ ಎಷ್ಟು ನೀವು ವ್ಯಾಲ್ಯೂ ಕೊಡಬೇಕು ಅನ್ನೋದು ಗೊತ್ತಾಗಬೇಕಿತ್ತು. ಓಕೆನಾ? ಅದರಲ್ಲಿ ಈಗ ಪೇಪರ್ 1ನಲ್ಲಿ ನಿಮ್ಮ ಏನು ಟೆಸ್ಟ್ ಮಾಡ್ತಾರೆ ಅಂತಂದರೆ, ನಿಮ್ಮ ಲ್ಯಾಂಗ್ವೇಜ್ ಪ್ರೊಫಿಷಿಯನ್ಸಿ ಚೆಕ್ ಮಾಡ್ತಾರೆ. ಗೊತ್ತಾಗ್ತಿದೆಯಾ? ಆಯಿತು. ನನ್ನ ಒಂದು ಕ್ವಶನ್ಸು ನಿಮಗೆ, ಯಾಕೆ PSIನಲ್ಲಿ ಎಸ್ಸೆ, ಟ್ರಾನ್ಸ್ಲೇಷನ್, ಪ್ರೆಸರ್ ರೈಟಿಂಗ್ ಇಟ್ಟಿದ್ದಾರೆ? ಯಾರಿಗಾರು ಗೊತ್ತಾ ಯಾಕೆ ಇಟ್ಟಿದ್ದಾರೆ? ಹಾಂ, ಹೆಂಗೆ ಗೊತ್ತಾಯ್ತಿದ್ದು? ಹಾಂ, ನಾನೇ ಹೇಳಿದ್ದ. ಆಯ್ತು ಬಿಡು. ಗೊತ್ತಾಗ್ತಿದ್ಯಾ? ಅಂದರೆ ಒಂದು ಏನಾಗುತ್ತೆ ನಿಮಗೆ, ಒಂದು ಎಕ್ಸಾಂಪಲ್ ನಾನು ಹೇಳಿದ್ದೀನಿ ಆಲ್ರೆಡಿ, ತುಂಬ ವೀಡಿಯೋಗಳು ನೋಡಿದ್ರೆ ಅದನ್ನೇ ರಿಪೀಟ್ ಅನಿಸುತ್ತೆ ನಿಮಗೆ. ಏನಂತಂದರೆ, ಈಗ ಕಂಪ್ಲೇಂಟ್ಸ್ಗಳು ಬರ್ಕೊಂಬತ್ತಾರೆ, ನೀವು ಸ್ಟೇಷನ್ಗೆ ಹೋದಾಗ ಗೊತ್ತಾಗುತ್ತೆ ಯಾವ ರೀತಿ ಬರ್ಕೊಂಬತ್ತಾರೆ. ಅಂದರೆ ಸುಮ್ಮನೆ ಅವರಿಬ್ಬರು ಹೊಡೆದಾಡಿರ್ತಾರೆ ಅಷ್ಟೇ, ಅದಕ್ಕೆ 3 ಪೇಜ್ ಕಂಪ್ಲೇಂಟ್ ಬರ್ಕೊಂಬಂದಿರ್ತಾರೆ. ಸುಮ್ಮನೆ ಏನೋ ಮಾತಿಗೆ ಜಗಳ, ಕಸದ ವಿಚಾರ ಗಲಾಟೆ ಆಗಿರುತ್ತೆ ಇಷ್ಟೇ.
ಪಕ್ಕದ ಮನೆ ಒಂದು ಕಸ ಹಾಕಿರ್ತಾನೆ, ಅದಕ್ಕೆ ಇವರು ಗಲಾಟೆ ಮಾಡ್ಕೊಂಡು ಏನೋ ಒಂದು ಬಂದ್ಬಿಟ್ಟಿರ್ತಾರೆ, ದೊಡ್ಡದಾಗ ಒಂದಿಷ್ಟು ಕಂಪ್ಲೇಂಟ್ ಮಾಡ್ಕೊಂಡು ಬರ್ಕೊಂಡ್ ಬಂದಿರ್ತಾರೆ. ಅದು ನೋಡ್ತಿದ್ದಂಗೆ ಏನಪ್ಪ ಇದು ಇಷ್ಟೊಂದೆಲ್ಲ ಆಯ್ತಾ ಅಂದ್ಕೊಂತಾರೆ. ಬಟ್ ಅದ್ರ ಕಂಟೆಂಟ್ ನೋಡ್ಬಿಟ್ರೆ ಏನಾಗುತ್ತೆ, ಇಷ್ಟೇ ಅಂತ ಗೊತ್ತಾಗ್ಬಿಡುತ್ತೆ, ಇಷ್ಟೇ ಇದ್ರದ್ದು ಮ್ಯಾಟ್ರನ್ನ. ಇದನ್ನ ಕೇಳೋದು ಪ್ರಿಸೈಸ್ ರೈಟಿಂಗ್. ನೀವು ಚೆನ್ನಾಗಿ ಪ್ರಿಸೈಸ್ ರೈಟಿಂಗ್ ಮಾಡೋದು ಕಲ್ತ್ಬಿಟ್ರೆ ನಿಮ್ಗೆ ಅಲ್ಲಿ ಗೊತ್ತಾಗೋಗ್ಬಿಡುತ್ತೆ ಇದರಲ್ಲಿ ಏನು ಕಂಟೆಂಟ್ ತಗೋಬೇಕು, ನಮ್ಮ ಕಂಪ್ಲೇಂಟ್ಗೆ ಎಷ್ಟು ಬೇಕೋ ಅಷ್ಟನ್ನೇ ಯೂಸ್ ಮಾಡ್ಕೋಬೇಕು ಅಂತ. ಇದೇನೆ. ನೆಕ್ಸ್ಟು ನಾಳೆ ಒಂದು ಕೇಸ್ ಮಾಡ್ತೀರಾ, FIR ಮಾಡಿ ಕೇಸ್ ಮಾಡಿ ಚಾರ್ಜ್ ಶೀಟ್ ಮಾಡ್ತೀರಾ. ಚಾರ್ಜ್ ಶೀಟ್ ಮಾಡಿ ಅಕ್ಯೂಸ್ಗಳನ್ನ ಏನು ಮಾಡಬೇಕು, A1 A2 A3 A4 ಅಂತ ಮಾಡ್ತಾ ಹೋಗ್ಬೇಕು. ಅವಾಗ ನಿಮ್ಗೊಂದು ಆರ್ಡರ್ ಬರಬೇಕು, ಯಾರು ಯಾವಾಗ ಇನ್ವಾಲ್ವ್ಮೆಂಟ್ ಆದರು, ಅವಂದು ಎಷ್ಟು ಇನ್ವಾಲ್ವ್ಮೆಂಟ್ ಇದೆ, ಇವಂದು ಎಷ್ಟು ಇನ್ವಾಲ್ವ್ಮೆಂಟ್ ಇದೆ, ಇವಂದು ಎಷ್ಟು ಇನ್ವಾಲ್ವ್ಮೆಂಟ್ ಇದೆ, ಇವ್ನಿಗೆ ಯಾವ ಸೆಕ್ಷನಲ್ಲಿ ನಾನು ಇದು ಮಾಡಬೇಕು, ಚಾರ್ಜ್ ಮಾಡಬೇಕು, ಇವ್ನಿಗೆ ಯಾವ ಸೆಕ್ಷನ್ ಚಾರ್ಜ್ ಮಾಡಬೇಕು, ಅವ್ನಿಗೆ ಆ ಸೆಕ್ಷನ್ ಚಾರ್ಜ್ ಮಾಡಬೇಕು ಅಂದರೆ ಯಾವ ಎವಿಡೆನ್ಸ್ ನಾನು ಕೋಟ್ ಮಾಡಬೇಕು, ಇದೆಲ್ಲ ಆರ್ಡ್ರಲ್ಲಿ ಬರಿತಾ ಹೋಗ್ಬೇಕು. ಚಾರ್ಜ್ ಶೀಟ್ ಬರೆಯೋದೇ ನೀವು, ಅರ್ಥ ಆಗ್ತಿದೆಯಾ? ಚಾರ್ಜ್ ಮಾಡಬೇಕು, ಒಂದು ಚಾರ್ಜ್ ಅಂದರೆ ಲೈಕ್ ಒಂದು FIR ಆದಮೇಲೆ ಒಬ್ಬ ಅಕ್ಯೂಸ್ಡ್ಗೆ 302 ಒಂದು ಮರ್ಡರ್ ಮಾಡಿದ್ದೇನೆ ಅಂತ ನೀನು ಅವ್ನ ಮೇಲೆ ಚಾರ್ಜ್ ಮಾಡಬೇಕು ಅಂತಂದರೆ ನೀನು ಅದಕ್ಕೆ ತಕ್ಕಂಗೆ ಎವಿಡೆನ್ಸ್, ಸೆಕೆಂಡರಿ ಎವಿಡೆನ್ಸ್, ಪ್ರೈಮರಿ ಎವಿಡೆನ್ಸ್ ಅಂತೆಲ್ಲ ಬರುತ್ತೆ, ಅದನ್ನೆಲ್ಲ ಕೊಡಬೇಕು ಅಂದರೆ ನಿಮ್ಮ ಒಂದು ಆರ್ಗನೈಸಲ್ಲಿ ಮಾಡ್ತಾ ಬರಬೇಕು. ಅರ್ಥ ಆಗ್ತಿದೆಯಾ? ಅದು ಮಾಡೋದು ಹೆಂಗೆ ಗೊತ್ತಾಗುತ್ತೆ ನಿಮ್ಗೆ? ಹೆಂಗೆ ನಿಮ್ಮ ಹತ್ರ ಇದೆ ಅಂತ ಹೆಂಗೆ ಟೆಸ್ಟ್ ಮಾಡೋದು? ನಾವು ಸೆಲೆಕ್ಟ್ ಮಾಡಬೇಕಪ್ಪ. ಸರ್ ನಾನು ಸೆಲೆಕ್ಟ್ ಮಾಡಿ ಸರ್ ನಾನು ಮಾಡ್ತೀನಿ ಅಂತಾನೆ ಇನ್ನೊಬ್ಬ, ಅವರು ಮೇಡಮ್ ಸರ್ ನಾವು ಮಾಡಿದ್ವಿ ಸರ್ ಅಂತಾರೆ. ನಾವು ಯಾರು ಸೆಲೆಕ್ಟ್ ಮಾಡೋದು? ಅದಕ್ಕೆ ಎಸ್ಸೆ ಬರೀರಿ, ನಾವು ಸೆಲೆಕ್ಟ್ ಮಾಡ್ತೀವಿ. ನೀವು ಹೆಂಗೆ ಒಂದು ಟಾಪಿಕ್ ತಗೊಂಡು ಹೋಗ್ತೀರಾ ಇಲ್ವೋ, ನಾಳೆ PSI ಆದಮೇಲೆ ಒಂದು ಯಾವ್ದಾರು ಚಾರ್ಜ್ ಶೀಟ್ ಹೆಂಗೆ ಬರೀತೀರಾ ನಾವು ಇಲ್ಲೇ ಡಿಸೈಡ್ ಮಾಡ್ತೀವಿ. ಅಂದರೆ ಟ್ರೈನಿಂಗ್ ಕೊಡ್ತಾರೆ ಅದಾದ್ಮೇಲೆ ನಿಮಗೆ. ಅದಕ್ಕಿಂತ ಮುಂಚೆ ನಿಮ್ಮ ಹತ್ರ ಸ್ಕಿಲ್ ಇದೆ ಅಂತ ಟೆಸ್ಟ್ ಮಾಡ್ಕೋಬೇಡವೋ, ಅದಕ್ಕೆ ಎಸ್ಸೆ ರೇಟಿಂಗ್ ಇಟ್ಟಿರೋದು. ನೀವು ಎಷ್ಟು ಜನಕ್ಕೆ ಆ ಕ್ವಶನ್ಸ್ ಇರುತ್ತೆ, ಏನಕ್ಕೆ ಇಟ್ಟಿದ್ದಾರೆ ಗುರು ಎಸ್ಸೆ ರೇಟಿಂಗ್, ಪ್ರೊಸೀಜರ್, ಟ್ರಾನ್ಸ್ಲೇಷನ್ ಯಾಕೆ ಇಟ್ಟಿದ್ದಾರೆ ಅಂತ ಅಂದ್ಬಿಟ್ಟು. ಎಷ್ಟು ಜನಕ್ಕೆ ಇತ್ತ ಇಲ್ಲ ಕ್ವಶನ್ಸ್ ಇದೆ ಅಲ್ವಾ? ಇದೇ ಕಾರಣ. ಇನ್ನು ಇದು ಅದ್ರ ತುಂಬ ಸೈಂಟಿಫಿಕ್ ರೀಸನ್ಸ್ ಇದೆ. ನಮ್ಮ ಒಂದು ಸಣ್ಣ ಎಕ್ಸಾಂಪಲ್ ಹೇಳಿದ್ದು ನಿಮ್ಗೆ ಅಷ್ಟೇ, ಯಾಕೆ ಎಸ್ಸೆ ರೇಟಿಂಗು ನಿಮ್ಮ ಮುಂದಿನ ಇದು ಗೌರ್ಮೆಂಟ್ ಇದರಲ್ಲಿ ಹಿಂಗೆ ಯೂಸ್ ಆಗುತ್ತೆ, ಮತ್ತು ಈಗ ಅದನ್ನು ಯಾಕೆ ಇಟ್ಟಿದ್ದಾರೆ, ನೀವು ಅದಕ್ಕೆ ಏನು ಸೈಂಟಿಫಿಕ್ ರೀಸನ್ ಇದೆ ಅಂತ. ನೆಕ್ಸ್ಟ್ ಟ್ರಾನ್ಸ್ಲೇಷನು. ನಿಮ್ಮ ಒಂದು ಯಾವುದೋ ಸ್ಟೇಷನಲ್ಲಿ ರೋಣನ, ಇನ್ನೊಂದು ಯಾವುದೋ ಗುರುಬರ್ಗ, ಬೀದರ್ ಯಾವುದೋ ಒಂದು ಸ್ಟೇಷನ್ ಕೆಲಸ ಮಾಡ್ತಿರ್ತೀರ. ಅಲ್ಲಿ ಒಂದು ಹುಡುಗಿ 18 ವರ್ಷದ ಒಳಗಿನ ಹುಡುಗಿ ಅಬ್ಸ್ಕ್ಯಾಂಡಿಂಗ್ ಇರ್ತದೆ. ಅಬ್ಸ್ಕ್ಯಾಂಡಿಂಗ್ ಅಂದರೆ ಲೈಕ್ ಎಲ್ಲ ಕಳೆದೋಗ್ತಾಳೆ, ಓಕೆನಾ? ನಿಮ್ಮಲ್ಲಿ ಬಂದು ಒಂದು ಮಿಸ್ಸಿಂಗ್ ಕಂಪ್ಲೇಂಟ್ ಆಗುತ್ತೆ. ನೀವು ಒಂದು ಸಣ್ಣ ಹಳ್ಳಿಯ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಆಗಿರ್ತೀರ, ಒಂದು ಊರಿನ ಸಬ್ ಇನ್ಸ್ಪೆಕ್ಟರ್ ಆಗಿರ್ತೀರ. ಏನಾಗುತ್ತೆ, ಮಿಸ್ಸಿಂಗ್ ಆಗುತ್ತೆ ಆ ಕೇಸು. ಅದೇನಾಗುತ್ತೆ, ನೀವು ಟ್ರೇಸ್ ಮಾಡೋಕ್ಕೆ ಟ್ರೈ ಮಾಡ್ತೀರ, ಟ್ರೇಸ್ ಆಗಲ್ಲ. ಯಾರೋ ಒಬ್ಬ ಲಾಯರು ಏನು ಮಾಡ್ತಾರೆ, ಅಥವಾ ಯಾರೋ ಗೊತ್ತಿರೋರು ನಿಮ್ಮ ಮೇಲೆ ಹೇಬಿಯಸ್ ಕಾರ್ಪಸ್ ಹಾಕ್ತಾರೆ. ಏನು ಹೇಬಿಯಸ್ ಕಾರ್ಪಸ್ ಅಂದರೆ? ಪೊಲೀಸ್ನವ್ರಿಗೆ ಯಾಕೆ ಹಾಕ್ಬೇಕು ಅದನ್ನು? ಎಸ್, ಪ್ರೊಡ್ಯೂಸ್ ಮಾಡಬೇಕು ಅಂತ. ಕರೆಕ್ಟಾಗಿ ಇನ್ವೆಸ್ಟಿಗೇಷನ್ ಆಗಿಲ್ಲ, ಹುಡುಕಿಲ್ಲ, ಎಫರ್ಟ್ ಹಾಕಿಲ್ಲ ಅಂತ ನೀವೇನು ಮಾಡಬೇಕಾಗುತ್ತೆ, ಅವರು ಹೇಬಿಯಸ್ ಕಾರ್ಪಸ್ ಎಲ್ಲಿ ಹಾಕ್ತಾರೆ? ಎಲ್ಲಿ? ಯಾವ ಕೋರ್ಟು? ಸೆಷನ್ ಕೋರ್ಟಾ, ಮ್ಯಾಜಿಸ್ಟ್ರೇಟ್ ಕೋರ್ಟಾ? ಹೈಕೋರ್ಟಲ್ಲಿ ಹಾಕ್ತಾರೆ. ಹೈಕೋರ್ಟಲ್ಲಿ ಕರೀತಾರೆ, ಕಾಲ್ ಮಾಡ್ತಾರೆ, ಕರಿಯಪ್ಪ ರೋಣ PS ಸಬ್ ಇನ್ಸ್ಪೆಕ್ಟರ್ನ ಅಂತ. ನೀನು ಅಲ್ಲಿ ಬಂದಾಗ ಜಡ್ಜ್ ಹತ್ರ ಇಂಗ್ಲೀಷಲ್ಲೆಲ್ಲ ಹೇಳಬೇಕು. ನಿನ್ನ ರಿಪೋರ್ಟ್ಸು ಅಥವಾ ನಿಂದು ಏನಾದ್ರು ತಗೊಂಡು ಇಂಗ್ಲೀಷಲ್ಲಿ ಹೇಳ್ಬೇಕು. ಈ ಕನ್ನಡ ಆಗಿದೆ, ಆಯಿತು, ಈ ಕೇಸ್ ಇಲ್ಲೇ ನಿಲ್ಲಿಲ್ಲ, ಅವರು ನೀನೇನಾದ್ರು ಇಲ್ಲಿ ಇದು ಮಾಡಿದೆ ಸುಪ್ರೀಂ ಕೋರ್ಟ್ಗೆ ಹೋದ್ರು ಚಾಲೆಂಜ್ ಮಾಡ್ಕೊಂಡು. ನೀನೆಲ್ಲ ರಿಪೋರ್ಟ್ಸ್ ಎಲ್ಲ ಇಂಗ್ಲೀಷಲ್ಲಿ ರೆಡಿ ಮಾಡ್ಕೋಬೇಕು. ಈ ಹೈಕೋರ್ಟಲ್ಲಿ ಕನ್ನಡ ಕೊಡ್ಬೋದು, ಇದು ಇದೆ, ಪ್ರಾವಿಷನ್ಸ್ ಇದೆ ನಮಗೆ. ನೀವು ಸುಪ್ರೀಂ ಕೋರ್ಟ್ಗೆ ಹೋದರೆ ಇಂಗ್ಲೀಷಲ್ಲೇ ಕೊಡಬೇಕು. ಯಾರು ಪಕ್ಕದ ಸ್ಟೇಷನ್ ಫೋನ್ ಮಾಡಿ, ಮಗ ಗೊತ್ತಿಲ್ಲ ಕಣ ಒಂಚೂರು ರೆಡಿ ಮಾಡ್ಕೊಡು ಅಂತ ಕೇಳ್ತೀಯಾ? ಆವಾಗ ನಿನ್ನ ಜೊತೆ ಕೆಲಸ ಮಾಡೋ ಸ್ಟಾಫ್ ಏನು ಹೇಳ್ತಾರೆ, ಇವನಿಗೆ ಗೊತ್ತಿಲ್ಲ ಇಂಗ್ಲೀಷ್, ನನಗೇನು ಹೇಳ್ತಾನೆ ಅಯ್ಯೋ ಅಂತಾರೆ. ನಿಮ್ಮ ಎದುರುಗಡೆ ಬೈಕೊಳ್ಳಿ, ಹಿಂದ್ಗಡೆ ಬೇಕಂತ. ಅರ್ಥ ಆಗ್ತಿದೆಯಾ? ಅದಕ್ಕೆ ನೀವು ಕಲಿಬೇಕು, ಗೊತ್ತಾಯ್ತಾ? ಎಸ್ಸೆ ರೇಟಿಂಗ್ ಹಾಕಿಟ್ಟಿದ್ದಾರೆ, ಟ್ರಾನ್ಸ್ಲೇಷನ್ ಹಾಕಿಟ್ಟಿದ್ದಾರೆ, ಪ್ರಿಸರಿ ಹಾಕಿಟ್ಟಿದ್ದಾರೆ, ಗೊತ್ತಾಯ್ತಾ? ಇಷ್ಟೇ. ಇದನ್ನು ಚೆಕ್ ಮಾಡೋಕ್ಕೆ ಎಕ್ಸಾಮ್ ಇಟ್ಟಿದ್ದಾರೆ. ಇವನಿಗೆ ಇದೆಯಾ ಈ ಸ್ಕಿಲ್ಲು, ಈ ಸ್ಕಿಲ್ ಇದೆಯಾ ಇಲ್ಲ ಹತ್ರ ಇಲ್ವಾ ಅಂತ ಚೆಕ್ ಮಾಡೋಕ್ಕೆ ಇದನ್ನು ಇಟ್ಟಿದ್ದಾರೆ. ಅರ್ಥ ಆಗ್ತಿದೆಯಾ? ಅದಕ್ಕೆ ಇದು ಏನು ದೊಡ್ಡ ನೀವು ಇದನ್ನು ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ, ಬರುತ್ತೆ. ಕನ್ಸಿಸ್ಟೆನ್ಸಿ ಪ್ರಾಕ್ಟೀಸ್ ಮಾಡಬೇಕು, ಗೊತ್ತಾಗ್ತಿದೆಯಾ? ಇದರಲ್ಲಿ ಕಾಂಪೊನೆಂಟಲ್ಲಿ ನೋಡಿ, ಎಸ್ಸೆ 40% ಇದೆ, ಮತ್ತು ಟ್ರಾನ್ಸ್ಲೇಷನ್ 40%, ಮತ್ತು ಪ್ರಿಸರಿ ರೈಟಿಂಗ್ 20% ಕೊಟ್ಟಿದ್ದಾರೆ. ಒಂದು 100% ಅಂದರೆ ಇದಕ್ಕೆ ಎಷ್ಟೆಷ್ಟು ಪ್ರಿಫರೆನ್ಸ್ ಕೊಡಬೇಕು ಅಂತ ನಿಮ್ಗೆ ಗೊತ್ತಾಗೋಗ್ಬಿಡುತ್ತೆ. ಗೊತ್ತಾಗ್ತಿದೆಯಾ? ನೋಡಿ, ಇದಕ್ಕೆ ಯಾಕೆಂದರೆ 20 ಮಾರ್ಕ್ಸ್ ಇದೆ, ಟ್ರಾನ್ಸ್ಲೇಷನ್ಗೆ 20 ಮಾರ್ಕ್ಸ್ ಇದೆ, 40% ಇದೆ ಆ್ಯಕ್ಚುಲಿ, ಇದು ಪರ್ಸೆಂಟ್ ಆಗಬೇಕು. ಗೊತ್ತಾಗ್ತಿದೆಯಾ? ಇದು ಪ್ರಿಸೈಸ್ ಇವೆ ಅಂದರೆ ಅದರದ್ದು ಪರ್ಸೆಂಟೇಜ್ ನೋಡ್ಕೊಂಡು ನೀವು ಎಷ್ಟು ಅದಕ್ಕೆ ಎಫರ್ಟ್ ಹಾಕಬೇಕು ಮತ್ತು ಎಷ್ಟು ಪ್ರಿಫರೆನ್ಸ್ ಕೊಡಬೇಕು ಅಂತ ಗೊತ್ತಾಗುತ್ತೆ. ಅರ್ಥ ಆಗ್ತಿದೆಯಾ? ನೆಕ್ಸ್ಟು ಟೋಟಲ್ 50 ಮಾರ್ಕ್ಸ್ ಇದೆ, 1 hour 30 minutes ಇದೆ. ಇದು ಚಾಲೆಂಜಿಂಗ್. 1 hour 30 minutesಲ್ಲಿ
ನೀವು 90 ಮಾರ್ಕ್ಸಿಗೆ ಬರಿಬೇಕು. 90 ಮಿನಿಟ್ಸಲ್ಲಿ 50 ಮಾರ್ಕ್ಸಿಗೆ ಬರಿಬೇಕು. ಅರ್ಥ ಆಗ್ತಿದೆಯಾ? ನೀವು 90 ನಿಮಿಷ ಇದೆ ಅಂತ ಅನ್ಕೊಂಡು ಕುಂತ್ಕೊಂಡ್ರೆ ಅಲ್ಲಿ ಇದಕ್ಕೆ ಟೈಮು ಅದು ಇದು ಅಂತ ಅಂದ್ಬಿಟ್ಟು 5 ನಿಮಿಷ ಎಗರೋಯ್ತು, ಮೈನಸ್ 5. ಇನ್ನು 85 ಮಿನಿಟ್ಸ್ ಸಿಗುತ್ತೆ ನಮಗೆ. ಅರ್ಥ ಆಗ್ತಿದೆಯಾ? ಇದನ್ನು ಪ್ಲ್ಯಾನ್ ಮಾಡ್ಕೋಬೇಕು. ಅದರಲ್ಲಿ ಎಸ್ಸೆಗೆ ಎಷ್ಟು ಕೊಡಬೇಕು ಟೈಮು, ಟ್ರಾನ್ಸ್ಲೇಷನ್ಗೆ ಎಷ್ಟು ಕೊಡಬೇಕು, ಪ್ರಿಸೈಸ್ ರೈಟಿಂಗ್ ಎಷ್ಟು ಕೊಡಬೇಕು, ಪ್ಲ್ಯಾನ್ ಮಾಡ್ಕೋಬೇಕು. ಅರ್ಥ ಆಗ್ತಿದೆಯಾ? ನನ್ನ ಪ್ರಕಾರ ಎಸ್ಸೆನ ನೀವು 35 to 40 ಮಿನಿಟ್ಸಲ್ಲಿ ಬರಿಬೇಕು. ಅರ್ಥ ಆಗ್ತಿದೆಯಾ? ಇಷ್ಟು ಸ್ಪೀಡಾಗಿ ಬರೀಬೇಕು ಅಂದರೆ ನೀವೆಷ್ಟು ಪ್ರಾಕ್ಟೀಸ್ ಮಾಡೋ ಥಿಂಕ್ ಮಾಡಿ. ಅರ್ಥ ಆಗ್ತಿದೆಯಾ? 35 ಮಿನಿಟ್ಸ್ ಬರೀಬೇಕು. ನೀವು ಇಲ್ಲಿ 35 ಮಿನಿಟ್ಸಿಗೆ ಬರೆದ್ರೆ ಅಲ್ಲಿ 40 ಮಿನಿಟ್ಸ್ ಆಗುತ್ತೆ. ಅರ್ಥ ಆಗ್ತಿದೆಯಾ? ನೀವು ಇಲ್ಲೇ 40 ಮಿನಿಟ್ಸ್ ಬರೆದಿದ್ರೆ ಅಲ್ಲಿ 45 ಮಿನಿಟ್ಸ್ ಆಗುತ್ತೆ. ಇದು ಯಾಕೆಂದರೆ ಇಷ್ಟ ಹುಡುಗರು ಪ್ರಾಕ್ಟೀಸ್ ಮಾಡಲ್ಲ. ಆಯಿತಾ? ನೆಕ್ಸ್ಟು ಟ್ರಾನ್ಸ್ಲೇಷನ್ ಅಷ್ಟೇ. ಟ್ರಾನ್ಸ್ಲೇಷನ್ ಅಷ್ಟೇ 15 ಮಿನಿಟ್ಸ್ ಇರುತ್ತೆ ಅಂದ್ಕೊಂತೀರಾ. 15 ಮಿನಿಟ್ಸ್ ಇನ್ನೊಂದು 15 ಮಿನಿಟ್ಸ್ ಅಂದ್ಕೊಂತೀರಾ. ಇಷ್ಟು ಟೈಮ್ ಸಿಗ ನಿಮಗೆ 12ರಿಂದ 13 ನಿಮಿಷ ಅಷ್ಟೇ ಸಿಗೋದು. ಅಷ್ಟರೊಳಗೆ ಟ್ರಾನ್ಸ್ಲೇಷನ್ ಮಾಡಬೇಕು. ಮೊದಲು ಚಿಕ್ಕ ಪ್ಯಾರಾಗ್ರಾಫ್ ಕೊಡ್ತಾ ಇದ್ದ, ಈಗ ಒಂದೊಂದು ಪುಟಗಟ್ಟಲೆ ಕೊಡ್ತಾವೆ. ನಿಮ್ಮ ಸ್ಪೀಡ್ ಹೆಂಗಿರಬೇಕು? ಎಷ್ಟೋ ಹುಡುಗರು ಅಟೆಂಡ್ ಮಾಡೋಕ್ಕೆ ಆಗಲ್ಲ, ಬಿಟ್ಟು ಬಂದಿರ್ತಾರೆ ಅರ್ಧಂಬರ್ಧ. ಅರ್ಥ ಆಗ್ತಿದೆಯಾ? ಏನಂದ್ರೆ ಕೆಲವು ಎಸ್ಸೆ ಚೆನ್ನಾಗಿ ಬರೆದ್ಬಿಡ್ತಾರೆ, ಅಲ್ಲೇ ಸಕ್ಕೋದಾಗ ಎಷ್ಟೇ ಬರೆದ್ಬಿಡೋಣ ಅಂತ ಅಂದ್ಬಿಟ್ಟು 20 ಮಾರ್ಕ್ಸ್ ಅಷ್ಟೇ ಅದಕ್ಕೂ ಇರೋದು. ಟ್ರಾನ್ಸ್ಲೇಷನ್ 20 ಮಾರ್ಕ್ಸ್ ಇದೆ, ಇದರಲ್ಲೂ ಡಿಸ್ಕ್ರಿಮಿನೇಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತಾರೆ. ಪೇಪರ್ 1 ಅಂದರೆ ಡಿಸ್ಕ್ರಿಮಿನೇಷನ್ ಸ್ಟಾರ್ಟ್. ಏನಂತ? ಎಸ್ಸೆ ಒಂದು ಸಕ್ಕತ್ತ ಕಲ್ತ್ಬಿಡೋಣ ಅಂತ. 20 ಮಾರ್ಕ್ಸ್ ಅಷ್ಟೇ. ಟ್ರಾನ್ಸ್ಲೇಷನ್ ಬಿಟ್ಬಿಡ್ತಾರೆ ಪ್ರಾಕ್ಟೀಸ್ ಮಾಡೋದು. ಅರ್ಥ ಆಗ್ತಿದೆಯಾ? ಅದಕ್ಕೆ ಹೇಳ್ತಿರೋದು, ನಿಮ್ಮ ಎರಡಕ್ಕೂ ಈಕ್ವಲ್ ಪ್ರಿಫರೆನ್ಸ್ ಕೊಡಬೇಕು. ಮೂರು ಕ್ರೈಟೀರಿಯಾಗೂ. ಏನು? ಎಸ್ಸೆ, ಟ್ರಾನ್ಸ್ಲೇಷನ್, ಪ್ರಿಸೈಸ್ ರೈಟಿಂಗ್. ಮಾರ್ಕ್ಸ್ ನೋಡ್ಕೊಂಡು ನಿಮ್ಮದು ಸ್ಟ್ರಾಟಜಿಕ್ ಟೈಮ್ ಅಲಾಟ್ ಮಾಡ್ಕೋಬೇಕು. ಎಕ್ಸಾಮಲ್ಲೂ ಅಷ್ಟೇ. ನೆಕ್ಸ್ಟ್ ಪ್ರಿಸೈಸ್ ರೈಟಿಂಗ್ 15 ನಿಮಿಷ ಸಿಗುತ್ತೆ, ಅದ್ರಲ್ಲಿ ನೀವು 12 ನಿಮಿಷ ಅಷ್ಟೇ ಬರೆಯೋಕ್ಕಾಗೋದು. ಅರ್ಥ ಆಗ್ತಿದೆಯಾ? ಆಮೇಲೆ ಪ್ರಿಯಾರಿಟೈಸ್ ಮಾಡಬೇಕು. ಯಾವ್ದು ಫಸ್ಟ್ ಬರಿಬೇಕು, ಯಾವ್ದು ಸೆಕೆಂಡ್ ಬರಿಬೇಕು, ಯಾವ್ದು ಥರ್ಡ್ ಬರಿಬೇಕು. ಅರ್ಥ ಆಗ್ತಿದೆಯಾ? ನೀವು ಕೆಲವರು ಏನು ಮಾಡಿದ್ರು, ಟ್ರಾನ್ಸ್ಲೇಷನ್ ಚೆನ್ನಾಗಿರ್ತಾರೆ, ಫಸ್ಟ್ ಟ್ರಾನ್ಸ್ಲೇಷನ್ ಮಾಡ್ತೀನಿ ಸರ್ ಅಂತಾರೆ. ಯು ಕ್ಯಾನ್ ರೈಟ್. ಸರ್ ನಂಗೆ ಪ್ರಿಸೈಸ್ ರೈಟಿಂಗ್ ಚೆನ್ನಾಗಿ ಬರುತ್ತೆ ಸರ್, ಫಸ್ಟ್ ಅದನ್ನು ಚೆನ್ನಾಗಿ ಮಾಡ್ತೀನಿ. ಯು ಕ್ಯಾನ್ ರೈಟ್. ಎಸ್ಸೆ ರೈಟಿಂಗ್ ಫಸ್ಟ್ ಬರಿತೀನಿ ಸರ್. ಇದರಲ್ಲಿ ಯಾವುದೂ ಸ್ಟ್ಯಾಂಡರ್ಡ್ ಸ್ಟ್ರಾಟಜಿ ಇಲ್ಲ. ನಿಮ್ಮ ಕನ್ವೀನಿಯನ್ಸ್ ಇರಬೇಕಷ್ಟೇ. ನಿಮ್ಗೆ ಯಾವ್ದು ಚೆನ್ನಾಗಿ ಅನ್ನಿಸ್ತಿದೆ ನಮ್ಮ ಬರೆಯೋಕ್ಕೆ, ಅದನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಈಗಲಿಂದಲೇ. ಈಗ ಏನು ಪ್ರಾಕ್ಟೀಸ್ ಮಾಡ್ತಿರೋ ಎಕ್ಸಾಮಲ್ಲಿ ಅದೇ ಸ್ಟ್ರಾಟಜಿ ಉಪಯೋಗಿಸ್ಬೇಕು. ಈಗ ಫಸ್ಟ್ ಎಸ್ಸೆ ಬರೀಬಾರ್ದು ಟ್ರಾನ್ಸ್ಲೇಷನ್ನು ಅಂತ ಇಲ್ಲಿ ಮಾಡ್ಕೊಂಡು ಹೋಗಿ ಅಲ್ಲೇನೋ ಒಂದು ಬರೆದ್ರೆ ಮತ್ತೆ ಇದಾಗುತ್ತೆ. ಇಲ್ಲಿ ಏನು ಫಿಕ್ಸ್ ಆಗ್ತಿರೋ ಲಾಸ್ಟ್ವರೆಗೂ ಅದೇ ಫಿಕ್ಸ್, ಅದೇ ಟೈಮಿಂಗ್ಸ್ ಮ್ಯಾಚ್ ಮಾಡಿ ಬರಬೇಕು. ಗೊತ್ತಾಗ್ತಿದೆಯಾ? ಹೋಗ್ತಾ ಅದು ಹೇಳೋಣ. ನೆಕ್ಸ್ಟು ಮೇನು ನಿಮಗೆ ಇಂಗ್ಲೀಷ್ ಮತ್ತು ಕನ್ನಡ ಬೇಕೇ ಬೇಕು. ಲ್ಯಾಂಗ್ವೇಜ್ ಗೊತ್ತಾಗ್ತಿದೆ. ಅಟ್ಲೀಸ್ಟ್ ಮಿನಿಮಮ್ ಗ್ರಾಮರ್ ಸೆನ್ಸ್, ವರ್ಬ್ಸ್ ಅಂದ್ರೇನು, ಪರ್ಬ್ಸ್ ಅಂದ್ರೇನು, ಇದೇನು ಪಾರ್ಟ್ಸ್ ಆಫ್ ಸ್ಪೀಚ್, ಡೈರೆಕ್ಟ್ ಸ್ಪೀಚ್, ಇಂಡೈರೆಕ್ಟ್ ಸ್ಪೀಚ್. ಅರ್ಥ ಆಗ್ತಿದೆಯಾ? ಮತ್ತು ಒಂದಷ್ಟು ವೊಕ್ಯಾಬ್ಯುಲರಿ, ಆ್ಯಂಟಿನಮ್ಸು, ಸಿನಮ್ಸು, ಇಷ್ಟೊಂದು ಬೇಕೇ ಬೇಕು, ಇಷ್ಟು ಮಿನಿಮಮ್. ನೆಕ್ಸ್ಟ್ ಕನ್ನಡದಲ್ಲಿ ನುಡಿಗಟ್ಟುಗಳು ಗೊತ್ತಾಗ್ತಿದೆಯಾ? ಕರ್ತೃಪದ, ಕರ್ಮಪದ, ಕ್ರಿಯಾಪದ, ಅದರಲ್ಲಿ ಸಬ್ಜೆಕ್ಟ್ ಆಬ್ಜೆಕ್ಟ್ ಅಂತ ಹೇಳ್ತೀವಿ. ಯಾಕಂದರೆ ಕನ್ನಡ ಇಂಗ್ಲೀಷ್ ಸ್ವಲ್ಪ ಚೇಂಜಸ್ ಇದೆ ಸಬ್ಜೆಕ್ಟ್ ಆಬ್ಜೆಕ್ಟ್ ಹಾಕ್ಬೇಕಾದ್ರೆ. ಅರ್ಥ ಆಗ್ತಿದೆಯಾ? ಈ ಲ್ಯಾಂಗ್ವೇಜ್ನ ನೀವು ಕಲೀಲೇಬೇಕು. ಲ್ಯಾಂಗ್ವೇಜ್ ಅಂದ್ರೆ ಲೈಕ್ ಗ್ರಾಮರ್, ಮಿನಿಮಮ್ ಗ್ರಾಮರ್ ಸೆನ್ಸ್ ಇರಲೇಬೇಕು. ಐ ಥಿಂಕ್ ನಿಮಗೆ ಕನ್ನಡ ಮೀಡಿಯಮ್ ಆಗಿದ್ರೆ ಕನ್ನಡ ಗ್ರಾಮರ್ ಅಷ್ಟೊಂದು ಕಷ್ಟ ಅಂತ ಅಂದ್ಕೊತೀನಿ. ಇಂಗ್ಲೀಷ್ ಮೀಡಿಯಮ್ ಆಗಿದ್ರೆ ಇಂಗ್ಲೀಷ್ ಗ್ರಾಮರ್ ಅಷ್ಟೊಂದು ಪ್ರಾಬ್ಲಮ್ ಆಗಲ್ಲ. ಸ್ವಲ್ಪ ಎಕ್ಸ್ಚೇಂಜ್ ಮಾಡ್ಕೋಬೇಕು. ಕನ್ನಡ ಮೀಡಿಯಮ್ ಇಂಗ್ಲೀಷ್ ಚೆನ್ನಾಗಿ ಕಲ್ತ್ಕೋಬೇಕು, ಇಂಗ್ಲೀಷ್ ಮೀಡಿಯಮ್ ಕನ್ನಡ ಗ್ರಾಮರ್ ಚೆನ್ನಾಗಿ ಕಲ್ತ್ಕೋಬೇಕು. ಮಿನಿಮಮ್ ಗ್ರಾಮರ್ ಬೇಕೇ ಬೇಕು. ಡೈರೆಕ್ಟ್ ಸ್ಪೀಚಲ್ಲಿ ಹೇಳಿರುತ್ತೆ ಅದನ್ನು ಇಂಡೈರೆಕ್ಟ್ ಸ್ಪೀಚ್ ಬರೀಬೇಕಾಗುತ್ತೆ. ಇಂಡೈರೆಕ್ಟ್ ಸ್ಪೀಚಲ್ಲಿ ಹೇಳಿದ್ರೆ ಡೈರೆಕ್ಟ್ ಸ್ಪೀಚಲ್ಲಿ ಬರೀಬೇಕಾಗುತ್ತೆ. ಅಥವಾ ಡೈರೆಕ್ಟ್ ಸ್ಪೀಚಲ್ಲಿ ಇದೆ, ಇಂಡೈರೆಕ್ಟ್ ಸ್ಪೀಚಲ್ಲಿ ಇದೆ, ಟ್ರಾನ್ಸ್ಲೇಟ್ ಮಾಡ್ಬೇಕಾದ್ರೆ ಒಂದು ಪದ ಒಂದು ಸೆಂಟೆನ್ಸ್ ಇದ್ದಾಗ ಅದು ಡೈರೆಕ್ಟ್ ಸ್ಪೀಚಲ್ಲಿ ಇದೆ, ಇಂಡೈರೆಕ್ಟ್ ಸ್ಪೀಚಲ್ಲಿ ಐಡೆಂಟಿಫೈ ಮಾಡಿದ್ರೆ ನೀವು ಟ್ರಾನ್ಸ್ಲೇಟ್ ಮಾಡೋಕ್ಕಾಗಲ್ಲ. ಅರ್ಥ ಆಗ್ತಿದೆಯಾ? ಅದಕ್ಕಾದ್ರೂ ಮಿನಿಮಮ್ ಗ್ರಾಮರ್ ಬೇಕಾಗುತ್ತೆ. ಅರ್ಥ ಆಗ್ತಿದೆಯಾ? ಅದು ಒಂದು ಬೇಕಾಗುತ್ತೆ. ನೆಕ್ಸ್ಟು ನಿಮ್ಮ ಒಂದು ಟೈಮ್ ಮ್ಯಾನೇಜ್ಮೆಂಟು ಮತ್ತು ಕ್ಲಾರಿಟಿ ಅವರ್ ಆನ್ಸರ್ಸ್. ನಿಮ್ಮ ಏನು ಬರೀತಿರ್ತೀರ ಮೂರಲ್ಲೂ, ಪ್ರಿಸೈಸ್ ರೈಟಿಂಗ್ ಆಗಿರ್ಬೋದು, ಟ್ರಾನ್ಸ್ಲೇಷನ್ ಆಗಿರ್ಬೋದು, ಎಸ್ಸೆ ರೈಟಿಂಗ್ಲು, ಕ್ಲಾರಿಟಿ ಇರಬೇಕು ಆನ್ಸರ್ಸಲ್ಲಿ. ನಾನು ಏನು ಬರೀತಾ ಇದ್ದೀನಿ ಅನ್ನೋದ್ರ ಬಗ್ಗೆ ನಿಮಗೆ ತುಂಬ ಕ್ಲಾರಿಟಿ ಇರಬೇಕು. ಆವಾಗ ನಿಮ್ಗೆ ಇದರಲ್ಲಿ ಪರ್ಫೆಕ್ಟ್ ಆಗ್ತಾ ಹೋಗುತ್ತೆ. ನಾನು ಒಂದೊಂದು ಡಿವೈಡ್ ಮಾಡಿ ಹೇಳ್ತಾ ಹೋಗ್ತೀನಿ. ಎಸ್ಸೆ ರೈಟಿಂಗ್ ಒಂದು ಸೆಷನ್, ಪ್ರಿಸೈಸ್ ರೈಟಿಂಗ್, ಟ್ರಾನ್ಸ್ಲೇಷನ್ ಕನ್ನಡ ಇಂಗ್ಲೀಷ್, ಆ ಥರ ನಿಮಗೆ ಡಿವೈಡ್ ಮಾಡ್ತಾ ಹೋದ್ರೆ ನಿಮ್ಗೆ ಗೊತ್ತಾಗುತ್ತೆ, ಐಡಿಯಾ ಬರುತ್ತೆ. ಓಕೆನಾ? ನೆಕ್ಸ್ಟು ಈಗ ನಾವು ಎಸ್ಸೆ ರೈಟಿಂಗ್ ತೊಗೊಳೋಣ. ಫಸ್ಟ್ ಒನ್, ಯಾಕೆಂದರೆ 20 ಮಾರ್ಕ್ಸ್ ಇದೆ. ನಮ್ಮ 20 ಮಾರ್ಕ್ಸಲ್ಲಿ ಎಸ್ಸೆ ರೈಟಿಂಗು ಮೇಜರ್ ಇಂಪ್ಯಾಕ್ಟ್ ಆಗುತ್ತೆ. ಯಾಕೆಂದರೆ ಈಸಿಯಾಗಿ ಸ್ಕೋರ್ ಮಾಡ್ಬೋದು. ಮತ್ತು
ಏನಂತಂದರೆ ಪ್ರಾಕ್ಟೀಸ್ ಮಾಡಿದ್ರೆ ಸಾಕು ಬಂದ್ಬಿಡುತ್ತೆ. ಏನು ಗೊತ್ತಾ, ಇದು ಏನು ಅಬ್ಜೆಕ್ಟಿವ್ ಅಂದರೆ ಎಸ್ ರೈಟಿಂಗಲ್ಲಿ ಡೆವಲಪ್ ಸ್ಕಿಲ್ ಟು ರೈಟ್ ಎನ್ ಸ್ಪೆಲ್ಲಿಂಗ್ ತಪ್ಪ ಕರೆಕ್ಟ್ ಆ್ಯಂಡ್ ಇಂಪ್ಯಾಕ್ಟ್ಫುಲ್ ಎಸ್ಸೆ. ಇಂಪ್ಯಾಕ್ಟ್ಫುಲ್ ಇರಬೇಕು. ನಿಮ್ಮ ಎಸ್ಸೆಯನ್ನು ಓದಿದ್ರೆ ಮೌಲ್ಯಮಾಪಕರಿಗೆ ಮಾರ್ಕ್ಸ್ ಹೆಂಗೆ ಅಂದರೆ ಭಿಕ್ಷೆ ಬೇಡ ಥರ ಇರಬಾರ್ದು. ಸರ್ ಕೊಡಿ ಸರ್ ಕೊಡಿ ಸರ್ ಕೊಡಿ ಸರ್ ಅಂತ ಕಿತ್ಕೋಬೇಕು. ಇನ್ನು ಮಗುಂಗೆ ಎಲ್ಲಿ ಮಾರ್ಕ್ಸ್ ಕಟ್ ಮಾಡಬೇಕು ಅಂತ ಅವ್ನು ತಲೆ ಕೆಡ್ಸ್ಕೊಂಡ್ಬಿಡ್ಬೇಕು. ಆ ಲೆವೆಲ್ ಇಂಪ್ಯಾಕ್ಟ್ ಇರಬೇಕು ನಿಮ್ಮ ಎಸ್ಸೆ. ಗೊತ್ತಾಗ್ತಿದೆಯಾ? ಇವನ್ ಏನು ಹ್ಯಾಂಡ್ ರೈಟಿಂಗಲ್ಲಿ ಇರ್ಬೋದು, ಕಂಟೆಂಟಲ್ಲಿ ಇರ್ಬೋದು, ಪ್ರೆಸೆಂಟೇಷನಲ್ಲಿ ಇರ್ಬೋದು, ಮೂರರಲ್ಲೂ ಪರ್ಫೆಕ್ಟ್ ಇರಬೇಕು. ಆ ಲೆವೆಲಿಗೆ ಪ್ರಿಪರೇಷನ್ ಮಾಡಿ ಎಕ್ಸಾಮ್ ಬರೆದ್ರೆ ಮಾರ್ಕ್ಸ್ ಹೋಗಲ್ಲ. ಗೊತ್ತಾಗ್ತಿದೆಯಾ? ಎಷ್ಟೋ ಜನಗಳಿಗೆ 40ವರೆಗೂ ಬಂದಿದೆ, 40, 45, 49 ಬಂದಿದೆ ನಮ್ಮ ಬ್ಯಾಚಲ್ಲಿ. ಒಂದು ಹುಡುಗಿಗೆ 49. ನೀವು ಅನ್ಕೋಬೋದು ಏನೋ ಗ್ಯಾಮ್ಲಿಂಗ್ ನಡೆದಿದೆ ಅಂತ. ರಿಯಲ್ ಹೇಳ್ತಿ ಕೇಳಿ, ಅದೇ ಹುಡುಗಿ ಕೈಲಿ RTI ಹಾಕ್ಸಿ ಆ ಪೇಪರ್ ತರಿಸಿದ್ದೀವಿ. ಆ ಪೇಪರ್ ನಿಮಗೆ ತೋರಿಸ್ತೀನಿ ನಾನು. ಎಷ್ಟು ನೀಟಾಗಿ ಬರ್ದಿತ್ತು ಅಂದರೆ ಶಾಕ್ ಆಗೋದ್ವಿ ನಾವು. 49 ಬಂದಿತ್ತು ನಮ್ಮ ಬ್ಯಾಚ್ಮೆಂಟು. PSI ನಮ್ಮ ಬ್ಯಾಚಲ್ಲಿ 49 ಕೊಟ್ಟಿದ್ರು ಹುಡುಗಿಗೆ. ನಾವು ಇದೇನೋ ಗ್ಯಾಮ್ಲಿಂಗ್ ನಡೆದಿದೆ ಹೆಂಗೆ ಅಂದ್ಬಿಟ್ಟು RTI ಹಾಕಿದ್ದು ನಮಗೆ ಕೊಡಲಿಲ್ಲ. ಯಾಕೆಂದ್ರೆ 3rd ಪರ್ಸನ್ ಕೊಡಲ್ಲ, ಅವ್ರದ್ದು ಬರೆದಿದ್ದು ಮಾತ್ರ ಎಕ್ಸಾಮ್ ಕೊಡ್ತಾರೆ RTIನಲ್ಲಿ. ಗೊತ್ತಾಗ್ತೀವಿ ನೋಡ್ರಿ, ಇದು ಅಪ್ಲಿಕೇಶನ್ RTI ಬಗ್ಗೆ ಓದಿರ್ತೀರಾ, ಹೆಂಗೆ ಏನು ಅಂತ ನಿಮಗೆ ಗೊತ್ತಿರಲ್ಲ. ಯಾರಾದರೂ PSI ESI ಮುಂಚೆ ಏನಾದ್ರು ಬರೆದಿದ್ರೆ ಫಸ್ಟು ಅಪ್ಲೈ ಯುವರ್ RTI ಕಾಪೀಸ್. ಅಪ್ಲೈ ಮಾಡಿ ತರಿಸ್ಕೊಂಡು ಇವ್ಯಾಲ್ಯೂಟ್ ಮಾಡ್ಕೊಳ್ಳಿ, ಎಲ್ಲಿ ನಾನು ಮಿಸ್ಟೇಕ್ ಕೊಡ್ತಿದ್ದೀನಿ ಎಕ್ಸಾಮಲ್ಲಿ. ಯಾರೋ ಬರೆದಿದ್ರೆ RSI ಆಗಿರ್ಬೋದು, ಏನೇ ಎಕ್ಸಾಮ್ಸ್ ಕೊಡ್ತಾರೆ, ಬೇಗ ಅಪ್ಲೈ ಮಾಡಿ. ಯಾಕೆಂದರೆ ನಾನು 2014 ಒಂದು ಕೇಳಿದೆ, ನಾನು ಹೆಂಗೆ ಬರ್ದಿದ್ದೆ ಅವಾಗ ಅಂತ. 17 ಮಾರ್ಕ್ಸ್ ಬಂದಿತ್ತು ನನಗೆ. ಬಟ್ ಅದನ್ನು ಡೆಸ್ಟ್ರಾಯ್ ಮಾಡಾಕ್ಬಿಟ್ಟಿದ್ರು. 2016 ಬರೆದು ಕೊಟ್ಟಿದ್ರೆ ನಾನು ಅದನ್ನು ತೋರಿಸ್ತೀನಿ ನಿಮಗೆ. ನಾವು ಮೆಟೀರಿಯಲ್ ಮಾಡ್ತಾ ಇದ್ದೀವಲ್ಲ, ಅದರಲ್ಲೆಲ್ಲ ಇನ್ಕ್ಲೂಡ್ ಮಾಡಿದ್ದೀನಿ ನಾನು. RTI ಕಾಪೀಸ್, PSI RTI ಕಾಪೀಸ್, ಯಾರು ಟಾಪರ್ಸ್ ಅಂತ ನಾವೇನಿದೆ, ನಮ್ಮ ಗೌಡಂದು, ನಂದು, ನಮ್ಮ ಸುನೀಲ್ ಪವರ್ದು ಒಂದಷ್ಟು ತರಿಸಿದ್ದೀವಿ. ಮತ್ತು ಒಂದಷ್ಟು KS ಬರ್ದವ್ರದ್ದು RTI ಕಾಪೀಸು. UPSC ಇರೋದು ಕೊಡಲ್ಲ ಅಂದರೆ, ಬಟ್ ಈ ಇಂಟರ್ನೆಟಲ್ಲಿ ಸಿಗುತ್ತೆ ನಿಮ್ಗೆ ಯೂಶಲಿ ಅವ್ರ ಆನ್ಸರ್ ಕಾಪೀಸು. ಬಟ್ ಅದರಲ್ಲಿ ಫೇಕ್ ಇರ್ತಾವೆ ಆನ್ಸರ್ ಕಾಪೀಸ್. ಯಾಕೆಂತ ಹೇಳ್ತೀನಿ ಕೇಳಿ. ಅವರೆಲ್ಲ ಎಕ್ಸಾಮ್ ಬರ್ದಾದ್ಮೇಲೆ ಒಂದಷ್ಟು ಬರ್ಸ್ಬಿಡ್ತಾರೆ. ಅವ್ರು ಎಕ್ಸಾಮ್ ಪಾಸ್ ಆಗ್ತಾರಲ್ಲ, ಅದಾದ್ಮೇಲೆ ಬರ್ಸ್ಬಿಟ್ಟು ಅವರು ವೆಬ್ಸೈಟಿಗೆ ಅಪ್ಲೋಡ್ ಮಾಡ್ಕೊಂಡಿರ್ತಾರೆ ಕೆಲವೊಂದು. ಅದು ಫಾರ್ ದ ಮಾರ್ಕೆಟಿಂಗ್ ಪರ್ಪಸ್. ಹಂಗಾಗಿ UPSCದು ಒರಿಜಿನಲ್ ಸಿಗಲ್ಲ. ಅವ್ರು ಏನಾದರೂ ಈ ಇನ್ಸ್ಟಿಟ್ಯೂಟ್ಗಳು ಬರೆದಿದ್ದರೆ ಅದು ಸಿಗುತ್ತೆ. ಇನ್ನು KS PSI ಇದು ನಿಮ್ಗೆ ಸಿಗುತ್ತೆ. ನಿಮ್ದು ಏನಾದ್ರು ಬರೋದು ನಿಮ್ಮದೇ ಸಿಗುತ್ತೆ. ಅರ್ಥ ಆಗ್ತಿದೆಯಾ? ಅದೊಂದಷ್ಟು ಮೆಟೀರಿಯಲ್ ನಿಮ್ಗೆ ಅದನ್ನು ಇನ್ಕ್ಲೂಡ್ ಮಾಡಿ ಕೊಡ್ತೀವಿ. ನೋಡಿ, ಯಾಕೆ ಅಂದರೆ ನೋಡಬೇಕು ಮಾರ್ಕ್ಸ್. ಯಾಕೆ ನೀವು ಇಲ್ಲಿ ಎಕ್ಸಾಮ್ ಇಲ್ಲಿ ಬರೆಯೋದೇ ಬೇರೆ, ಎಕ್ಸಾಮಲ್ಲಿ ಬರೆಯೋ ಇದೇ ಬರುತ್ತೆ. ಇಲ್ಲಿ ಕೊಟ್ಟಾಗ ಬರೆಯೋದು ಚೆನ್ನಾಗಿ ಬರೆದಿರ್ತೀರಾ, ಬಟ್ ಎಕ್ಸಾಮಲ್ಲಿ ಆ ಟೆನ್ಷನಲ್ಲಿ, ಆ ಪ್ರೆಷರಲ್ಲಿ, ಆ ಎನ್ವೈರ್ಮೆಂಟಲ್ಲಿ ಬರೆದಾಗ ನಿಮ್ಮ ಕಂಟೆಂಟು, ಕ್ವಾಲಿಟಿ ಕಂಟೆಂಟ್ ರೆಡ್ಯೂಸ್ ಆಗಿರುತ್ತೆ. ಅದನ್ನು ಹೆಂಗೆ ಇಂಪ್ರೂವೈಸ್ ಮಾಡಬೇಕು ಅವ್ರು ನಿಮ್ಗೊಂದು ಶಾಕ್ ಆಗುತ್ತೆ. ನಾವು ನಿಮ್ಗೆ ಡಿಸ್ಪ್ಲೇ ಮಾಡಿದೆ ನೆಕ್ಸ್ಟ್ ಲೆವೆಲ್ ಎಕ್ಸಾಮ್ ಇದು ಕ್ಲಾಸಸಲ್ಲಿ ನೋಡೋದು ನಕ್ಬಿಡ್ತೀರಾ. ಏನು ಗುರು ಈ ಥರ ಎಸ್ಸೆ ಬರೆದು 37 ಮಾರ್ಕ್ಸ್ ಬಂದಿತ್ತಲ್ಲ ಅನ್ಕೊಂತೀರಾ ಟೋಟಲ್ 50ಕ್ಕೆ. ಗೊತ್ತಾಗ್ತಿದೆಯಾ? ಬಟ್ ಎಲ್ಲರದು ಹಂಗೆ ಇರುತ್ತೆ ಆನ್ಸರು. RTI ಕಾಪಿಲ್ದ್ರೆ ಸೆಲೆಕ್ಟ್ ಆಗಿರೋ ಕ್ಯಾಂಡಿಡೇಟ್ಸ್ ಹೇಳ್ತಾರೆ ನಾನು. ಗೊತ್ತಾಗ್ತಿದೆಯಾ? ನಾನು ಇದು ಬರೆದ್ಬಿಡ್ತೀನಿ ಅಂತೀರಾ, ಬಟ್ ಎಕ್ಸಾಮಲ್ಲಿ ಕುತ್ಕೊಂಡು ಬರೀಬೇಕಾದ್ರೆ ಅದು ಚಾಲೆಂಜಿಂಗ್ ಇರುತ್ತೆ. ಅರ್ಥ ಆಗ್ತಿದೆಯಾ? ಅದೆಲ್ಲ ಮುಂದೆ ನಿಮಗೆ ಹೇಳ್ತಾ ಹೋಗ್ತೀನಿ. ಇಂಪ್ಯಾಕ್ಟ್ಫುಲ್ ಇರಬೇಕು ನಿಮ್ಮ ಎಸ್ಸೆಗಳು. ಯಾವುದು ಸಹ ಏನಾಗಿರಬೇಕು, ಇಂಪ್ಯಾಕ್ಟ್ ಇದ್ದರೆ ಮಾತ್ರನೇ ಎಕ್ಸಾಮ್ಸಲ್ಲಿ ಕ್ಲಿಯರ್ ಮಾಡೋಕ್ಕೆ ಆಗುತ್ತೆ. ಓಕೆನಾ? ನೆಕ್ಸ್ಟು ವರ್ಡ್ ಲಿಮಿಟು. ಇನ್ನೊಂದು ಏನು ಮಾಡ್ತಾರೆ ಹುಡುಗರು, 600 ಅಂದರೆ ಸರ್ ಎಷ್ಟು ಬರೀಬೇಕು ಅನ್ನೋದು ಎಷ್ಟು ಜನಕ್ಕೆ ಗೊತ್ತಿರಲ್ಲ. ಗೊತ್ತಾಗ್ತಿದೆಯಾ? ವಿತಿನ್ ವರ್ಡ್ ಲಿಮಿಟ್ ಅಂತ ಹೇಳಿದ್ದಾರೆ. 600 ವರ್ಡ್ಸ್ಗೆ ಒಳಗಡೆ ಇರಬೇಕು. ಹಂಗಂದ್ಬಿಟ್ಟು ಸರ್ ನಾನು 200 ಬರೀತೀನಿ, 600 ಒಳಗಡೆ ಇದೆ, ಆಗುತ್ತಾ? ಇಲ್ಲ. ಅದಕ್ಕೆ ಒಂದು ಸ್ಟ್ಯಾಂಡರ್ಡ್ ಇದೆ. ಏನಂದರೆ ಒಂದು 550 ವರ್ಡ್ಸಿಂದ 570 ವರ್ಡ್ಸ್ ಇರಬೇಕು. ಸರ್ ಇದನ್ನು ಹೆಂಗೆ ಸರ್, ನನಗೆ ಒಂದು ಕ್ಯಾಲ್ಕುಲೇಟರ್ ಬೇಕು ಸರ್, ನಾನು ಎಣಿಸ್ಕೊಂಡು ಕುತ್ಕೊಂತೀನಿ ಇದರಲ್ಲಿ ಅಂತಂದರೆ ಆಗಲ್ಲ. ಒಂದು ಅಂದಾಜು. ಆಮೇಲೆ ಸರ್ ಎಷ್ಟು ಪೇಜ್ ಬರಬೇಕು ಅಂತ ಕೇಳ್ತಾರೆ. ದ ಪೇಜಸ್ ಆರ್ ಡಿಪೆಂಡ್ಸ್ ಆನ್ ಯುವರ್ ಹ್ಯಾಂಡ್ ರೈಟಿಂಗ್. ಆಮೇಲೆ ನಂಬರ್ ಆಫ್ ವರ್ಡ್ಸ್ ನಿಮ್ಮ ಒಂದು ಪೇಜಲ್ಲಿ ಎಷ್ಟು ಕೂರ್ತವೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಕೆಲವ್ರದ್ದು ಒಂದು ಪೇಜಲ್ಲಿ 90 ವರ್ಡ್ಸ್ ಕೂರ್ತವೆ, ಕೆಲವ್ರದ್ದು 100 ಕೂರ್ತವೆ, ಕೆಲವ್ರದ್ದು 120 ಕೂರ್ತವೆ, ಕೆಲವ್ರದ್ದು 70 ಕೂರ್ತವೆ. ಇದ್ರ ಮೇಲೆ ನಂಬರ್ ಒಂದು ವರ್ಡ್ಸಲ್ಲಿ 70 ಕೂತ್ಕೊಂಡಾಗ ಅಥವಾ ಒಂದು ಪೇಜಲ್ಲಿ 100 ವರ್ಡ್ಸ್ ಕೂತ್ಕೊಂಡಾಗ ನೀವು ಎಷ್ಟು ಪೇಜ್ ಬರಬೇಕಾಗುತ್ತೆ? 6 ಪೇಜ್ ಬರಬೇಕಾಗುತ್ತೆ. 120 ಕೂತ್ಕೊಂಡಾಗ 5 ಪೇಜ್ ಬರಬೇಕಾಗುತ್ತೆ. ಸಿಂಪಲ್ ಕ್ಯಾಲ್ಕುಲೇಷನ್ಸ್. ಇದು ನೀವೇ ಮೈಂಡಲ್ಲಿ ಕ್ಯಾಲ್ಕುಲೇಟ್ ಮಾಡಿ ಇಟ್ಕೊಂಡ್ಬಿಟ್ಟು ಡಿಸೈಡ್ ಆಗ್ಬಿಡ್ಬೇಕು ನಾನು ಎಷ್ಟು ಪೇಜ್ ಬರೀಬೇಕು ಅಂತ. ಇದನ್ನು ಯಾರನ್ನೂ ಕೇಳೋ ಅವಶ್ಯಕತೆ ಇಲ್ಲ. ಸರ್ ಅವ್ನು 6 ಪೇಜ್ ಬರೆದಿದ್ದಾನೆ, ಅವನಿಗೆ ಜಾಸ್ತಿ ಪೇಜಸ್ ಬರುತ್ತೆ, ಜಾಸ್ತಿ ಮಾರ್ಕ್ಸ್ ಬರುತ್ತೆ. ನೋ, ವರ್ಡ್ ಲಿಮಿಟ್ 600 ಒಳಗಡೆ ಇರಬೇಕು. ಸ್ಟ್ಯಾಂಡರ್ಡ್ ಅಂದರೆ 550 to 570 ಅಥವಾ ಇನ್ನೊಂದು 10 +or -10 ಅಂದ್ಕೋಬೋದು. 570ಗೆ ಇಷ್ಟೊಳಗೆ ಇರಬೇಕು. ಹೌದಾ? KS ಆದರೆ ನಿಮ್ಗೆ 1200 ಇರುತ್ತೆ. 1100 +or -50. ಓಕೆನಾ? ಇಷ್ಟಿರಬೇಕು. ನೆಕ್ಸ್ಟು ನೋಡಿ, ಅದೇ ವರ್ಡ್ ಲಿಮಿಟ್ PSCಯಲ್ಲಿ 600 ಇರುತ್ತೆ, KS ಮತ್ತು UPSCನಲ್ಲಿ ಏನಾಗಿರುತ್ತೆ 1200. ಅದು ನೀವು ವರ್ಡ್ ಲಿಮಿಟ್ ನಿಮ್ಮ ಕ್ಯಾಲ್ಕುಲೇಷನ್ ಹೆಂಗೆ ಅಂತ ಗೊತ್ತಾಯ್ತಲ್ವಾ, ಅದು ಮಾಡ್ಕೊತೀರಾ. ನೆಕ್ಸ್ಟು ಏನು ಮಾಡ್ತಾರೆ, ಟೆಸ್ಟ್ ಎಬಿಲಿಟಿ ಟು ಆರ್ಗನೈಸ್ ಥಾಟ್ಸ್. ನಿಮ್ಮ ಥಾಟ್ಸ್ ಏನು ಹೇಳಿದೆ ನಾನು, ಒಂದು ಯಾವ್ದಾರೋ ವಿಚಾರ ಕೊಟ್ಟಾಗ ನಿಮ್ಮ ಥಾಟ್ಸ್ ಹೆಂಗೆ ಹೇಳ್ಕೊಂಬರ್ತೀರಾ
ಅನ್ನೋದು ಮ್ಯಾಟ್ರ್ ಆಗುತ್ತೆ. ಅರ್ಥ ಆಗ್ತಿದೆಯಾ? ಯಾವುದನ್ನು ಫಸ್ಟ್ ಬರೀತೀರಾ, ಯಾವ ಸೆಕೆಂಡ್ ಬರೀತೀರಾ, ಯಾವ ಪಾಯಿಂಟ್ಸ್ ಫಸ್ಟ್ ಬರೀತೀರಾ, ಯಾವ ಪಾಯಿಂಟ್ ಸೆಕೆಂಡ್ ಬರೀತೀರಾ, ಎಲ್ಲಿಂದ ಸ್ಟಾರ್ಟ್ ಮಾಡ್ತೀರಾ, ನಿಮ್ಮ ಆರ್ಗ್ಯುಮೆಂಟ್ಸ್ ಹೆಂಗೆ ಕೊಡ್ತೀರಾ ಎಸ್ಸೆನಲ್ಲಿ, ಗೊತ್ತಾಗ್ತಿದೆಯಾ? ಅದೆಲ್ಲ ಮ್ಯಾಟ್ರ್ ಆಗುತ್ತೆ. ಅದನ್ನು ಮುಂದೆ ನಾವು ಎಕ್ಸ್ಪ್ಲೇನ್ ಮಾಡ್ತೀನಿ, ಗೊತ್ತಾಗ್ತಿದೆಯಾ? ಮತ್ತು ನಿಮ್ಮ ಐಡಿಯಾಸ್, ಅದರಲ್ಲಿ ಏನಾದರೂ ನೀವು ಒಂದೇನೋ ಇಂಪ್ಯಾಕ್ಟ್ಫುಲ್ ಆಗೋದು ಹೇಳೋದಿರ್ತದೆ, ಅದನ್ನು ಹೆಂಗೆ ಹೇಳ್ತೀರಾ. ನೆಕ್ಸ್ಟು ನಿಮ್ಮ ಲ್ಯಾಂಗ್ವೇಜ್ ಎಫಿಷಿಯನ್ಸಿ ಹೆಂಗಿದೆ ಬರೀಬೇಕಂದ್ರೆ, ಯಾವ ಥರ ಲ್ಯಾಂಗ್ವೇಜ್, ತುಂಬ ಹೈ ಲೆವೆಲ್ ಕನ್ನಡ ಅಥವಾ ಇಂಗ್ಲೀಷಲ್ಲಿ ಬೇಕಾಗಿಲ್ಲ, ತುಂಬ ಗ್ರಾಮೀಣ ಭಾಷೆದ ಬೇಕಾಗಿಲ್ಲ. ಏನು ನೀವು ಟೆಕ್ಸ್ಟ್ ಬುಕ್ಕಲ್ಲಿ ಏನು ಲ್ಯಾಂಗ್ವೇಜ್ ಇರುತ್ತೆ, ಹೈಸ್ಕೂಲ್ ಟೆಕ್ಸ್ಟ್ ಬುಕ್ಕಲ್ಲಿ ಏನು ಲ್ಯಾಂಗ್ವೇಜ್ ಇರುತ್ತೆ, ಆ ಲ್ಯಾಂಗ್ವೇಜ್ನ ಅರ್ಥ ಮಾಡ್ಕೊಂಡ್ರೆ ಸಾಕು, ಆ ಲ್ಯಾಂಗ್ವೇಜಲ್ಲಿ ಬರೆದ್ರೆ ಸಾಕು, ತುಂಬ ಕಾಂಪ್ಲಿಕೇಟೆಡ್ ಬೇಕಾಗಿಲ್ಲ. ಅರ್ಥ ಆಗ್ತಿದೆಯಾ? ಇಷ್ಟು ತಲೆಯಲ್ಲಿರ್ಬೇಕು ನಿಮಗೆ, ಓಕೆನಾ? ನಾನು ಹೇಳ್ತಿರೋದನ್ನ ಅರ್ಥ ಆಗ್ತಿದೆ, ಯಾಕೆಂದ್ರೆ ಸೈಲೆಂಟ್ ಆಗ್ಬಿಟ್ರಲ್ಲ, ನಂಗೆ ಅರ್ಥ ಆಗ್ತಾ ಇಲ್ಲ. ಅರ್ಥ ಆಗ್ತಾ ಇದೆಯಾ? ಸೈಲೆಂಟ್ ಆಗ್ಬಿಟ್ರಲ್ಲ, ನನಗೆ ಕನ್ಫ್ಯೂಸ್ ಆಯಿತು. ಇನ್ನು ಎಸ್ಸೆ ರೈಟಿಂಗಲ್ಲಿ ಅದು ಬರೀತೀನಿ, ಇಂಟ್ರೊಡಕ್ಷನ್, ಹಿಸ್ಟ್ರಿ ಅದೆಲ್ಲ ಹೆಂಗೆ ಬರೀಬೇಕು, ಪ್ಯಾಟರ್ನ್ ಎಲ್ಲ ನಾನು ಡೆಪ್ತ್ ಒಳಗಡೆ ಓದಾಗ ಹೇಳ್ತೀನಿ. ನಿಮ್ಗೆ ಸುಮ್ಮನೆ ಒಂದು ಓವರ್ ವ್ಯೂ ಕೊಡ್ತಾ ಇದ್ದೀನಿ ಅಷ್ಟೇ, ಓಕೆನಾ? ಓಕೆ, ನೆಕ್ಸ್ಟು ಓವರ್ ವ್ಯೂನಲ್ಲಿ ಏನಾಗುತ್ತೆ, ನೆಕ್ಸ್ಟು ಕರೆಂಟ್ ಅಫೇರ್ಸ್ ರಿಲೇಟೆಡ್ಡು ಎಸ್ಸೆಗಳು ಈಗ ಇತ್ತೀಚೆಗೆ ಜಾಸ್ತಿ ಆಗ್ತಿದೆ. ಅರ್ಥ ಆಗ್ತಿದೆಯಾ? ನಾನು ಹೇಳೋದು, ಸರ್ ಎಷ್ಟು ಎಸ್ಸೆ ಪ್ರಿಪ್ರೇಷನ್ ಮಾಡಬೇಕು ಅಂತ ನಂಗೆ ಯೂಶ್ವಲಿ ಕೇಳ್ತಾರೆ ಹುಡುಗರು. ನಾನು ಒಂದು ಪ್ರಿಪ್ರೇಷನ್ ಮಾಡಬೇಡಿ. ಮತ್ತು ಸರ್ ಹೆಂಗೆ ಅಂತಾರೆ, ಯಾವುದೇ ಕೊಟ್ಟರು ನೀವು ಬರಿಬೇಕು, ಆ ಒಂದು ಸ್ಕಿಲ್ನ ಡೆವಲಪ್ ಮಾಡ್ಕೊಳ್ಳಿ. ಅದು ಹೆಂಗೆ ಬರುತ್ತೆ ಅಂತಂದರೆ, ಕೆಲವರು ನಾವು ಬರಿಬೇಕಾದ್ರೆ ನಾವು ಒಂದು 10 ರಿಂದ 15 ಅಷ್ಟೇ ಎಸ್ಸೆ ಪ್ರಿಪೇರ್ ಆಗಿದ್ದು. ಪ್ರಾಂಪ್ಟಾಗಿ ಹೇಳ್ತೀನಿ, ನಾನು ಪ್ರಿಪೇರ್ ಆಗಿದ್ದು 15 ಎಸ್ಸೆ. ಯಾಕೆಂದರೆ ಹಳೆ ವರ್ಷದ ಕ್ವಶನ್ ಪೇಪರ್ ನೋಡಿದಾಗ ಕಾಮನ್ ಟಾಪಿಕ್ಸ್ ರಿಪೀಟ್ ಆಗ್ತಾ ಇದ್ದು, ಗೊತ್ತಾಗ್ತಿದೆಯಾ? ಯಾವ್ದಾರು ಒಂದು 15 ಎಸ್ಸೆ ರೆಡಿ ಆಗಿಬಿಟ್ರೆ ಸ್ಟ್ಯಾಂಡರ್ಡ್ ಟಾಪಿಕ್ಸ್ದು ಒಂದು ಎಸ್ಸೆ ಫಿಕ್ಸ್. GST, ಮಹಿಳಾ ಸಬಲೀಕರಣ, ರೈತರ ಆತ್ಮಹತ್ಯೆ, ಪರಿಸರ ಸಂಬಂಧಪಟ್ಟದೊಂದು ಇನ್ನೊಂದು ಯಾವುದೋ ಒಂದು 15 ಎಸ್ಸೆ ರೆಡಿ ಆಗ್ಬಿಟ್ರೆ ಅದ್ರಲ್ಲಿ ಯಾವ್ದು ಒಂದು ಬಂದಿರೋದು. ಬಟ್ ಅದ್ರ ಈಗ ಹಂಗಾಗ್ತಾ ಇಲ್ಲ, ಡೈನಮಿಕ್ ಆಗ್ತಾ ಇದೆ, ಹೊಸ ಟಾಪಿಕ್ಗಳು ಬರ್ತಾ ಇದೆ, ಗೊತ್ತಾಗ್ತಿದೆ. ಟಾಪಿಕ್ ಮೇಲೆ ಏನಾಗಿದೆ, ಅಡಿಷನ್ ಮಾಡಿ ಕೇಳ್ತಾ ಇದ್ದಾರೆ, ಬರೀ ಕೃತಕ ಬುದ್ಧಿಮತ್ತೆ ಅಂತ ಕೇಳ್ತಾ ಇದ್ರು. ಈಗ ಬೆಂಗಳೂರು ಟ್ರಾಫಿಕ್ ಮ್ಯಾನೇಜ್ಮೆಂಟಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನ ಯೂಸಸ್ ಏನು ಅಂತ, ಅದರ ಬಗ್ಗೆ ಪ್ರಬಂಧ ಬರೀರಿ ಅಂತ ಕೇಳ್ತಾರೆ. ಬೆಂಗಳೂರು ಟ್ರಾಫಿಕ್ AI ಇಂಟಿಗ್ರೇಟೆಡ್ ಮಾಡಿ ಎಸ್ಸೆ ಬರೀರಿ ಅಂತ ಕೇಳ್ತಾರೆ. ಈ ರೀತಿ ಪ್ರಶ್ನೆಗಳು ಬರ್ತಾ ಇದೆ ಇತ್ತೀಚೆಗೆ. ಅದಕ್ಕೆ ನೀವು ಸಬ್ಜೆಕ್ಟ್ಸು ಡೈವರ್ಸಿಫೈ ಆಗಿದೆ, ಅದಕ್ಕೆ ನೀವು ಯಾವುದೇ ಕೊಟ್ಟರು ಬರೆಯುವಷ್ಟು ಸ್ಕಿಲ್ನ ಬೆಳೆಸ್ಕೋಬೇಕು. ಅದಕ್ಕೆ ನಾಲೆಡ್ಜ್ನ ಕಂಟೆಂಟ್ನ ಕಲೆಕ್ಟ್ ಮಾಡಬೇಕು. ಕಂಟೆಂಟ್ ಕಲೆಕ್ಟ್ ಹೆಂಗೆ ಮಾಡೋದು ಅಂತ ಮುಂದಿನ ದಿನಗಳು ಹೇಳೋಣ ಅದನ್ನು. ನೆಕ್ಸ್ಟು ಕರೆಂಟ್ ಅಫೇರ್ಸ್ ರಿಲೇಟೆಡು, ಡಿಜಿಟಲ್ ಇಂಡಿಯಾ, ವುಮೆನ್ ಎಂಪವರ್ಮೆಂಟು ಬರುತ್ತೆ. ನೆಕ್ಸ್ಟ್ ಸೋಷಿಯಲ್ ಇಶ್ಯೂಸಲ್ಲಿ ಕರಪ್ಷನ್, ಎಜುಕೇಷನ್ ಸಿಸ್ಟಮ್, ಇವೆಲ್ಲ ಹಳೆವು. ಈಗ ಎಜುಕೇಷನ್ ಸಿಸ್ಟಮ್ ಅಂದರೆ NEP ಹೋಯ್ತು, NEPದು ಬಿಟ್ಟೆಲ್ಲ ಮುಂದಕ್ಕೆ ಬಂದಿದ್ದೀವಿ. ಅವಾಗ ಆ ಟ್ರೆಂಡ್, ಬಟ್ ಏನಾದರೂ ಕರೆಂಟ್ ಅಫೇರ್ಸಲ್ಲಿ ಏನಿರುತ್ತೆ ಅದ್ರ ಮೇಲೆ ಒಂದು ಎಕ್ಸ್ಪೆಕ್ಟೆಡ್ ಇಡ್ಬೋದು, ಇದು ಬರ್ಬೋದು ಅನ್ನೋದು ಎಕ್ಸ್ಪೆಕ್ಟ್ ಮಾಡ್ಕೊಳ್ಳಿ, ಇದು ಬರುತ್ತೆ ಅಂತ ಅಂದ್ಬಿಟ್ಟು. ಬಟ್ ಇದೇ ಬರುತ್ತೆ ಅಂತ ಅದಕ್ಕೆ ಫಿಕ್ಸ್ ಆಗಿ ಕೂತ್ಕೋಬೇಡಿ, ಗೊತ್ತಾಗ್ತಿದೆಯಾ? ನೆಕ್ಸ್ಟು ಎನ್ವೈರನ್ಮೆಂಟಲ್ ಇಶ್ಯೂಸ್, ಅರ್ಥ ಆಗ್ತಿದೆಯಾ? ಎನ್ವೈರನ್ಮೆಂಟ್ ಇಶ್ಯೂಲಿ ಕ್ಲೈಮೇಟ್ ಚೇಂಜ್ ಮತ್ತು ಪೊಲ್ಯೂಷನ್ಸ್, ಇವು ಕಾಮನ್ ಸಬ್ಜೆಕ್ಟ್ಸು. ನೆಕ್ಸ್ಟ್ ಕರ್ನಾಟಕ ಸ್ಪೆಸಿಫಿಕ್ ತಗೊಂಡಾಗ ಕರ್ನಾಟಕದಲ್ಲಿ ಹೆರಿಟೇಜ್ ಬಗ್ಗೆ ಕೇಳ್ಬೋದು, ಪ್ರವಾಸೋದ್ಯಮದ ಬಗ್ಗೆ ಕೇಳ್ಬೋದು, ರೂರಲ್ ಡೆವಲಪ್ಮೆಂಟ್ ಬಗ್ಗೆ ಕೇಳ್ಬೋದು. ಈ ಥರ ಒಂದಷ್ಟು ಟಾಪಿಕ್ಸ್ನ ನೀವು ಥೀಮ್ಸ್ ಅಂತ ಬರೀತವೆ, ಗೊತ್ತಾಗ್ತಿದೆಯಾ? ಥೀಮ್ಸ್ ಅಂತಂದರೆ ನೀವು ಈ ಟಾಪಿಕ್ಸ್ ಮೇಲೆ ಬಂದೆ ಅಂದರೆ ಲೈಕ್ ಒಂದು ಪರ್ಟಿಕ್ಯುಲರ್ ಎಸ್ಸೆ ರೆಡಿ ಆಗೋದಲ್ಲ, ಓವರ್ ಆಲು ಏನಾಗುತ್ತೆ, ವುಮೆನ್ ಎಂಪವರ್ಮೆಂಟ್ ಬಗ್ಗೆ ರೆಡಿ ಆಗೋದು. ವುಮೆನ್ಸ್ ರಿಲೇಟೆಡ್ ಒಂದು ಥೀಮ್, ಅದು ವುಮೆನ್ ಎಂಪವರ್ಮೆಂಟ್ ಬಗ್ಗೆ ಕೇಳ್ಬೋದು, ಗೊತ್ತಾಯ್ತಾ? ವುಮೆನ್ ಇನ್ ಎಜುಕೇಷನ್ ಕೇಳ್ಬೋದು, ವುಮೆನ್ ಇನ್ ಸ್ಪೋರ್ಟ್ಸ್ ಕೇಳ್ಬೋದು. ಬಟ್ ಒಂದು ಥೀಮ್, ವುಮೆನ್ ಅನ್ನೋ ಥೀಮು, ಫಾರ್ಮರ್ಸ್ ಅನ್ನೋ ಒಂದು ಥೀಮು, ಡಿಜಿಟಲ್ ಇಂಡಿಯಾ ಒಂದು ಥೀಮ್, ಅದ್ರ ಮೇಲೆ ಏನು ಬೇಕಾದ್ರೂ ಕೇಳ್ಬೋದು. ಅದಕ್ಕೆ ಆ ಥರ ರೆಡಿ ಆಗಬೇಕು. ನಿಮ್ಮ ಕಂಟೆಂಟು ಅದೇ ಥರ ರೆಡಿ ಮಾಡ್ಕೋಬೇಕು, ಅರ್ಥ ಆಗ್ತಿದೆಯಾ? ಹಾಗಾಗಿ ಆ ಥೀಮ್ಸ್ ಒಂದು 15 ರಿಂದ 20 ಥೀಮ್ಸ್ ಇದೆ, ನಾನು ಕೊಡ್ತೀನಿ ನಿಮಗೆ. 15 ರಿಂದ 20 ಥೀಮ್ಸ್ ರೆಡಿ ಆಗೋಗ್ಬಿಟ್ರೆ ಯಾವ ಎಸ್ಸೆ ಬೇಕಾದ್ರೂ ಬರೀಬೋದು. ನಾನು ಹೇಳ್ತಾರೆ ನಾಟು ಎಸ್ಸೆ ಅಲ್ಲ, ಥೀಮ್ಸ್, ಗೊತ್ತಾಗ್ತಿದೆಯಾ? ಈಗ ನೋಡಿ, ಎನ್ವೈರನ್ಮೆಂಟ್ ಅನ್ನೋ ಥೀಮು, ಆ ಎನ್ವೈರನ್ಮೆಂಟಲ್ಲಿ ವೆರೈಟಿ ಆಫ್ ಎಸ್ಸೆಸ್ಗಳು ಬರ್ತವೆ, ಗೊತ್ತಾಗ್ತಿದೆಯಾ? ಆ ರೀತಿ ನೀವು ಥೀಮ್ಸ್ನ ರೆಡಿ ಆಗಬೇಕು. ಆ ಥೀಮ್ಸ್ ಬಗ್ಗೆ ನಾನು ಮುಂದಿನ ದಿನಗಳಲ್ಲಿ ಹೇಳ್ತೀನಿ ನಿಮಗೆ, ಯಾವ ಥೀಮ್ಸ್ ಹೆಂಗೆ ರೆಡಿ ಆಗಬೇಕು ಅನ್ನೋದ್ರ ಬಗ್ಗೆ, ಅರ್ಥ ಆಗ್ತಿದೆಯಾ? ಅದೇ ಥರ ರೆಡಿ ಆಗಬೇಕು. ಯಾವುದೇ ಎಸ್ಸೆ ಕೊಟ್ಟರು ಈಸಿಯಾಗಿ ಬರೀತೀರ ಅಂತಂದರೆ ಈ ಥರ ರೆಡಿ ಆದಾಗಲೇ ಬರೀಬೋದು. ಅವಾಗ ಎಷ್ಟೇ ಡಿಫಿಕಲ್ಟ್ ಕೊಟ್ಟರು ಏನಾದರೂ ಒಂದು ನಿಮ್ಮ ಇರೋ ನಾಲೆಡ್ಜ್ ಯೂಸ್ ಮಾಡಿ ಆ ಟೈಮಲ್ಲಿ ಒಂದು ಕುಕ್ ಮಾಡಿ ಬರೆಯೋಕ್ಕೆ ಸ್ಟಾರ್ಟ್ ಮಾಡ್ತೀರಾ, ಅರ್ಥ ಆಗ್ತಿದೆಯಾ? ನೀವು ಇದನ್ನೇ ಬರಬೇಕು ಅಂತ ಹೋದಾಗ ಅದು ಬರಲಿಲ್ಲ ಅಂದರೆ ಪ್ಯಾನಿಕ್ ಆಗ್ತೀರಾ. ಅದಕ್ಕೆ ಪ್ರೀ ಡಿಟರ್ಮಿನಲ್ಲಿ ಎಕ್ಸಾಮ್ಗೆ ಯಾವುದು ಹೋಗ್ಬೇಡ್ರಿ, ಎಕ್ಸ್ಪೆಕ್ಟೆಡ್ ಇಟ್ಕೊಂಡು ಯಾವುದು ಹೋಗ್ಬೇಡ್ರಿ. ಅಲ್ಲಿ ಅನ್ಎಕ್ಸ್ಪೆಕ್ಟೆಡ್ಗೆ ರೆಡಿ ಆಗಿರ್ಬೇಕು ನೀವು ಯಾವತ್ತೂ, ಗೊತ್ತಾಗ್ತಿದೆ? ಆ ಒಂದು ಸ್ಕಿಲ್ನ ಈಗಲೇ ಬೆಳೆಸ್ಕೊಂಬಿಡಿ, ಓಕೆನಾ? ನೆಕ್ಸ್ಟು ಮಾರ್ಕ್ಸ್ ಹೆಂಗೆ ಬರುತ್ತೆ ಅಂತ ಕೇಳ್ತಾರೆ. ನಿಮ್ಮ ಕಂಟೆಂಟ್ಗೆ 10 ಮಾರ್ಕ್ಸ್ ಇರುತ್ತೆ. ಏನು ನೀವು ಎಸ್ಸೆನಲ್ಲಿ ಕಂಟೆಂಟ್ ಬರೆದಿರ್ತೀರಲ್ಲ ಅದಕ್ಕೆ 10 ಮಾರ್ಕ್ಸ್ ಇರುತ್ತೆ,
ಏನು ಚೆನ್ನಾಗಿ ಕಂಟೆಂಟ್ ಬರೆದಿದ್ದೀನಿ ಅದ್ರ ಮೇಲೆ. ನೆಕ್ಸ್ಟು ಸ್ಟ್ರಕ್ಚರ್. ಸ್ಟ್ರಕ್ಚರ್ ಅಂದರೆ ಏನು ಗೊತ್ತಲ್ಲ ನಿಮಗೆ? ಏನು ಸ್ಟ್ರಕ್ಚರ್ ಅಂದರೆ? ಎಸ್, ಇಂಟ್ರೊಡಕ್ಷನು, ಬಾಡಿ, ಕನ್ಕ್ಲೂಷನ್, ದಿಸ್ ಇಸ್ ದ ಸ್ಟ್ರಕ್ಚರ್. ಅದರ ಬಾಡಿನಲ್ಲೇ ಏನು ಯಾವ ಥರ ನೀವು ತೊಗೊಂಡು ಹೋಗಿದ್ದೀರಾ ಗೊತ್ತಾಗ್ತಿದೆ. ನಾಟ್ ಓನ್ಲಿ ಸ್ಟ್ರಕ್ಚರ್ ಅಂತಂದರೆ ಬರೀ ಮೂರಲ್ಲ, ಇಂಟ್ರೊಡಕ್ಷನಲ್ಲೂ ಸ್ಟ್ರಕ್ಚರ್ ಇದೆ. ಫಸ್ಟ್ ಏನು ಬರೀಬೇಕು, ಸೆಕೆಂಡ್ ಏನು ಬರಬೇಕು, ಅದನ್ನ ಹೆಂಗೆ ಕನ್ಕ್ಲೂಸ್ ಮಾಡಬೇಕು, ಅದನ್ನು ನೆಕ್ಸ್ಟ್ ಸ್ಟೆಪ್ಗೆ ಹೆಂಗೆ ತೊಗೊಂಡು ಹೋಗ್ಬೇಕು ಗೊತ್ತಾಗ್ತಿದೆಯಾ? ಬರ್ದ್ಬಿಟ್ಟು ನಿಲ್ಸ್ಬಿಡೋದಲ್ಲ, ಅದು ನೀವು ನೆಕ್ಸ್ಟ್ ಇದಕ್ಕೆ ತಗೊಂಡು ಹೋಗ್ಬೇಕು. ಎಕ್ಸಾಂಪಲ್ ನೋಡಿ, ಈಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬರೀಬೇಕಾದ್ರೆ ಆರ್ಟಿಫಿಷಿಯಲ್ ಹೊರವೋ ಶಾಪ ಒಂದು ಬಂತು ಅಂದರೆ ನೀವು ಇಂಟ್ರೊಡಕ್ಷನ್ ಬರೀತೀರಾ, ಏನೋ ಒಂದು ಇಂಟ್ರೊಡಕ್ಷನ್ ಬರೀತೀರಾ, ಲಾಸ್ಟ್ ಏನು ಮಾಡಬೇಕು, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಹೊರವೋ ಶಾಪವೋ ಎನ್ನುವುದನ್ನು ಈ ಕೆಳಗಿನ ಪ್ರಬಂಧದ ಮೂಲಕ ಚರ್ಚಿಸೋಣ ಅಂತ ಆ ಕನೆಕ್ಟಿವಿಟಿ ಕೊಡಬೇಕು. ಗೊತ್ತಾಗ್ತಿದೆಯಾ? ಅದೆಲ್ಲ ತುಂಬ ಮ್ಯಾಟ್ರ್ ಆಗುತ್ತೆ. ಗೊತ್ತಾಗ್ತಿದೆಯಾ? ಆ ಥರ ಸ್ಟ್ರಕ್ಚರ್ಗೆ 5 ಮಾರ್ಕ್ಸ್ ಇರುತ್ತೆ. ನೆಕ್ಸ್ಟ್ ಲ್ಯಾಂಗ್ವೇಜ್, ನಿಮ್ಮ ಲ್ಯಾಂಗ್ವೇಜ್ ಸ್ಪೆಲ್ಲಿಂಗ್ ಮಿಸ್ಟೇಕ್ ಇರ್ಬೋದು, ಗ್ರಾಮರ್ ಮಿಸ್ಟೇಕ್ ಇರ್ಬೋದು, ಪದಗಳು ಬಳಕೆ ಎಷ್ಟು ಚೆನ್ನಾಗಿ ಬರ್ದಿದ್ರೆ ಹಿಂಗೆ, ಮತ್ತು ಹ್ಯಾಂಡ್ ರೈಟಿಂಗ್ ನಿಮ್ಮದು ಹೆಂಗಿದೆ ಅದ್ರ ಮೇಲೆಲ್ಲ 5 ಮಾರ್ಕ್ಸ್. ಒಟ್ಟು 20 ಮಾರ್ಕ್ಸ್ ಈ ಥರ ಅಲರ್ಟ್ ಮಾಡ್ತಾರೆ. ಡಿಜಿಟಲ್ ವ್ಯಾಲ್ಯೂಷನ್ ಮಾಡ್ತಾರೆ, ಕುತ್ಕೊಂಡು ಪೆನ್ ಇಟ್ಕೊಂಡು ವ್ಯಾಲ್ಯೂಷನ್ ಮಾಡಲ್ಲ, ನಿಮ್ಮದು ಡಿಸ್ಪ್ಲೇ ಆಗುತ್ತೆ, ಇದರಲ್ಲಿ ನೋಡ್ತಾರೆ, ಓದ್ತಾ ಹೋಗ್ತಾರೆ, ಅವ್ರಿಗೆ ಮನಸ್ಸಿಗೆ ಏನು ಬರುತ್ತೆ ಅವಾಗ ಕೊಡ್ತಾರೆ ಮಾರ್ಕ್ಸ್. ಎಷ್ಟು 20ಕ್ಕೆ 15, 14, 16 ಅಂತ. ಗೊತ್ತಾಗ್ತಿದೆಯಾ? ಅದಕ್ಕೆ ನೀವೇನು ಮಾಡಬೇಕು, ಹ್ಯಾಂಡ್ ರೈಟಿಂಗ್ ಮೇಲೆ ಫೋಕಸ್ ಮಾಡಲೇಬೇಕು. ಗೊತ್ತಾಗ್ತಿದೆ? ಹ್ಯಾಂಡ್ ರೈಟಿಂಗ್ ಯಾರು ಚೆನ್ನಾಗಿಲ್ಲ ಈಗಲಿಂದಲೇ ಪ್ರಾಕ್ಟೀಸ್ ಮಾಡ್ಕೊಳ್ಳಿ, ಇಂಪ್ರೂವೈಸ್ ಮಾಡೋಕ್ಕೆ. ಓಕೆನಾ? ನೆಕ್ಸ್ಟು ನಾನು ಹೇಳಿದ್ರೆ ಅದೇ 2 to 3 ಎಸ್ಸಿನ ಮಾಡಲೇಬೇಕು. ಅದು ಟ್ರೆಂಡಿ ಟಾಪಿಕ್ಸ್ ಮೇಲೆ. ಏನು ಟ್ರೆಂಡಿ ಟಾಪಿಕ್ಸ್ ಅಂದರೆ ನ್ಯೂಸ್ ಪೇಪರ್ಲಿ ಏನು ಬರುತ್ತಿರುತ್ತೆ ಅದ್ರ ಮೇಲೆ ಕಂಟೆಂಟ್ನ ಬರಿತಾ ಹೋಗಬೇಕು ಪ್ರತಿ ದಿನ. ನನ್ನ ಪ್ರಕಾರ ಯಾವ್ದಾರು ಒಂದು ನ್ಯೂಸಲ್ಲಿ ಬಂತು ಅದ್ರ ಬಗ್ಗೆ ಒಂದು 100, 200, 300 ವರ್ಡ್ಸಲ್ಲಿ ಬರೆದಿಟ್ಕೋಬೇಕು. ನೋಡ್ದಂಗೆ ವಿತೌಟ್, ಈಗ ಪೇಪರ್ ಓದಿರ್ತೀರಾ, ಯಾವುದೋ ಒಂದು ಟಾಪಿಕ್ ಬರ್ತಾರೆ ಮೇಲೆ ಬರೆದಿಡಬೇಕು. ಗೊತ್ತಾಗ್ತಿದೆಯಾ? ಇಷ್ಟು. ನೆಕ್ಸ್ಟು ಈಗ ಎಸ್ಸೆ ಸ್ಟೆಪ್ ಬೈ ಸ್ಟೆಪ್ ಅಪ್ರೋಚ್ ಹೆಂಗೆ ಇದರಲ್ಲಿ ಗೊತ್ತು ನಿಮಗೆ. ನಾನು ಓಕೆನಾ? ಸ್ಟೆಪ್ ಬೈ ಸ್ಟೆಪ್ ಅಪ್ರೋಚ್ ನೋಡಿದಾಗ ಫಸ್ಟು ನೀವು ಏನು ಮಾಡಬೇಕು, ಟಾಪಿಕ್ ಯಾವ್ದಾರು ಒಂದು ಎಸ್ಸೆ ಟಾಪಿಕ್ ಕೊಟ್ಟಿದ್ದಾರೆ, ಫಸ್ಟು ಆ ಟಾಪಿಕ್ನ ಏನು ಮಾಡ್ಕೋಬೇಕು, ಅಂಡರ್ಸ್ಟ್ಯಾಂಡ್ ಮಾಡಬೇಕು. ಅವರೇನೋ ಕೊಟ್ಟಿರ್ತಾರೆ, ನೀವೇನೋ ಬರೆಯೋದಲ್ಲ, ಅಥವಾ ನಿಮಗೆ ಗೊತ್ತಿರೋದು ಬರೆಯೋದಲ್ಲ. ಟಾಪಿಕ್ ಏನು ಡಿಮ್ಯಾಂಡ್ ಮಾಡ್ತೈತೆ ಅದ್ರ ಬಗ್ಗೆ ನಿಮಗೆ ಚರ್ಚಿಸಿ, ಪ್ರೋನ್ಸ್ ಕಾನ್ಸ್ ಬರೀರಿ, ಉಪಯೋಗಗಳ ಬಗ್ಗೆ ಒಂದೊಂದು ಪದನೂ ಆ ಕೊಟ್ಟಿರೋ ಒಂದು ಸೆಂಟೆನ್ಸಲ್ಲಿ ಆ ಪದದ ಮೇಲೂ ಡಿಪೆಂಡ್ ಆಗಿರುತ್ತೆ, ಏನು ಕೊಟ್ಟಿದ್ದಾನೆ, ಆಮೇಲೆ ಅದರಲ್ಲಿ ಎಷ್ಟು ಸಬ್ಜೆಕ್ಟ್ಸ್ ಇದೆ ಅನ್ನೋದು ಗೊತ್ತಾಗುತ್ತೆ. ಇಂಪ್ಯಾಕ್ಟ್ ಆಫ್ ಸೋಷಿಯಲ್ ಮೀಡಿಯಾ ಇನ್ ಇಂಡಿಯನ್ ಡೆಮೋಕ್ರಸಿ ಅಂತ ಕೇಳಿದ್ರು ಅಂದ್ಕೊಳ್ಳಿ, ಕನ್ನಡ ಟ್ರಾನ್ಸ್ಲೇಟ್ ಮಾಡಿ ಯಾರಾದ್ರು, ಇಂಪ್ಯಾಕ್ಟ್ ಆಫ್ ಸೋಷಿಯಲ್ ಮೀಡಿಯಾ ಇನ್ ಇಂಡಿಯನ್ ಡೆಮೋಕ್ರಸಿ. ಹೇಳಿ. ಎಸ್, ವೆರಿ ಗುಡ್, ಕರೆಕ್ಟ್. ನೋಡಿ, ಬರೀ ಮಾಧ್ಯಮ ಅಲ್ಲ, ನಾನು ಹೇಳಿದ್ರೆ ಸೋಷಿಯಲ್ ಮೀಡಿಯಾ ಅಂತ ಹೇಳಿದ್ದೀನಿ. ಮೀಡಿಯಾ ಅಂದರೆ ಇಟ್ಸ್ ಅ ವಾಸ್ಟ್ ಸಬ್ಜೆಕ್ಟ್. ಅದರಲ್ಲಿ ಪ್ರಿಂಟ್ ಮೀಡಿಯಾ, ಪೇಪರ್ ಮೀಡಿಯಾ, ಸೋಷಿಯಲ್ ಮೀಡಿಯಾ, ತುಂಬ ವೆರೈಟಿ ಮೀಡಿಯಾ ಇದೆ. ಅರ್ಥ ಆಗ್ತಿದೆಯಾ? ಬರೀ ನೀವು ಮೀಡಿಯಾ ಅಂತ ಅಂದ್ಬಿಟ್ಟು ತಪ್ಪು ಕನ್ಸೆಪ್ಷನ್ ಮಾಡ್ಕೊಂಡ್ರೆ ಇಡೀ ಎಸ್ಸೆನಲ್ಲಿ ಹೋಗ್ತಾ ಹೋಗುತ್ತೆ. ಅದಕ್ಕೆ ಟು ಅಂಡರ್ಸ್ಟ್ಯಾಂಡ್ ದ ಸಬ್ಜೆಕ್ಟ್, ಏನು ಸಬ್ಜೆಕ್ಟ್ ಕೊಟ್ಟಿದ್ದಾರೆ. ಇಲ್ಲಿ 2 ಟಾಪಿಕ್ ಇದೆ. ಏನು? ಸೋಷಿಯಲ್ ಮೀಡಿಯಾ ಇದೆ, ಇಂಡಿಯನ್ ಡೆಮೋಕ್ರಸಿ ಇದೆ. ಸೋಷಿಯಲ್ ಮೀಡಿಯಾದಿಂದ ಇಂಡಿಯನ್ ಡೆಮೋಕ್ರಸಿಗೆ ಯಾವ ಥರ ಇಂಪ್ಯಾಕ್ಟ್ಫುಲ್ ಆಗ್ತಾ ಇದೆ, ಅರ್ಥ ಆಗ್ತಿದೆಯಾ? ನೀವು ಇದನ್ನು ಹೆಂಗೆ ಬರೀಬೇಕು ಅಂದರೆ ಡೆಮೋಕ್ರಸಿ ರಿಲೇಟೆಡ್ ಹೆಂಗೆ ಇಂಪ್ಯಾಕ್ಟ್ ಆಗ್ತಿದೆ ಮಾತ್ರ ಬರೀಬೇಕು. ಇಲ್ಲಿ ನೀವು ಸೋಷಿಯಲ್ ಮೀಡಿಯಾ ಹಂಗಾಗ್ತೈತೆ, ಹಿಂಗಾಗ್ತೈತೆ, ಮಕ್ಳ ಮೇಲೆ ಪರಿಣಾಮ ಬೀರ್ತೈತೆ, ಅವ್ರ ಮೇಲೆ ಪರಿಣಾಮ ಬೀರ್ತೈತೆ ಅಂತ ಬರ್ಕೊಂಡ್ರೆ ನೋ ಯೂಸ್. ಇಂಡಿಯನ್ ಡೆಮೋಕ್ರಸಿಗೆ ಯಾವ ರೀತಿ ಹೆಲ್ಪ್ ಆಗ್ತಿದೆ, ಯಾವ ರೀತಿ ಇಂಪ್ಯಾಕ್ಟ್ ಆಗ್ತಿದೆ. ನಾನು ಇಂಪ್ಯಾಕ್ಟ್ ಅಂತ ಮಾತ್ರ ಕೇಳಿದ್ದೀನಿ, ಪಾಸಿಟಿವ್ ನೆಗೆಟಿವ್ ಅಂತ ಹೇಳಿಲ್ಲ. ಇಲ್ಲಿ ನೀವೇನು ಮಾಡ್ಬೇಕು, ಅವಾಗ ಪಾಸಿಟಿವ್ ನೆಗೆಟಿವ್ ಎರಡೂ ಬರೀಬೇಕು. ಇಂಪ್ಯಾಕ್ಟ್ ಅಂದರೆ ನೆಗೆಟಿವ್, ಕೆಲವರು ನೆಗೆಟಿವ್ ಇಂಪ್ಯಾಕ್ಟ್ ಅಂತ ಅದನ್ನೇ ಬರ್ಕೊಂಡು ಹೋಗ್ಬಿಡ್ತಾರೆ. ಇಂಪ್ಯಾಕ್ಟ್ ಅಂದರೆ ಪಾಸಿಟಿವ್ ಇಂಪ್ಯಾಕ್ಟ್ ಅದನ್ನೇ ಬರ್ಕೊಂಡು ಹೋಗ್ತಾರೆ. ತಪ್ಪು. ಅವ್ರೇನು ಸ್ಪೆಸಿಫೈ ಮಾಡಿಲ್ಲ. ಅಕಸ್ಮಾತ್ ಅವ್ರೇನು ಸ್ಪೆಸಿಫೈ ಮಾಡಿದ್ರೆ ವಾಟ್ ಆರ್ ದ ನೆಗೆಟಿವ್ ಇಂಪ್ಯಾಕ್ಟ್ ಆಫ್ ಸೋಷಿಯಲ್ ಮೀಡಿಯಾ ಇಂಡಿಯನ್ ಡೆಮೋಕ್ರಸಿ ಅಂತ ಕೇಳಿದಾಗ ನೀವೇನು ಮಾಡಬೇಕು, ಅವ ಫೋಕಸ್ ಆನ್ ನೆಗೆಟಿವ್ ಇಂಪ್ಯಾಕ್ಟ್ಸ್. ಅರ್ಥ ಆಗ್ತಿದೆಯಾ? ಈ ರೀತಿ ಇರುತ್ತೆ. ಅರ್ಥ ಆಗ್ತಿದೆಯಾ? ಅದಕ್ಕೆ ಅರ್ಥ ಮಾಡ್ಕೊಳ್ಳಿ. ಒಂದು ಪದ ಕೊಡ್ತಾರಲ್ಲ ಅದನ್ನ ಅರ್ಥ ಮಾಡ್ಕೊಳ್ಳೋದ್ರ ಮೇಲೆ ನಿಮ್ಮ ಮಾರ್ಕ್ಸು ಡಿಪೆಂಡ್ ಆಗಿರುತ್ತೆ. ನಾನು ತುಂಬ ಇನ್ನೂ ಡೆಪ್ತಾಗಿ ಹೋಗ್ತಾ ಇಲ್ಲ, ಸುಮ್ಮನೆ ಮೇಲೆ ಸರ್ಫೇಸ್ ಹೇಳ್ತಾ ಇದ್ದೀನಿ ಯಾವ ರೀತಿ ಎಸ್ಸೆ ಡೀಟೇಲ್ಸ್ ಹೇಳೋದು. ನೀವು ಏನು 50 ಮಾರ್ಕ್ಸ್ ಅಷ್ಟು ಇಷ್ಟೆಲ್ಲ ಥಿಂಕ್ ಮಾಡ್ಬೇಕಂತ ನಿಜ ಮಾಡಬೇಕು. ಥಿಂಕ್ ಮಾಡಿದ್ರೆ ನೀವು ಸೆಲೆಕ್ಟ್ ಆಗ್ತೀರಾ. ನಾವು ಹೆಂಗೆ ಥಿಂಕ್ ಮಾಡಿದ್ವಿ ಅಂತಂದರೆ, ನಾನು ಎಸ್ಸೆ ಬರೀಬೇಕಾದ್ರೆ ಟ್ರಾನ್ಸ್ಲೇಷನ್ ಮಾಡಬೇಕಾದ್ರೆ ಎಷ್ಟು ಟೈಮಿಂಗ್ಸಲ್ಲಿ ಕವರ್ ಮಾಡಬೇಕು ಅನ್ನೋದು ನಾವು ಪ್ರಾಕ್ಟೀಸ್ ಮಾಡಿದ್ವಿ. ಆ ಟೈಮಿಂಗ್ಸ್ ಮೇಲೆ ಮೀರು ಹೋಗ್ತಿದ್ಯಾ ಅದು ಸ್ಕಿಪ್ ಮಾಡಿ ನೆಕ್ಸ್ಟು, ಆ ಟೈಮಿಂಗ್ಸ್ ಮೇಲೆ ಮೀರು ಹೋಗ್ತಿದ್ಯಾ ನೆಕ್ಸ್ಟ್ ಸ್ಕಿಪ್ ಮಾಡಿ. ಯಾಕೆಂದರೆ ಎಲ್ಲೋ ಕವರ್ ಆಗ್ಬೇಕು. ನಮಗೆ 50 ಮಾರ್ಕ್ಸು ನಾನು ಕಂಪ್ಲೀಟ್ ಮಾಡಬೇಕು. ನಮ್ಮ ಎಸ್ಸೆ ಕೂತ್ಕೊಂಡ್ರೆ 20 ಮಾರ್ಕ್ಸ್ ಇದ್ರ ಮೇಲೆ ಇಂಪ್ಯಾಕ್ಟ್ ಆಗುತ್ತೆ. ಗೊತ್ತಾಗ್ತಿದೆಯಾ? ಆ ಲೆವೆಲಿಗೆ ಪರ್ಫೆಕ್ಷನ್ ಮಾಡ್ಕೋಬೇಕು ನೀವು.
ಎಷ್ಟು ಸೆಕೆಂಡಿಗೆ ಮುಗಿಸ್ಬೇಕು ಅನ್ನೋದು ಗೊತ್ತಿರಬೇಕು ನಿಮಗೆ. ಅರ್ಥ ಆಯ್ತಾ? ಆ ಲೆವೆಲಿಗೆ ನಿಮ್ಮದು ಪ್ರಿಪ್ರೇಷನ್ ಪ್ರಾಕ್ಟೀಸ್ ಮಾಡಿರಬೇಕು. ಅರ್ಥ ಆಗ್ತಿದೆಯಾ? ನೆಕ್ಸ್ಟು ಅದರಲ್ಲಿ ಪ್ಲಾನ್ ಯುವರ್ ಎಸ್ಸೆ. ಏನು ಮಾಡಬೇಕು? ಪ್ಲಾನ್ ಮಾಡಬೇಕು. ಮೈಂಡ್ ಮ್ಯಾಪ್ ಅಂತ ಬರುತ್ತೆ, ಮನೋನಕ್ಷೆ. ಏನು ಬರಿಬೇಕು ಅನ್ನೋದನ್ನ ಒಂದು ಪೇಜಲ್ಲಿ 5 ನಿಮಿಷ 45 ನಿಮಿಷ ಟೈಮ್ ಸಿಗುತ್ತೆ ನಿಮ್ಮೊಂದು ಎಸ್ಸೆ ಬರೆಯೋಕ್ಕೆ. ಅದ್ರಲ್ಲಿ 5 ನಿಮಿಷ ನೀವು ಮೈಂಡ್ ಮ್ಯಾಪ್ ಮಾಡೋಕೆ ಇಟ್ಕೋಬೇಕು. 5 ನಿಮಿಷದಲ್ಲಿ ಫುಲ್ ಎಸ್ಸೆಲ್ಲಿ ಏನೇನು ಬರೀತೀರೋ ನಿಮ್ಮ ತಲೆಯಲ್ಲಿ ಬಂದು ಹೋಗ್ಬಿಡ್ಬೇಕು, ಬ್ಲೂ ಪ್ರಿಂಟ್ ಥರ. ಆ ಬ್ಲೂ ಪ್ರಿಂಟ್ ಪಕ್ಕದಲ್ಲಿ ಇರಬೇಕು, ಅದ್ರ ತಕ್ಕ ಬರಿತಾ. ಯಾಕೆಂದರೆ ಬರಿತಾ ಡೈವರ್ಟ್ ಆಗ್ತೀವಿ ನಾವು, ಆ ಕಡೆ ಈ ಕಡೆ ಡೈವರ್ಟ್ ಆಗ್ತೀವಿ, ಏನೇನೋ ಬರೆಯೋಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತೀವಿ. ಅದಕ್ಕೆ ನಿಮ್ಮ ಪಕ್ಕದಲ್ಲಿ ಬ್ಲೂ ಪ್ರಿಂಟ್ ಇರಬೇಕು. ಇದಾದ್ಮೇಲೆ ಇದು ಬರೋಕೆ ಇದೇ ಕೋಟ್ ಬರಬೇಕು ಅಂತ ನೀವು ಡಿಸೈಡ್ ಆಗಬೇಕು ಎಸ್ಸೆ ನೋಡ್ತಿದ್ದಂಗೆ. ಇದೇ ಕನ್ಕ್ಲೂಷನ್ ಬರಬೇಕು ಅಂತ ಡಿಸೈಡ್ ಆಗ್ಬಿಡ್ಬೇಕು. ಇದೇ ಬಾಡಿ ಆಫ್ ದಿ ಎಸ್ಸೆ. ಇದೇ ಬಾಡಿ ಆಫ್ ದಿ ಎಸ್ಸೆನಲ್ಲಿ ವೆರೈಟಿ ಆಫ್ ಇದೆ, ಅದನ್ನು ಹೇಳ್ಕೊಡ್ತೀನಿ ನಾನು. ವೆರೈಟಿ ಆಫ್ ಬಾಡಿ ಯಾವ ಥರ ಬರಿಬೋದು ಅಂತ ಅಂದ್ಬಿಟ್ಟು. ಬರೀ ನೀವು ಅಡ್ವಾಂಟೇಜ್ ಡಿಸ್ಅಡ್ವಾಂಟೇಜ್ ಅದೊಂದೇ ಅಲ್ಲ, ಯಾವ ಟಾಪಿಕ್ಗೆ ಯಾವ ಥರ ಬಾಡಿ ಇರಬೇಕು, ಯಾವ ಟಾಪಿಕ್ ಯಾವ ಥರ ಇಂಟ್ರೊಡಕ್ಷನ್ ಇರಬೇಕು, ಯಾವ ಟಾಪಿಕ್ ಯಾವ ಥರ ಕನ್ಕ್ಲೂಷನ್ ಇರಬೇಕು, ಅದನ್ನೆಲ್ಲ ಪ್ಲಾನ್ ಮಾಡಬೇಕು. ಗೊತ್ತಾಗ್ತಿದೆಯಾ? ಅದನ್ನೆಲ್ಲ ನೋಡೋಣ ಮುಂದೆ ಹೋಗ್ತಾ. ನೆಕ್ಸ್ಟು ಇಂಟ್ರೊಡಕ್ಷನ್ ಇರಬೇಕು. ಅದಕ್ಕೆ ಏನು ಸ್ಟೇಟ್ಮೆಂಟ್ಸ್ಗಳು, ನೀವು ಯಾವ ಸ್ಟೇಟ್ಮೆಂಟ್ ಸ್ಟಾರ್ಟ್ ಮಾಡ್ತೀರೋ, ರಿಪೋರ್ಟ್ ಸ್ಟಾರ್ಟ್ ಮಾಡ್ತೀರೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಓಕೆನಾ? ನೆಕ್ಸ್ಟು ಬಾಡಿ 3 to 4 ಪ್ಯಾರಾಗ್ರಾಫು ವಿತ್ ಆರ್ಗ್ಯುಮೆಂಟ್ಸು, ಎಕ್ಸಾಂಪಲ್ಸು, ಡಾಟಾ ಇವೆಲ್ಲವೂ ಇರಬೇಕು. ಡಾಟಾಸ್ ಇರಬೇಕು, ಆಮೇಲೆ ನೆಕ್ಸ್ಟ್ ಆರ್ಗ್ಯುಮೆಂಟ್ಸ್ ಇರಬೇಕು, ನೆಕ್ಸ್ಟು ಅದು ಏನೋ ಎಕ್ಸಾಂಪಲ್ಸ್ ಕೊಡಬೇಕು, ಡೈಲಿ ಲೈಫ್ ಎಕ್ಸಾಂಪಲ್ಸ್ ಕೊಡಬೇಕು, ಕರೆಂಟ್ ಅಫೇರ್ಸ್ ಎಕ್ಸಾಂಪಲ್ ಕೊಡಬೇಕು. ಅರ್ಥ ಆಗ್ತಿದೆಯಾ? ಆಮೇಲೆ ಒಂದು ತಿಳ್ಕೊಳ್ಳಿ, ದಯವಿಟ್ಟು ಯಾರದೇ ಟಾಪರ್ಸ್ ಎಸ್ಸೆನ ಕಾಪಿ ಮಾಡಕ್ಕೆ ಹೋಗ್ಬೇಡಿ, ಇನ್ಕ್ಲೂಡಿಂಗ್ ಮೀ. ನೋಡಿ ಎಸ್ಸೆಗಳು ನೋಡಿ, ಆದರೆ ಕಾಪಿ ಮಾಡಬೇಡಿ. ಅದೇ ಥರ ಸಿಮಿಲರ್ ಬರೆಯಕ್ಕೆ ಹೋಗ್ಬೇಡಿ. ಗೊತ್ತಾಗ್ತಿದೆಯಾ? ಅದನ್ನೆಲ್ಲ ಡೈಜೆಸ್ಟ್ ಮಾಡಿಕೊಂಡು ನಿಮ್ಮದೇ ಆದ ಒಂದು ವೇನಲ್ಲಿ ಎಕ್ಸ್ಪ್ರೆಸ್ ಮಾಡಿದನ್ನು, ಅಲ್ಲಿರೋ ಕಂಟೆಂಟ ಬೇಕಾದ್ರೆ ಹಿಂದೆ ವೇನಲ್ಲಿ ಎಕ್ಸ್ಪ್ರೆಸ್ ಮಾಡಿ. ಯಾವತ್ತೂ ತಿಳ್ಕೊಳ್ಳಿ, ಯಾರ KS ಆಫೀಸರ್ ಬರ್ದಿದ್ದಾನೆ, ಯಾರ UPSC ಬರ್ದಿದ್ದಾನೆ, ಯಾರ PSI ಬರ್ದಿದ್ದಾನೆ ಅಂತಂದ್ಬಿಟ್ಟು ನೀವು ಆ ಎಸ್ಸೆಗಳನ್ನ ಕಾಪಿ ಮಾಡಿ ಬರೆದ್ರೆ ಮಾರ್ಕ್ಸ್ ಬರಲ್ಲ. ಅರ್ಥ ಆಗ್ತಿದೆಯಾ? ನಿಮ್ಮ ಓನ್ ಏನಿರಬೇಕು, ಎಕ್ಸ್ಪ್ರೆಷನ್ ಇರಬೇಕು ಅದರಲ್ಲಿ. ಅದನ್ನೇ ಡಿಮ್ಯಾಂಡ್ ಮಾಡುತ್ತೆ ಎಕ್ಸಾಮ್. ಗೊತ್ತಾಗ್ತಿದೆಯಾ? ಯಾವತ್ತೂ ತಿಳ್ಕೊಳ್ಳಿ ಇದನ್ನ. ಯಾಕ್ರೆಲ್ಲ ಸೈಲೆಂಟ್ ಆಗ್ಬಿಟ್ರೆ? ನನಗೆ ಕನ್ಫ್ಯೂಸ್ ಆಗ್ತಾ ಇದ್ದೀನಿ, ನಿಮ್ಗೆ ಅರ್ಥ ಆಗ್ತಾ ಇತ್ತು, ನನಗೆ ಗೊತ್ತಾಗ್ತಿಲ್ವೋ? ಫುಲ್ ಎಲ್ಲ ಸೀರಿಯಸ್ ಆಗಿ ಕೂತ್ಕೊಂಡ್ಬಿಟ್ಟಿದ್ರಲ್ಲ, ನನಗೆ ಅದಕ್ಕೆ ಕನ್ಫ್ಯೂಸ್ ಆಗ್ತಾ ಇತ್ತು. ಅದಕ್ಕೆ ಫಸ್ಟ್ ಟೈಮ್ ಆಯ್ತು. ಈಗ ನೀನು ಒಂದು ಬರ್ಕೊಂಬ, ನಾನು ತೋರಿಸ್ತೀನಿ ಹೆಂಗೆ ಕಾಪಿ ಆಗಿದೆ ಹೇಳ್ಬಿಡ್ತೀನಿ. ನಾನು ಒಂದು ಕಾಪಿ ಮಾಡಿರೋದು ಬರ್ಕೊಂಬ. ಎಕ್ಸಾಂಪಲ್ ನಿನಗೆ ಅರ್ಥ ಮಾಡಿಸ್ತೀನಿ ನಾನು. ಒಂದು ಕಾಪಿ ಯಾರ್ದಾರೋ ಎಸ್ಸೆ ಕಾಪಿ ಮಾಡೋದು ಬರ್ಕೊಂಬ, ಇನ್ನೊಂದು ನೀನು ಸ್ವಂತ ಬರ್ಕೊಂಬ. ನಾನು ಹೇಳ್ತೀನಿ ನನಗೆ ಯಾವ್ದು ಕಾಪಿ ಆಗಿದೆ, ಎಲ್ಲಿಂದ ಕಾಪಿ ಆಗಿದೆ ಅಂತ ಹೇಳ್ತೀನಿ ನಾನು ಬೇಕಾದ್ರೆ. ಓಕೆನಾ? ಅದು ಬೇಕಾದ್ರೆ ನಾಳೆ ತೊಗೊಂಬ ನೀನು, ನಾನು ಇಲ್ಲೇ ಕ್ಲಾಸಲ್ಲಿ ಹೇಳ್ಬಿಡ್ತೀನಿ ನಾನು. ಓಕೆನಾ? ಓಕೆ, ಗೊತ್ತಾಗ್ಬಿಡುತ್ತೆ ಈಸಿ. ಅಂದರೆ ಲೈಕ್ ಇವ್ಯಾಲ್ಯೂಟರ್ಗೆ ನೋಡಿರ್ತಾರಲ್ಲ, ಆನ್ಸರ್ಸ್ಗಳು ತುಂಬ ನೋಡ್ಬಿಟ್ಟಿರ್ತಾರೆ, ಸಾವಿರಾರು ಜನ ವ್ಯಾಲ್ಯೂಟ್ ಮಾಡಿಬಿಟ್ಟಿರ್ತಾರೆ. ಅವ್ರಿಗೆ ಗೊತ್ತಾಗ್ಬಿಡುತ್ತೆ ಸ್ವಂತ ಹೆಂಗೆ ಬರ್ದಿದ್ದಾನೆ, ಕಾಪಿ ಹೆಂಗೆ ಬರ್ದಿದ್ದಾನೆ. ಕಾಪಿ ಅಂದರೆ ಯಾವ್ಸ್ ಇಟ್ ಈಸ್ ಅಂತ ಅಲ್ಲ, ಅಲ್ಲಿಂದ ನೀನು ಇದನ್ನು ತೊಗೊಂಡಿರ್ತೀಯ, ಕಂಟೆಂಟ್ ತೊಗೊಂಡಿರ್ತೀಯ ಅಂತ ಅರ್ಥ. ಯಾಸ್ ಇಟ್ ಈಸ್ ಕಾಪಿ ಮಾಡಿ ಬರೆಯೋಕ್ಕಾಗಲ್ಲ, ಪದನೂ ಕಾಪಿ ಮಾಡಿ ಬರೆಯೋಕ್ಕಾಗಲ್ಲ. ಎಸ್ಸೆನಲ್ಲಿ ನನಗೂ ಗೊತ್ತದು. ಅರ್ಥ ಆಗ್ತಿದೆಯಾ? ಏನಂತಂದರೆ ಈ ಸ್ಟೈಲ್ ಇರುತ್ತೆ. ನೀನು ಬೇಕಾದ್ರೆ ಎಕ್ಸಾಂಪಲ್ ನಾನು ಕೇಳ್ತೀನಿ. ಶಂಕರ್ ಸರ್ ನೀವು ಎಸ್ಸೆ ನೋಡಿರ್ತೀರಾ, ಅವ್ರದ್ದು ಸ್ಟೈಲ್ ಇದೆ ನೋಡಿ. ಬೇಕಾದ್ರೆ ಅವ್ರದ್ದೊಂದು ಸ್ಟೈಲ್ ಇದೆ. ಅವ್ರದ್ದು ಎಸ್ಸೆ ಯಾರೇ ಬರೆದ್ರು ಗೊತ್ತಾಗೋಗ್ಬಿಡುತ್ತೆ, ಎಲ್ಲೇದ್ರೂ ಗೊತ್ತಾಗೋಗ್ಬಿಡುತ್ತೆ. ಅದನ್ನ ಪ್ರಿಂಟ್ ಹಾಕ್ಸ್ಕೊಂಡು, ಅಂದ್ರೆ ಅದನ್ನ ಟೈಪ್ ಮಾಡಿಸಿ ಪ್ರಿಂಟ್ ಹಾಕ್ಸ್ರು ಬನಶಂಕರಿ ಸರ್ ಬರೆದ್ರೆ ಹೆಸರು ಬರೆಯೋದು ಬೇಡ, ಅವ್ರು ಬರೆದ್ರೆ ಸ್ಟೈಲಲ್ಲಿ ಐಡೆಂಟಿಫೈ ಮಾಡ್ಬೋದು. ನಾನು ಹೇಳ್ತಿರೋದು ಹಂಗೆ. ಕೆಲವ್ರದ್ದು ಒಂದು ಸ್ಪೆಸಿಫಿಕ್ ಇರುತ್ತೆ, ಗೊತ್ತಾಗೋಗ್ಬಿಡುತ್ತೆ. ನಾನು ಹೇಳ್ತೀನಿ ಎಲ್ಲರದ್ದು ಇದು ಮಾಡೋಕ್ಕಾಗಲ್ಲ. ಬಟ್ ಈಗ ಆಯ್ತಪ್ಪ, ಹಂಗಾರೆ ಕೆಲವು ರೈಟರ್ಸ್ ಇರ್ತಾರೆ ಗೊತ್ತಾ, ಕವಿಗಳು ಅಥವಾ ಯಾರು ಪೊಯೆಟ್ಸ್ಗಳು, ಅವ್ರಿಗೆ ಗೊತ್ತಾಗ್ಬಿಡುತ್ತಲ್ಲ ಈ ಥರ ಸ್ಟೈಲ್ ಇದೇ ಥರ ಬರೀತಾರೆ ಅಂತ. ಹೆಂಗೆ ಅಂದರೆ ಅವ್ರದ್ದು ಫೀಚರ್ಸ್ ಇರುತ್ತೆ ಅದರಲ್ಲಿ. ಹಂಗೆ ನಿಮ್ಮದೇ ಆದ ಫೀಚರ್ಸ್ನ ಕಲ್ತ್ಕೊಳ್ಳಿ. ಈಗ ಯಾರೋ ಅವರು ಇದು ಮಾಡ್ತಾ ಇದ್ರಲ್ಲ, ಯಾರು ಪ್ರಾರ್ಥನಾ ಇನ್ಸ್ಟಿಟ್ಯೂಟಲ್ಲಿ ಇವರು ಫೌಂಡರ್ ಯಾರು ಹೇಳಿ? ರವಿ ಬೆಳಗೆರೆ. ಸರಿ, ರವಿ ಬೆಳಗೆರೆ ಸ್ಟೈಲ್, ಅವ್ರು ಬರೆಯೋ ಸ್ಟೈಲ್ ಬೇರೆ ಥರ ಇದೆ. ಅವ್ರದ್ದು ಪ್ರೆಸೆಂಟೇಷನ್ ಸ್ಟೈಲ್ ಗೊತ್ತಾಗೋಗ್ಬಿಡುತ್ತೆ. ಅದೇ ಥರ ಒಬ್ಬರು ಎಸ್ಸೆ ಬರೆಯೋ ಸ್ಟಾರ್ಟ್ ಮಾಡಿದಾಗ ಆ ಒಂದು ಸ್ಟೈಲ್ ರೆಡಿ ಆಗೋಗ್ಬಿಡುತ್ತೆ. ಈಗ ನಾನೊಂದು ಒಂದು ಸ್ವಲ್ಪ ದಿನ ಒಂದು 10-20 ಎಸ್ಸೆ ಬರೆದು ಪ್ರಾಕ್ಟೀಸ್ ಮಾಡಿದಾಗ ನನ್ನೊಂದು ಸ್ಟೈಲ್ ಅಂತ ಬಂದ್ಬಿಡುತ್ತೆ. ಗೊತ್ತಾಗ್ತಿದೆ? ಆ ಸ್ಟೈಲ್ನ ನೀನು ಇನ್ನೊಬ್ಬ ಕಾಪಿ ಮಾಡೋಕ್ಕಾಗಲ್ಲ. ಬರೆದ್ರೆ ನಂದು ಆಸ್ ಇಟ್ ಈಸ್ ಬರೀಬೇಕು, ನೋಡ್ಕೊಂಡು ಬರೀಬೇಕು. ಗೊತ್ತಾಯ್ತಾ? ಹಂಗೆ ಆದ್ರೆ ಕಾಪಿ ಮಾಡಬೇಡ ಅಂತ ಹೇಳಿದ್ದು. ನೀವು ನೋಡ್ಕೊಂಡು ಆಸ್ ಇಟ್ ಈಸ್ ಬರೀಬಾರ್ದು ಅಂತಲ್ಲ. ಅದನ್ನ ಅಲ್ಲಿ ವಿಷಯಗಳು ತಗೊಳ್ಳಿ, ಕಂಟೆಂಟ್ ತಗೊಳ್ಳಿ, ಅಲ್ಲಿರೋ ಅವ್ರು ಹಾಕಿರೋ ಸ್ಟೇಟ್ಮೆಂಟ್ಗಳು ತಗೊಳ್ಳಿ, ಅವ್ರು ಹಾಕಿರೋ ಫ್ಯಾಕ್ಟ್ಸ್ಗಳು ತಗೊಳ್ಳಿ, ಅವ್ರು ಹೇಳಿರೋ ಇದನ್ನ ತಗೊಳ್ಳಿ, ಥೀಮ್ಸ್ ತಗೊಳ್ಳಿ. ಆದರೆ ಆಸ್ ಇಟ್ ಈಸ್ ಬರೀಬೇಡಿ. ಯಾಕೆ ಆಸ್ ಇಟ್ ಈಸ್ ಬರ್ದಿರಿ? ಯಾಕೊಂದು ಎಕ್ಸಾಂಪಲ್ ಹೇಳ್ತೀನಿ ಕೇಳಿ. ಇದೇ ಶಂಕರ್ ಸರ್ ಒಂದು GST ಬಗ್ಗೆ ಎಸ್ಸೆ ಬರ್ದಾಕಿದ್ರು ಗ್ರೂಪಲ್ಲಿ, ಅವ್ರು ಫೇಸ್ಬುಕ್ಕಲ್ಲಿ ಹಾಕೋರು. ಅವರು ಅದನ್ನು ನಮ್ಮ ಬ್ಯಾಚಲ್ಲಿ ಎಲ್ಲರೂ GST ಬಗ್ಗೆ ತುಂಬ ಚೆನ್ನಾಗಿ ಬರ್ದಿದ್ರು, ಅದ್ಭುತವಾಗಿ ಬರ್ದಿದ್ರು ಅವರು. ಅವಾಗ ನಾಲೆಡ್ಜ್ ಅದನ್ನೆಲ್ಲ ಹುಡುಗರು ಏನು ಮಾಡ್ಬಿಟ್ಟು ಅದೇ ಥರ ಅವಾಗ ಕಾಪಿ ಮಾಡೋದಿತ್ತು. ಕಾಪಿ ಮಾಡಿದ್ರೆ ಲೈಕ್ ಇದೇ ಥರ ಎಸ್ಸೆ ಬರೀಬೇಕು ಅನ್ನೋದು ಪ್ರೀ ಡಿಟರ್ಮಿನ್ ಮಾಡೋದು. ಯಾಕೆಂದ್ರೆ ನಾವು 15-20 ಎಸ್ಸೆ ರೆಡಿ ಆಗ್ಬಿಟ್ರೆ ಬರಿತಾ ಇದ್ವಿ.
ಅವ್ರು ಏನು ಮಾಡಿದ್ರು, ಎಷ್ಟೋ ಹುಡುಗರು ಅದನ್ನ ಕಾಪಿ ಅಂದ್ರೆ ಅದನ್ನ ಅದೇ ಥರ ಬರೀಬೇಕು, ಅದೇ ಥರ ಎಕ್ಸಾಮಲ್ಲಿ ಬರ್ದು ಬಂದರು. ಎಷ್ಟೋ ಹುಡುಗರು ಬರ್ದು ಬಂದರು ಜಿ ಎಸ್ ಟಿ ಬಗ್ಗೆ. ಅದು ಜಿ ಎಸ್ ಟಿ ಬಗ್ಗೆ ಎಕ್ಸಾಮ್ ಕೇಳಿದ್ರು, ಮಾರ್ಕ್ಸ್ ಎಲ್ಲರದು ಕಮ್ಮಿ ಆಗಿತ್ತು. ಯಾಕೆ ಅಂತ ಕೇಳಿದ್ರೆ, ನಮ್ಮ ಹುಡುಗರು ಒಂದು 10 ಜನ ಬರ್ದಿರ್ತೀವಿ ಅನ್ಕೊಳ್ಳಿ, ಮಗ ನೀನು ಯಾವ್ದು ಬರ್ದೆ, ನೀವು ಬರ್ದು ನಾವು ಡಿಸ್ಕಸ್ ಮಾಡಿರ್ತೀವಿ, ಮಗ ನಾನು ಜಿ ಎಸ್ ಟಿ ಬರ್ದೆ ನಾನು ಇದು ಬರ್ದೆ ಥಿಂಕ್ ಮಾಡಿರ್ತೀವಿ. ಸ್ಕೋರ್ ನೋಡಿದಾಗ ಅವ್ರದ್ದು ಕಡಿಮೆ ಬಂದಿತ್ತು, ನಮ್ಗೆ ಜಾಸ್ತಿ ಬಂದಿತ್ತು. ಬೇರೆದು ಬರೆದಿದ್ರು, ಜಿ ಎಸ್ ಟಿ ಬರ್ದವ್ರು ಕಮ್ಮಿ ಆಗಿತ್ತು, ಬೇರೆದು ಬರ್ದವ್ರು ಜಾಸ್ತಿ ಸ್ಕೋರ್ ಬಂದಿತ್ತು. ಯಾಕೆ? ಹಂಗೆ ಕಾರಣ. ಅದಕ್ಕೆ ಕಾಪಿ ಮಾಡಬೇಡ್ರಿ ಆ ಥರ. ಅಂದರೆ ನಿಮ್ದು ಓನ್ ಸ್ಟೈಲ್ನ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಗೊತ್ತಾಗ್ತಿದೆಯಾ? ನೆಕ್ಸ್ಟು ಏನು ಗೊತ್ತಾ, ಸಮ್ಮರಿ ಕನ್ಕ್ಲೂಷನ್ ಮಾಡ್ಬೇಕಾರೆ ಬಾಡಿ ಆಫ್ ದಿ ಎಸ್ ಎನ್ ಅಲ್ಲಿ ಬರ್ಬೇಕಾದ್ರೆ ನಾನು ಹೇಳ್ತೀನಿ. ನೆಕ್ಸ್ಟ್ ಕನ್ಕ್ಲೂಷನ್ ಸಮರೈಸ್ ದ ಕೀ ಪಾಯಿಂಟ್ಸ್. ಅಂದರೆ ನೀವು ಏನು ಆ ಓಲ್ ಎಸ್ ಎನ್ ಅಲ್ಲಿ ಬರ್ದಿದ್ದೀರಾ ಅದೊಂದು ಸಮ್ಮರಿ ಇರಬೇಕು ಈ ಕನ್ಕ್ಲೂಷನ್ಲಿ. ಗೊತ್ತಾಗ್ತಿದೆಯಾ? ನೆಕ್ಸ್ಟು ಪಾಸಿಟಿವ್ ಔಟ್ಲುಕ್ ಇರಬೇಕು. ಯಾವುದೇ ಕಾರಣಕ್ಕೂ ನೆಗೆಟಿವ್ ಇದನ್ನ ಹೋಗ್ಬಾರ್ದು. ಗೊತ್ತಾಗ್ತಿದೆಯಾ? ನೆಗೆಟಿವ್ ಥಾಟ್ಸ್ನ ಅಲ್ಲಿ ಎಕ್ಸ್ಪ್ರೆಸ್ ಮಾಡ್ಬಿಡ್ಬೋದು, ಮತ್ತು ರಿಪೀಟ್ ಆಗಬಾರ್ದು. ನೀವೇನಾರು ಹೇಳ್ತಿರಪ್ಪ, ಆಮೇಲೆ ಕೆಲವರು ಏನು ಮಾಡ್ತಾರೆ, ಪದಗಳಾಗಿರ್ಬೋದು, ಒಂದು ಯಾವ್ದಾದ್ರು ಸೆಂಟೆನ್ಸ್ ಹೇಳಿದ್ರೆ ಪದೇ ಅದನ್ನೇ ಹೇಳ್ತಾ ಇರ್ತಾರೆ ಇಡೀ ಎಸ್ ಎನ್ ಅಲ್ಲಿ. ಅದು ಗೊತ್ತಾಗ್ಬಿಡುತ್ತೆ, ರಿಫ್ಲೆಕ್ಟ್ ಆಗೋಗ್ಬಿಡುತ್ತೆ. ಗೊತ್ತಾಗ್ತದೆ? ಆ ಥರ ಆಗಬಾರ್ದು, ಅದೆಲ್ಲ ಅವಾಯ್ಡ್ ಆಗಬೇಕು. ಮತ್ತೆ ಒಂದು ಪಾಸಿಟಿವ್ ಔಟ್ಲುಕ್ ಕೊಡಬೇಕು. ಓಕೆನಾ? ನೆಕ್ಸ್ಟು ಯೂಸ್ ಸಿಂಪಲ್ ಲ್ಯಾಂಗ್ವೇಜ್. ನಾನು ಹೇಳ್ತೀನಿ ಸ್ಟೆಪ್ ಯಾವುವು ಅಂದರೆ, ಎಫೆಕ್ಟಿವ್ ಎಸ್ಸೆ ಬರ್ಬೇಕಾದ್ರೆ ಒಂದು ಅಂಡರ್ಸ್ಟ್ಯಾಂಡ್ ದ ಟಾಪಿಕ್, ಪ್ಲಾನ್ ಯುವರ್ ಎಸ್ಸೆ, ನೆಕ್ಸ್ಟ್ ಯೂಸ್ ದ ಸಿಂಪಲ್ ಲ್ಯಾಂಗ್ವೇಜ್. ಗೊತ್ತಾಗ್ತಿದೆಯಾ? ಕಾಂಪ್ಲೆಕ್ಸ್ ವರ್ಡ್ಸು ಬೇಕಾಗಿಲ್ಲ, ಸಿಂಪಲ್ ವರ್ಡ್ಸಲ್ಲಿ ಬರೆದ್ರೆ ಸಾಕು. ಕ್ಲಾರಿಟಿ ಇರಬೇಕು ನಿಮ್ಮ ವರ್ಡ್ಸಲ್ಲಿ, ಮತ್ತು ಸಿಂಪಲ್ ಲ್ಯಾಂಗ್ವೇಜಲ್ಲಿ ಬರೆದ್ರೆ ಸಾಕಾಗುತ್ತೆ. ನೆಕ್ಸ್ಟು ಇನ್ಕಾರ್ಪೊರೇಟಿವ್ ಫ್ಯಾಕ್ಟ್ಸ್. ಗೊತ್ತಾಗ್ತಿದೆಯಾ? ಫ್ಯಾಕ್ಟ್ಸ್ನ ಇದು ಮಾಡಬೇಕು. ಯೂಶಲಿ ಈಗ ಬರ್ತಿರೋ ಎಲ್ಲ ಎಸ್ಸೆಗಳು ಈ ಫ್ಯಾಕ್ಟ್ಸ್ನ ಎಕ್ಸ್ಪೆಕ್ಟ್ ಮಾಡ್ತವೆ. ಯಾವುದೇ ಎ ಆಗಿರ್ಬೋದು, ಮತ್ತು ಯಾವ್ದಾದ್ರು ಎನ್ವೈರನ್ಮೆಂಟ್ ರಿಲೇಟೆಡ್ ಯಾವುದಾದ್ರು ಇತ್ತು ಅಂತಂದರೆ ಅಲ್ಲಿ ಏನಾಗುತ್ತೆ, ನಿಮಗೆ ಸ್ಟ್ಯಾಟಿಸ್ಟಿಕ್ಸ್ನ ಯೂಸ್ ಮಾಡ್ಕೊಳ್ಳಿ. ಫ್ಯಾಕ್ಟ್ಸ್ಗಳು ಬರೀ, ಕೋಟ್ಸ್ ಬರೀರಿ. ಮತ್ತು ಕೋಟ್ಸ್ ಅಂದರೆ ಬರೀ ಫಸ್ಟ್ಗೆ ಬರೀಬೇಕು ಅಂತಿಲ್ಲ, ಆ ಕಾನ್ಸೆಪ್ಟ್ ಬಿಡಿ. ಫಸ್ಟ್ಗೆ ಬರೀಬೇಕು ಅಂತಿಲ್ಲ, ಮಧ್ಯದಲ್ಲೂ ಕೋಟ್ ಯೂಸ್ ಮಾಡ್ಬೋದು, ಕನ್ಕ್ಲೂಷನಲ್ಲೂ ಕೋಟ್ ಯೂಸ್ ಮಾಡ್ಬೋದು. ಅರ್ಥ ಆಗ್ತಿದೆಯಾ? ಆ ಒಂದು ಏನೋ ಸ್ಟೀರಿಯೋಟೈಪಿಗೆ ಹೋಗ್ಬೇಡಿ. ಇದೇ ಥರ ಇದನ್ನ ಕೋಟ್ಸ್ ಹಾಕಿ ಸ್ಟಾರ್ಟ್ ಮಾಡಬೇಕು ಅಂತಿಲ್ಲ, ಬಟ್ ಪ್ಯಾಟರ್ನ್ ಫಾಲೋ ಮಾಡಬೇಕು. ಅಂದ್ಬಿಟ್ಟು ನೀನು ಕನ್ಕ್ಲೂಷನ್ ತೊಗೊಂಡಾಗ ಇಂಟ್ರೊಡಕ್ಷನ್ ಬರೆಯೋಕ್ಕಲ್ಲ, ಇಂಟ್ರೊಡಕ್ಷನ್ ತೊಗೊಂಡಾಗ ಕನ್ಕ್ಲೂಷನ್ ಬರೆಯೋಕ್ಕಾಗಲ್ಲ. ಪ್ಯಾಟರ್ನ್ ಇದೆ, ಬಟ್ ಆ ಪ್ಯಾಟರ್ನ್ ನಿಮ್ಮದೇ ಆದ ಒಂದು ವೆರೈಟಿನ ಬಿಲ್ಡ್ ಮಾಡಬೇಕು ನಿಮಗೆ ಮಾರ್ಕ್ಸ್ ಬರಬೇಕು ಅಂತಂದರೆ. ಇಲ್ಲ ಸರ್ ನಾನು ಅದೇ ಒಂದು ಹಳೆ ಮೆಥಡ್ಗೆ ಹೋಗ್ತೀನಿ ಅಂತಂದರೆ ಹೋಗಿ ಮಾರ್ಕ್ಸ್ ಬರಲ್ಲ ಖಂಡಿತ. ಅರ್ಥ ಆಗ್ತಿದೆಯಾ? ಇದಕ್ಕೆ ಇನೋವೇಟಿವ್ ಥಿಂಕ್ ಮಾಡ್ಬೇಕು ನೀವು. ನೆಕ್ಸ್ಟು ಎಕ್ಸಾಂಪಲ್ಸು. ಮತ್ತು ಈಗ ಏನಾದರೂ ನಮ್ಮ ಯಾವುದೇ ಎಸ್ಸೆ ಬಂದರೂ ನಾವು ಕರ್ನಾಟಕದಲ್ಲಿ ಎಕ್ಸಾಮ್ ಬರೀತಾರೆ, ಸ್ವಲ್ಪ ಕರ್ನಾಟಕದಲ್ಲಿ ಲಿಂಕ್ ಕೊಡೋಕ್ಕೆ ಸ್ಟಾರ್ಟ್ ಕೊಡಿ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಲ್ಲಿ ಏನಾದರೂ ಡೆವಲಪ್ಮೆಂಟ್ಸ್ ಆಗಿದೆ, ಕರ್ನಾಟಕದಲ್ಲಿ ಈ ಥರ ಆಗಿದೆ ಅಂತ 1-2 ಪಾಯಿಂಟ್ಸ್ ಹೇಳ್ದಿರ್ಬೇಕು ನೀವು. ಯಾಕೆಂದರೆ ಅವಾಗ ಅದು ಇಂಪ್ಯಾಕ್ಟ್ ಆಗುತ್ತೆ. ಅರ್ಥ ಆಗ್ತಿದೆಯಾ? ನಾವೆಲ್ಲ ಬೇರೆ ಟಾಪಿಕ್ ಅದೊಂದು ರಿಲೇಟೆಡ್ ಆಗಿದ್ದರೆ, ರಿಲೇಟೆಡ್ ಇಲ್ಲದ್ರೆ ಬರೆಯೋಕೆ ಹೋಗ್ಬೇಡಿ. ಆ ಟಾಪಿಕ್ಗೆ ಕರ್ನಾಟಕದ ಏನಾದರೂ ಡೆವಲಪ್ಮೆಂಟ್ಸ್ ಆಗಿದ್ರೆ, ಏನಾದರೂ ಆಗಿದ್ರೆ ಬರಿಬೋದು ನೀವು. ಎಕ್ಸಾಂಪಲ್ ಈಗ ಭಯೋತ್ಪಾದನೆ ಬಗ್ಗೆ ಬರಿತೀರಾ ಅಂದ್ಕೊಳ್ಳಿ. ಈಗ ಭಯೋತ್ಪಾದನೆ ಇಂಡಿಯಾದಲ್ಲಿ ನಡೀತಾ ಇದೆ. ಅದೇ ರೀತಿ ಕರ್ನಾಟಕದಲ್ಲಿ ಕೆಲವೊಂದಷ್ಟು ಮೊನ್ನೆ ಎಲ್ಲ ಗುಜರಾತಲ್ಲಿ ಬಂದು ಲೇಡಿನ ಅರೆಸ್ಟ್ ಮಾಡ್ಕೊಂಡು ಹೋದ್ರು, ಕೆಲವು ಟೆರರಿಸ್ಟ್ ಆಕ್ಟಿವಿಟೀಸ್ ಯೂಸ್ ಮಾಡ್ತಾ ಇದ್ದಾರೆ. ಆ ಥರ ಲಿಂಕ್ ಮಾಡಬೇಕು ನೀವು. ಅರ್ಥ ಆಗ್ತಿದೆಯಾ? ಓಲ್ ವರ್ಡ್ಗೆ ನಮ್ಮ ಕರ್ನಾಟಕದ ಒಂದು ಯಾವ್ದಾದ್ರು ಒಂದು ಟಾಪಿಕ್ ಲಿಂಕ್ ಮಾಡಿ ಬರೀಬೇಕು. ಅದು ನಿಮ್ಮ ಏನಾಗುತ್ತೆ, ಮಾರ್ಕ್ಸ್ಗೆ ಸ್ಕೋರ್ ಮಾಡೋಕ್ಕೆ ಯೂಸ್ ಆಗುತ್ತೆ. ಬೋರ್ ಆಗ್ತಿದೆಯಾ ಇಲ್ವಾ? ಓಕೆ. ನೆಕ್ಸ್ಟು ಇನ್ನೊಂದು ವೆರಿ ಇಂಪಾರ್ಟೆಂಟ್, ಟೈಮ್ ಮ್ಯಾನೇಜ್ಮೆಂಟ್. ನಾನು ಹೇಳಿದಾಗಲೇ ಎಸ್ಸೆಗೆ ಎಷ್ಟು ಟೈಮ್ ಕೊಡಬೇಕು, ಪ್ರಿಸೆ ರೈಟಿಂಗ್ ಎಷ್ಟು ಕೊಡಬೇಕು ಅನ್ನೋದ್ರ ಬಗ್ಗೆ ನಾನು ಟೈಮ್ ಮ್ಯಾನೇಜ್ಮೆಂಟ್ ಈಗಲಿಂದಲೇ ಕಲ್ತ್ಕೋಬೇಕು. ನೀವು ಪ್ರತಿ ಬರೀಬೇಕಾದ್ರೂ ಅದನ್ನು ಈಗಲಿಂದಲೇ ಕೊಡೋದು. ನೆಕ್ಸ್ಟು 30 to 35 ಮಿನಿಟ್ಸಲ್ಲಿ ನೀವು ಎಸ್ಸೆನ ಬರೆಯೋದನ್ನ ಕಲ್ತ್ಬಿಡ್ಬೇಕು. ಗೊತ್ತಾಗ್ತಿದೆಯಾ? 5 ಮಿನಿಟ್ಸು ನಿಮ್ಮದು ಏನು ಒಂದು ಮೈಂಡ್ ಮ್ಯಾಪ್ ಮಾಡಿಕೊಂಡು ಹೇಳಿಬಿಡ್ತಾರೆ. ಹೇಳಿ ಸ್ಟ್ರಕ್ಚರ್. ಎಸ್, ಮೈಂಡ್ ಮ್ಯಾಪ್ ಮಾಡಬೇಕಾದ್ರೆ ಅಂದರೆ ಯಾವ ರೀತಿ ಎಸ್ಸೆ ಬರಬೇಕು ಅನ್ನೋದು 5 ನಿಮಿಷದಲ್ಲಿ ಥಿಂಕ್ ಮಾಡಿ ಅದನ್ನು ಒಂದು ಸುಮ್ಮನೆ ಪಾಯಿಂಟ್ಸ್ ಬರ್ಕೊಂಡು ಅದನ್ನು ನೋಡ್ಕೊಂಡು ಬರೆಯೋಕ್ಕೆ ಸ್ಟಾರ್ಟ್ ಮಾಡಬೇಕು. ಓಕೆನಾ? ನೆಕ್ಸ್ಟು ಪ್ರಾಕ್ಟೀಸ್ ಎಸ್ಸೆ ಇನ್ ಎ ಬೋತ್ ಕನ್ನಡ ಆ್ಯಂಡ್ ಇಂಗ್ಲೀಷ್ ಲ್ಯಾಂಗ್ವೇಜ್. ನಾನು ಹೇಳಿದೆ ಯಾಕೆ 2 ಲ್ಯಾಂಗ್ವೇಜಲ್ಲಿ ಕಲ್ತ್ಕೊಳ್ಳಿ ಬರೆಯೋದನ್ನ. ಯಾಕೆಂದರೆ ನಾಳೆ ಸೆಂಟ್ರಲ್ ಗೌರ್ಮೆಂಟು ACI ಆಗಿರ್ಬೋದು, ನೆಕ್ಸ್ಟ್ ಬೇರೆ ಎಕ್ಸಾಮ್ಸ್ ಬರುತ್ತೆ, CDS ಎಕ್ಸಾಮ್ ಆಗಿರ್ಬೋದು, ಮತ್ತು ಇನ್ಯಾವುದಿದೆ ACF ಅಂತ ಒಂದು ಬರುತ್ತೆ, CICF ಅಲ್ಲಿ ACF ಅಂತ ಅಸಿಸ್ಟೆಂಟ್ ಕಮಾಂಡೆಂಟ್ ಅಂತ ಒಂದು ಬರುತ್ತೆ. ಅಲ್ಲೂ ಸಹ ಇದೇ ಪ್ಯಾಟರ್ನ್, PSI ಪ್ಯಾಟರ್ನ್ ಇರೋದು ಅಲ್ಲಿ, ಬಟ್ ಇಂಗ್ಲೀಷಲ್ಲಿ ಬರೀಬೇಕು ಅಷ್ಟೇ. ಅದಕ್ಕೆ 2 ಲ್ಯಾಂಗ್ವೇಜಲ್ಲಿ ಸ್ವಲ್ಪ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಯಾವುದೂ ಕಷ್ಟ ಅಲ್ಲ. ನೀವು ಕರೆಕ್ಟಾಗಿ ಪ್ರಾಕ್ಟೀಸ್ ಮಾಡ್ಕೊಂಡು ಹೋದರೆ ಒಂದು 6 ತಿಂಗಳಲ್ಲಿ ಕಲಿಬೋದು. ಅರ್ಥ ಆಗ್ತಿದೆಯಾ? ಈಗಲಿಂದಲೇ ಅದನ್ನು ಸ್ವಲ್ಪ ಫೋಕಸ್ ಮಾಡಿ. ಕನ್ನಡ ಇಂಗ್ಲೀಷ್ ನೀವು ಎಕ್ಸಾಮಲ್ಲಿ ಒಂದು ಲ್ಯಾಂಗ್ವೇಜ್ನ ಫಿಕ್ಸ್ ಆಗಿ, ಬಟ್ ನಿಮ್ಗೆ 2 ಲ್ಯಾಂಗ್ವೇಜಲ್ಲಿ ಬರುತ್ತೆ ಅನ್ನೋ ಒಂದು ಕಾನ್ಫಿಡೆನ್ಸ್ ಬೆಳೆಸ್ಕೊಳ್ಳಿ. ಅರ್ಥ ಆಗ್ತಿದೆಯಾ? ಯಾಕೆ ಸ್ಟೇಟ್ ಗೌರ್ಮೆಂಟ್, ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮ್ಸ್ಗೆ 2 ರೆಡಿ ಆಗ್ತಿರೋರಿದ್ರೆ ಅದನ್ನು ಕಲಿಬೇಕು ನೀವು. ನೆಕ್ಸ್ಟು ಈಗ ಆಸ್ಪೆಕ್ಟ್ಸ್ ಅಂತ ಬರ್ತವೆ. ಅಂದರೆ ಈಗ ಒಂದು ಎಸ್ಸೆನಲ್ಲಿ ಬೇರೆ ಥರ ಆಸ್ಪೆಕ್ಟ್ ಕೊಡ್ತೀವಿ. ಎಷ್ಟು ಟೈಪ್ ಆಸ್ಪೆಕ್ಟ್ಸ್ ಕೊಡ್ಬೋದು ಹೇಳಿ ನಿಮ್ಮ ಪ್ರಕಾರ? ಡೈಮೆನ್ಷನ್ಸ್. ಲೈಕ್ ಒಂದು ಎಸ್ಸೆ ಬರೀಬೇಕು ಎಷ್ಟು ಡೈಮೆನ್ಷನ್ ಕೊಡ್ಬೋದು? ನಾನು ಇಲ್ಲಿ 4 ಹಾಕಿದ್ದೀನಿ. ಇದಲ್ಲದೆ ಯಾರು ಹೇಳ್ತೀರಾ? ಈ ಹಿಸ್ಟಾರಿಕಲ್ ಆಸ್ಪೆಕ್ಟ್ಸ್ ಕೊಡ್ತೀರಾ? ಓಕೆನಾ ಅಲ್ವಾ? ಯೂಶಲಿ ಹಿಸ್ಟಾರಿಕಲ್ ಆಸ್ಪೆಕ್ಟ್ಸ್ ಕೊಟ್ಟಿರ್ತೀರಾ. ಓಕೆನಾ? ಮತ್ತು ಇನ್ಯಾವ್ದು ಕೊಡ್ಬೋದು? ಸೋಷಿಯಲ್ ಕೊಡ್ಬೋದು. ಓಕೆ. ನೆಕ್ಸ್ಟ್ ಎಕನಾಮಿಕಲ್ ಕೊಡ್ತೀರಾ, ಪೊಲಿಟಿಕಲ್ ಕೊಡ್ತೀರಾ,
ನೆಕ್ಸ್ಟು ಎಕಾಲಜಿಕಲ್ ಕೊಡ್ತೀರಾ. ಮತ್ತು ಇದಾದ್ಮೇಲೆ ಇನ್ನೇನು ಕೊಡ್ಬೋದು ಈ 4 ಬಿಟ್ಟು? ಹಾಂ, ವೆರಿ ಗುಡ್. ಜಿಯೋಗ್ರಫಿಕಲಿ ಯಾವ ಥರ ಕೊಡ್ತೀರಾ? ಜಿಯೋಗ್ರಫಿಕಲಿ ಯಾವ್ದು ಎಕ್ಸಾಂಪಲ್? ಎಸ್ ಎಮ್ ಎಲ್ ಡಿಪೆಂಡ್ ಮಾಡ್ತೀರಾ ಅಂತ. ಓಕೆ, ಜಿಯೋಗ್ರಫಿಕಲ್ ಆಸ್ಪೆಕ್ಟ್ ಒಂದು. ಆಮೇಲೆ ಸೋಷಿಯಲ್, ಓಕೆ ಸೋಷಿಯಲ್ ಆಸ್ಪೆಕ್ಟ್. ಆಮೇಲೆ ಎಜುಕೇಷನ್ ಆಸ್ಪೆಕ್ಟಾ ಯಾವ ಅಂದ್ರೆ ರಿಲೇಟೆಡ್ ಇರಬೇಕು ಅದಕ್ಕೆ. ನೆಕ್ಸ್ಟ್ ಕಲ್ಚರಲ್ ಎಷ್ಟು ಕರೋದೊಂದು. ಈ ರೀತಿ ಒಂದಷ್ಟು ಮಲ್ಟಿ ಡೈಮೆನ್ಷನಲ್ ಆಸ್ಪೆಕ್ಟ್ ನಿಮ್ಗೆ ಗೊತ್ತಿರಬೇಕು. ನಿಮಗೆ ಈ ನೀವು ಅಟ್ಲೀಸ್ಟ್ ಮಿನಿಮಮ್ 4 to 5 ಡೈಮೆನ್ಷನಲ್ಲಿ ಒಂದು ಎಸ್ಸೆನ ಅನಾಲಿಸಿಸ್ ಮಾಡಬೇಕು. ಟೈಮ್ ಎಕ್ಸಾಂಪಲ್ ಆಮೇಲೆ 600 ವರ್ಡ್ಸಲ್ಲಿ ಬರೀಬೇಕಾದ್ರೆ ನೀವು ಸುಮ್ಮನೆ ಅದನ್ನು ಮೀರಂಗಿಲ್ಲ. ಥಿಂಕ್ ಮಾಡಿ, ಯಾವ 1200 ವರ್ಡ್ಸ್ ಬರೀತಿದ್ದೀರಾ, 600 ವರ್ಡ್ಸ್ ಬರೀತೀರಾ, ಅದು ಥಿಂಕ್ ಮಾಡಿಕೊಂಡು ಡೈಮೆನ್ಷನ್ ಡಿಸೈಡ್ ಮಾಡಿ. ಆ ಪಿ ಎಸ್ ಎನಲ್ಲಿ 4 to 5 ಡೈಮೆನ್ಷನ್ಸ್ನ ಕೊಡಿ. ಓಕೆನಾ? ನೆಕ್ಸ್ಟು ಈಗ ನೆಕ್ಸ್ಟು ಸ್ಯಾಂಪಲ್ ಟಾಪಿಕ್ಸ್ ಆ್ಯಂಡ್ ಸಜೆಷನ್ಸ್. ಅಂದರೆ ಈಗ ಎಸ್ಸೆ ಬರೀಬೇಕಾದ್ರೆ ನೀವು ಕೆಲವೊಂದು ಟಾಪಿಕ್ಸ್ನ ಅಂದರೆ ಥೀಮ್ಸ್ನ ಹೇಳಿದೆ, ಥೀಮ್ಸ್ನ ರೆಡಿಯಾಗಿರಬೇಕು ಅಂತ ಹೇಳಿದೆ ಅಲ್ವಾ? ಅದರಲ್ಲಿ ಸಜೆಷನ್ ಟು ಐ ಸ್ಕೋರ್ ಗೊತ್ತಿದೆ. ಈಗ ನೀವೇನೋ ಸ್ಕೋರ್ ಚೆನ್ನಾಗಿ ಮಾಡಬೇಕು ಅಂತಂದರೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದಷ್ಟು ಡಿಸ್ಕಸ್ ಮಾಡೋಣ. ಓಕೆನಾ? ಸ್ಕೋರ್ ಆಗಬೇಕು. ಯಾಕೆಂದರೆ ಒಂದು 20ಕ್ಕೆ ಅಟ್ಲೀಸ್ಟ್ ನಿಮ್ಮದು 19 ಆದರೂ ಬರಬೇಕು. 20ಕ್ಕೆ 20 ಬಂದರೂ ಓಕೆ, ನಾನು ಹೇಳಿದ್ರೆ ಅಟ್ಲೀಸ್ಟ್ 19 ಬರಬೇಕು. ಗೊತ್ತಾಯ್ತಾ? ಆ ಲೆವೆಲ್ ಪ್ರಿಪ್ರೇಷನ್ ಮಾಡ್ಕೋಬೇಕು. ನೆಕ್ಸ್ಟು ಸ್ಟಾರ್ಟ್ ವಿತ್ ಕೋಟಿಂದೆಲ್ಲ ಸ್ಟಾರ್ಟ್ ಮಾಡಿ, ಡಾಟಾಯಿಂದೆಲ್ಲ ಸ್ಟಾರ್ಟ್ ಮಾಡಿ, ಅಥವಾ ಕರೆಂಟ್ ರಿಸರ್ಚಿಂದ ಸ್ಟಾರ್ಟ್ ಮಾಡಿ. ಅದನ್ನು ಡಿಸೈಡ್ ಮಾಡಬೇಕಾಗಿರೋದು ಆ ಟಾಪಿಕ್ ಮೇಲೆ ಡಿಸೈಡ್ ಮಾಡ್ಕೊಳ್ಳಿ. ಯಾವ ಟಾಪಿಕ್ ಬರಿತಾ ಇದ್ದೀರಾ ಅದ್ರ ಮೇಲೆ ಡಿಸೈಡ್ ಮಾಡ್ಕೊಳ್ಳಿ. ಓಕೆನಾ? ನೆಕ್ಸ್ಟು ಯೂಸ್ ಎಕ್ಸಾಂಪಲ್ ಕರ್ನಾಟಕ. ಈಗ ನೋಡಿ NEP ಬರೀಬೇಕಾದ್ರೆ ನೀವು ಕರ್ನಾಟಕದ್ದು ಮೆನ್ಷನ್ ಮಾಡಲೇಬೇಕು. ಯಾಕೆ ನೀವು ಮೆನ್ಷನ್ ಮಾಡ್ಬೇಕು ಹೇಳಿ? ಕರ್ನಾಟಕ ಫಸ್ಟ್ ಸ್ಟಾರ್ಟ್ ಆಯಿತು, ಆಮೇಲೆ ಈಗ ಪ್ರೆಸೆಂಟ್ ಅಲ್ವಾ? NEP ಬಿಟ್ಬಿಟ್ಟು SEPನ ಮಾಡಿದ್ರು. ಯಾವ ಒಂದು ಸಮಿತಿ ಮೇಲೆ? ಸುಖದೇವ್ ತೋರಟ್. ನೋಡಿ ಈ ಥರ ನಿಮಗೆ ಆಸ್ಪೆಕ್ಟ್ಸ್ನ ಹಾಕ್ಬೇಕು ಈ NEP ಬಗ್ಗೆ ಬರಿಬೇಕಾದ್ರೆ. ಅರ್ಥ ಆಗ್ತಿದೆಯಾ? ಅವಾಗ ನಿಮ್ದು ಏನಾಗುತ್ತೆ, ಸ್ಕೋರ್ ಜಾಸ್ತಿ ಆಗುತ್ತೆ. ಎಕ್ಸಾಂಪಲ್ಸ್ ಜಾಸ್ತಿ ಕೊಡಬೇಕು, ಫ್ಯಾಕ್ಟ್ಸ್ಗಳನ್ನ ಜಾಸ್ತಿ ಕೊಡಬೇಕು. ನೆಕ್ಸ್ಟು ಮೇಂಟೈನ್ ಎ ಬ್ಯಾಲೆನ್ಸ್ಡ್ ವ್ಯೂ. ಗೊತ್ತಾಗ್ತಿದೆ? ಮೇಯ್ನು ನಿಮ್ಮ ವ್ಯೂಸ್ ಫುಲ್ ಐ ನೆಗೆಟಿವ್ ಇರಬಾರ್ದು ಅಥವಾ ಐ ಪಾಸಿಟಿವ್ ಇರಬಾರ್ದು. ಯಾವುದೇ ಒಂದು ಕೊಟ್ಟಾಗ ಅದನ್ನು ಬ್ಯಾಲೆನ್ಸ್ ಮಾಡಬೇಕು. ಗೊತ್ತಾಗ್ತಿದೆಯಾ? ನೆಗೆಟಿವ್ ಪ್ರೋನ್ಸ್ ಕಾನ್ಸ್ ಬರೀಬೇಕಾದ್ರೆ ಎರಡೂ ಬ್ಯಾಲೆನ್ಸ್ ಮಾಡಬೇಕು. ಒಂದು ಜಾಸ್ತಿ ಬರೆದ್ಬಿಟ್ಟು ಒಂದು ಕಡಿಮೆ ಬರೀಬಾರ್ದು. ಓಕೆನಾ? ಅದೆರಡೂ ಬ್ಯಾಲೆನ್ಸ್ ಮಾಡಬೇಕು. ಅದನ್ನೇ ಇರೋದು ನಿಮಗೆ ಬ್ಯಾಲೆನ್ಸ್. ನೆಕ್ಸ್ಟು ಅವಾಯ್ಡ್ ಗ್ರಾಮೆಟಿಕಲ್ ಮಿಸ್ಟೇಕ್ಸ್. ಇದು ತುಂಬ ಮಾಡಬೇಡಿ. ಚಿತ್ತು ಕಾಟ್ ಹಾಕೋದು ತುಂಬ ಜನ ನೋಡಿದ್ದೀನಿ, ಬರೀತಾರೆ ಹೊಡೆದಾಗ್ತಾರೆ. ಯಾಕೆ ನಿಮ್ಗೆ ಬರೀಬೇಕಾದ್ರೆ ಅದು ನಾನು ಮುಂದೆ ಏನು ಬರೀತೀನಿ ಅಂತ ಗೊತ್ತಿರಲ್ವಾ? ಅದು ಮಾಡಬಾರ್ದು. ಮೌಲ್ಯಮಾಪಕರು ಡೈರೆಕ್ಟಾಗಿ ಅಲ್ಲಿಗೆ ಹೋಗುತ್ತೆ, ಇವನೇನೋ ಮಿಸ್ಟೇಕ್ ಮಾಡಿದ್ದಾನೆ ಅನ್ನೋದು ಹೋಗುತ್ತೆ. ಅರ್ಥ ಆಗ್ತಿದೆಯಾ? ಅದಕ್ಕೆ ಅದನ್ನು ನೋಡಿ, ಗ್ರಾಮೆಟಿಕಲ್ ಮಿಸ್ಟೇಕ್ಸು ಮತ್ತು ಅದನ್ನು ಎರರನ್ನ ತುಂಬ ಕಮ್ಮಿ ಮಾಡಿ. ನೆಕ್ಸ್ಟು ಸಿಂಪಲ್ ಸೆಂಟೆನ್ಸು, ಪ್ರಿಸೈಸ್ ಸೆಂಟೆನ್ಸ್ನ ಯೂಸ್ ಮಾಡಿ. ತುಂಬ ಲೆಂತಿ ಸೆಂಟೆನ್ಸ್ ಬರೆಯೋದು ಅವಶ್ಯಕತೆ ಇಲ್ಲ. ಅರ್ಥ ಆಗ್ತಿದೆಯಾ? ನಿಮ್ಮ ಗ್ರಾಮೆಟಿಕಲ್ ಮಿಸ್ಟೇಕ್ ಆಗಬಾರ್ದು, ಸಿಂಪಲ್ ಲ್ಯಾಂಗ್ವೇಜಲ್ಲಿ ಬರ್ರಿ. ಇಷ್ಟು ಸಜೆಷನ್ಸ್ಗಳು ಮುಂದೆ ಇನ್ನೊಂದ್ರ ಬಗ್ಗೆ ಡೆಪ್ತಾಗಿ ಮಾತಾಡ್ತಾ ಹೋಗೋಣ. ಇವನು ಮಾಡ್ತಾ ಹೋಯ್ತು ಅಂದ್ರೆ ನಿಮಗೆ ಈಸಿಯಾಗಿ ಗೊತ್ತಾಗುತ್ತೆ. ನೋಡಿ ಹ್ಯಾಂಡ್ ರೈಟಿಂಗ್ ಕನ್ನಡ ಇಲ್ಲಿ ಇಂಗ್ಲೀಷಲ್ಲಿ ಹಾಕಿದ್ದೀನಿ. ಈ ಥರ ಇದ್ರ ಎಷ್ಟು ಚೆನ್ನಾಗಿ ಕಾಣುತ್ತೆ ನೋಡಿ ಅಲ್ವಾ? ಹ್ಯಾಂಡ್ ರೈಟಿಂಗ್ ಇಂಗ್ಲೀಷಲ್ಲಿ ಬರುತ್ತೆ, ಕನ್ನಡದ ನಂದು ತೋರಿಸ್ತೀನಿ ನೆಕ್ಸ್ಟ್ ಕ್ಲಾಸಸ್ಗಳಲ್ಲಿ. ಓಕೆನಾ? ನೆಕ್ಸ್ಟ್ ಏನು ಟಾಪಿಕ್ಸ್ ಈಗ ನೋಡಿ, ರೋಲ್ ಆಫ್ ಟೆಕ್ನಾಲಜಿ ಇನ್ ಮಾಡರ್ನ್ ಗವರ್ನೆನ್ಸ್. ಓಕೆನಾ? ಈಗ ನೋಡಿ ಇದನ್ನ ಅರ್ಥ ಮಾಡ್ಕೋಬೇಕಾದ್ರೆ ಟೆಕ್ನಾಲಜಿ, ರೋಲ್ ಆಫ್ ಟೆಕ್ನಾಲಜಿ ಅಂದ್ರೆ ಏನೇನು ಬರೀತೀರಿ? ಯಾವ ಟೆಕ್ನಾಲಜಿ ಯೂಸ್ ಮಾಡ್ತೀರಾ? ಫಾರ್ ಮಾಡರ್ನ್ ಗವರ್ನೆನ್ಸ್ ಏನೇನು ಬರೀತೀರಿ? ಯಾವ ಟೆಕ್ನಾಲಜಿ ಯೂಸ್ ಮಾಡ್ತಾ ಇದ್ದಾರೆ ಈಗ ನಮ್ಮ ಗೌರ್ಮೆಂಟಲ್ಲಿ? ಓಕೆ, ಅಪ್ಲಿಕೇಶನ್. ನಾನು ಈಗ ಟೆಕ್ನಾಲಜಿ ಕೇಳ್ತೀನಿ, ನಾಟ್ ಅಪ್ಲಿಕೇಶನ್. ನಾನು ಟೆಕ್ನಾಲಜಿ ಯಾವ ಟೆಕ್ನಾಲಜಿ ಯೂಸ್ ಮಾಡ್ತಿದ್ದಾರೆ? ಓಕೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಆಮೇಲೆ ಕ್ವಾಂಟಮ್ ಕಂಪ್ಯೂಟರ್ ಎಲ್ಲಿ ಯೂಸ್ ಆಗ್ತಿದೆ? ಕ್ವಾಂಟಮ್ ಕಂಪ್ಯೂಟರ್ ಎಲ್ಲಿ? ಓಕೆ, ಸ್ಟೋರೇಜ್. ವೆರಿ ಗುಡ್. ನೆಕ್ಸ್ಟ್ ಕ್ವಾಂಟಮ್ ಕಂಪ್ಯೂಟಿಂಗ್ ಆಯಿತು. ನೆಕ್ಸ್ಟ್ ನೋಡಿ, ಟೆಕ್ನಾಲಜೀಸ್ ಅಂತ ಗೊತ್ತಾಗಬೇಕು ನಿಮಗೆ. ರೋಲ್ ಆಫ್ ಟೆಕ್ನಾಲಜಿ ಬಗ್ಗೆ ಕೇಳ್ತಾ ಇದ್ದಾರೆ, ನೀವು ಅಪ್ಲಿಕೇಶನ್ ಬಗ್ಗೆ ಹೇಳ್ತಾ ಇದ್ದೀರಾ. ಟೆಕ್ನಾಲಜಿ ಒಳಗಡೆ ಅಪ್ಲಿಕೇಶನ್ ಅಂತ ಬರುತ್ತೆ. ಬಟ್ ಟೆಕ್ನಾಲಜೀಸ್ ಅಂದರೆ ಇವು ಹೊಸ ನ್ಯೂ ಎಮರ್ಜಿಂಗ್ ಟೆಕ್ನಾಲಜಿಗಳು ಯಾವ್ಯಾವ ಇದಾವೆ, ಯಾವ್ಯಾವ ಯೂಸ್ ಮಾಡ್ತಾರೆ? ಬ್ಲಾಕ್ ಚೈನ್, ಮತ್ತೆ ಕ್ಲೌಡ್ ಕಂಪ್ಯೂಟಿಂಗ್. ವೆರಿ ಗುಡ್. ನೆಕ್ಸ್ಟು ಮಿಷಿನ್ ಲರ್ನಿಂಗ್. ವೆರಿ ಗುಡ್. ಹಾಂ, ಓಕೆ, ವೆರಿ ಗುಡ್. ಎಥಿಕಲ್ ಹ್ಯಾಕಿಂಗ್ ಕೆಲವು ಡಿಪಾರ್ಟ್ಮೆಂಟ್ ಯೂಸ್ ಮಾಡ್ತಿದ್ದಾರೆ. ಓಕೆ. ಡಾಟಾ, ಅದು ಡಾಟಾ ಬೇಸ್ ಅಲ್ಲ, ಏನಂದರೆ ಡಾಟಾ ಅನಾಲಿಟಿಕ್ಸ್. ಕರೆಕ್ಟ್, ಡಾಟಾ ಅನಾಲಿಟಿಕ್ಸ್. ಆಮೇಲೆ ಸೈಬರ್ ಸೆಕ್ಯೂರಿಟಿ. ವೆರಿ ಗುಡ್. ಆಮೇಲೆ ನೋಡ್ರಿ, ನಿಮ್ಗೆ ಒಬ್ಬೊಬ್ಬರೊಬ್ಬರು ಎಷ್ಟು ಟೆಕ್ನಾಲಜಿಗಳ ಯೂಸ್ ಮಾಡ್ತೀವಿ. ಇವನ್ನ ಈ ಟೆಕ್ನಾಲಜಿ ಹೇಳ್ಬಿಟ್ರಿ, ಎಲ್ಲೆಲ್ಲಿ ಯೂಸ್ ಮಾಡ್ತಾರೆ ಅಂತ ಕೇಳಿದ್ರೆ ಈಗ ಕಷ್ಟ ಆಗುತ್ತೆ ಒಂಚೂರು. ಹೌದಾ? ಆಯಿತು.
ಚೈನ್ ಟೆಕ್ನಾಲಜಿ ಯೂಸ್ ಮಾಡ್ತಿದ್ದಾರೆ. ನಮ್ಮ ಕರ್ನಾಟಕದಲ್ಲಿ ಯಾವ ಒಂದು ಇದ್ರಲ್ಲಿ ಯೂಸ್ ಮಾಡ್ತಾರೆ ಹೇಳ್ಬಿಡಿ. ಕರ್ನಾಟಕದಲ್ಲಿ ಕೇಳ್ತಾ ಇದ್ದೀನಿ, ಬ್ಯಾಂಕಿಂಗ್ ಸೆಂಟ್ರಲ್ ಗೌರ್ಮೆಂಟ್ ಅಲ್ವಾ, ಕರ್ನಾಟಕದಲ್ಲಿ ಹೇಳ್ತೀನಿ. ಬ್ಲಾಕ್ ಚೈನ್ ಟೆಕ್ನಾಲಜಿ ಒಂದು ಇದರಲ್ಲಿ ಯೂಸ್ ಮಾಡ್ತಾ ಇದ್ದಾರೆ ನೋಡಿ, ತಿಳ್ಕೊಬೇಕು ಇವೆಲ್ಲ. ಗೊತ್ತಾಗ್ತಿದೆಯಾ ನಿಮ್ಗೆ? ಅದಕ್ಕೆ ಹೇಳಿದ್ರೆ ಎಸ್ಸೆ ಚೆನ್ನಾಗಿ ಪ್ರಿಪರೇಷನ್ ಆಯಿತು ಅಂದರೆ GS ಪೇಪರ್ಗೂ ತುಂಬ ಈಸಿ. GS ಪ್ರಿಪೇರ್ ಆದರೆ ಎಸ್ಸೆ ಈಸಿ, ಎರಡು ಕೋರಿಲೇಟೆಡ್. ನಿಮ್ಗೆ ಏನಾದರೂ ನಾಳೆ ಹೇಳ್ತೀರಾ ಹೋಗ್ಲೇ ಬ್ಲಾಕ್ ಚೈನ್ ಟೆಕ್ನಾಲಜಿ ಎಲ್ಲಿ ಯೂಸ್ ಮಾಡ್ತಾರೆ ಕರ್ನಾಟಕ ಗೌರ್ಮೆಂಟಲ್ಲಿ, ಓಕೆನಾ? ಅಲ್ಲ ಆಯ್ತು, ನಾಳೆ ಹೇಳಿ, ತೊಂದರೆ ಇಲ್ಲ. ಗೊತ್ತಾಗ್ತಿದೆ? ಹಂಗೆ ನೋಡಿ, ರೋಲ್ ಆಫ್ ಟೆಕ್ನಾಲಜಿ ಇನ್ ಮಾಡರ್ನ್ ಗವರ್ನೆನ್ಸ್ ಅಂತ ಬಂದಾಗ ಇಲ್ಲಿ ಎರಡು ಇದೆ. ಟೆಕ್ನಾಲಜಿ, ನೀವು ಬರೀ ಟೆಕ್ನಾಲಜಿ ಬರೀ ಅಪ್ಲಿಕೇಶನ್ಸ್ ಬಗ್ಗೆ ಬರೆದ್ರೆ ಮಾರ್ಕ್ಸ್ ಹೋಯ್ತು. ಈ ಎಲ್ಲ ಟೆಕ್ನಾಲಜಿ ಬಗ್ಗೆನೂ ಬರೀಬೇಕು. ಇದಲ್ಲದೆ ಇನ್ನೂ ತುಂಬ ಸುಮಾರಿದೆ. ಗೊತ್ತಾಗ್ತಿದೆಯಾ? ಅದರಲ್ಲಿ ಕರ್ನಾಟಕ ಗೌರ್ಮೆಂಟು ಬರೀಬೇಕು, ಸೆಂಟ್ರಲ್ ಗೌರ್ಮೆಂಟು ಬರೀಬೇಕು. ಬರೀ ನಮ್ಮ ಕರ್ನಾಟಕದೇ ಬರೋದು ಮುಗಿಬಾರ್ದು, ಬರೀ ಸೆಂಟ್ರಲ್ ಗೌರ್ಮೆಂಟೇ ಬರೀಬಾರ್ದು. ಇಲ್ಲಿ ಬರೀ ಎಷ್ಟೇ ಕೇಳಿದ್ದಾರೆ, ಇದು ವಾಸ್ಟ್ ಇದೆ ಸಬ್ಜೆಕ್ಟು. ರೋಲ್ ಆಫ್ ಟೆಕ್ನಾಲಜಿ ಇನ್ ಮಾಡರ್ನ್ ಗವರ್ನೆನ್ಸ್. ಗೊತ್ತಾಗ್ತಿದೆಯಾ? ಇಲ್ಲಿ ಇಂಡಿಯನ್ ಅಂತ ಹೇಳಿಲ್ಲ, ಕರ್ನಾಟಕ ಅಂತ ಹೇಳಿಲ್ಲ. ಅರ್ಥ ಆಗ್ತಿದೆಯಾ? ಹಂಗಾಗಿ ನೀವು ಎರಡು ಫೋಕಸ್ ಮಾಡಬೇಕು. ನೆಕ್ಸ್ಟ್ ವುಮೆನ್ ಸೇಫ್ಟಿ ಇನ್ ಇಂಡಿಯಾ. ವುಮೆನ್ ಸೇಫ್ಟಿ ಇನ್ ಇಂಡಿಯಾ ಗೊತ್ತಾಗ್ತಿದೆಯಾ? ಇದು ಬರೀ ಇಂಡಿಯಾ ಕರ್ನಾಟಕ ಮಾತ್ರ ಅಲ್ಲ, ಇಡೀ ಇಂಡಿಯಾದ ರಿಲೇಟೆಡ್. ನೀವು ವುಮೆನ್ ಸೇಫ್ಟಿ ಬಗ್ಗೆ ಗೌರ್ಮೆಂಟ್ ಬರೀ ಪೊಲೀಸ್ ಡಿಪಾರ್ಟ್ಮೆಂಟ್ ಮಾತ್ರ ಬರೀಬಾರ್ದು ಇದರಲ್ಲಿ. ವುಮೆನ್ ಸೇಫ್ಟಿ ನಾಟ್ ಓನ್ಲಿ ಫಾರ್ ಪೊಲೀಸ್ ಡಿಪಾರ್ಟ್ಮೆಂಟ್ ಇಸ್ ರೆಸ್ಪಾನ್ಸಿಬಿಲಿಟಿ ಅಲ್ಲ, ಇಟ್ ಇಸ್ ದ ರೆಸ್ಪಾನ್ಸಿಬಿಲಿಟಿ ಆಫ್ ಗೌರ್ಮೆಂಟ್, ಸ್ಟೇಟ್ ಅಂಡ್ ಸೆಂಟ್ರಲ್. ಗೊತ್ತಾಗ್ತಿದೆಯಾ? ವುಮೆನ್ ಸೇಫ್ಟಿ ಬಗ್ಗೆ ಸೆಂಟ್ರಲ್ ಗೌರ್ಮೆಂಟು, ಸ್ಟೇಟ್ ಗೌರ್ಮೆಂಟ್ ಏನೇನು ಹೋದರೆ, ಮತ್ತೆ ಬರೀ ಒಂದು ಏರಿಯಾನ ಫೋಕಸ್ ಮಾಡಬಾರ್ದು. ಅರ್ಥ ಆಗ್ತಿದೆಯಾ? ಎಲ್ಲ ಏರಿಯಾಗಳನ್ನು ಫೋಕಸ್ ಮಾಡಿ ಈ ವುಮೆನ್ ಸೇಫ್ಟಿ ಬಗ್ಗೆ ಬರೀಬೇಕು. ಅದನ್ನೇ ಹೇಳ್ತಾ ಇರೋದು, ನಿಮ್ಮ ಇನ್ಫಾರ್ಮೇಷನ್ನ ಆರ್ಗನೈಸ್ ಮಾಡದೇ ಇರೋದು ಟ್ಯಾಕ್ಟಿಕ್ಸ್. ಅರ್ಥ ಆಗ್ತಿದೆಯಾ? ಅದನ್ನು ಕಲಿಬೇಕಿಲ್ಲಿ. ನೆಕ್ಸ್ಟ್ ಪ್ರಿವೆನ್ಷನ್ ಆಫ್ ಕರ್ನಾಟಕ, ಪ್ರಿಸರ್ವೇಷನ್ ಆಫ್ ಕರ್ನಾಟಕ ಕಲ್ಚರಲ್ ಹೆರಿಟೇಜ್. ಆಯ್ತು ಬಿಡಿ, ಇವೆರಡು ಸ್ವಲ್ಪ ಓಕೆ. ಕರ್ನಾಟಕ ಹೆರಿಟೇಜ್ ಬಗ್ಗೆ ಬರೀಬೇಕು, ಏನೇನು ಬರೀತೀರಾ? ಪ್ರಿಸರ್ವೇಷನ್ ಆಫ್ ಕರ್ನಾಟಕ ಕಲ್ಚರಲ್ ಹೆರಿಟೇಜ್ ಏನೇನು ಬರೀತೀರಾ? ಒಂದು ಹಿಸ್ಟಾರಿಕಲ್ ಮಾನ್ಯುಮೆಂಟ್ಸ್. ಇರೋಲ್ಲ, ಇರೋ ಹಿಸ್ಟಾರಿಕಲ್ ಹೆರಿಟೇಜ್ ಅಂತ ಅಲ್ಲಿ ಬಂದೋಯ್ತದು. ನೆಕ್ಸ್ಟ್ ವೆರಿ ಗುಡ್, ನ್ಯಾಚುರಲ್ ಹೆರಿಟೇಜಸ್. ನೆಕ್ಸ್ಟ್ ಅಷ್ಟೇ, ಎರಡನಾ? ಅದೇ ಬಂದಲ್ಲ, ನ್ಯಾಚುರಲ್ ಹೆರಿಟೇಜ್ ಅಲ್ಲೇ ಬಂದಿತ್ತು. ವೈಲ್ಡ್ ಲೈಫ್ಸು, ಆಮೇಲೆ ಅಭಯಾರಣ್ಯಗಳು, ಅವತ್ತನ್ನು ಹೇಳ್ತೀನಿ. ಅದೇ ಕಾನ್ಸೆಪ್ಟ್ ಅದನ್ನು ಹೇಳಿದ್ದ. ನೆಕ್ಸ್ಟ್ ಓಡಿಸಿ, ತಲೆ ಓಡಿಸಿ ಒಂಚೂರು. ಹಾಂ ಹಾಂ, ಡ್ಯಾನ್ಸ್ ಕಲ್ಚರಲ್, ಓಕೆ, ಡ್ಯಾನ್ಸ್ ಫಾರ್ಮ್ಸು, ಓಕೆ. ಕಲ್ಚರ್ ಹೆರಿಟೇಜ್, ಓಕೆ, ಡ್ಯಾನ್ಸ್. ಹಾಂ, ವೆರಿ ಗುಡ್. ಲ್ಯಾಂಗ್ವೇಜ್, ಆಮೇಲೆ ಹಾಂ, ಸೆಕ್ರೆಟ್ ಅರ್ಥ ಆಗಲಿಲ್ಲ. ಹಾಂ, ಫಾರೆಸ್ಟ್ ಹೇಳ್ತಿದ್ದೀರಾ? ಫಾರೆಸ್ಟ್ ಬಂತಲ್ಲ ಇಲ್ಲಿ. ನ್ಯಾಚುರಲ್ ಹೆರಿಟೇಜ್ ಅಂದರೆ ಫಾರೆಸ್ಟು, ವೈಲ್ಡ್ ಲೈಫ್ ಸ್ಯಾಂಚುರೀಸು, ಟೈಗರ್ ಇದು ಸ್ಯಾಂಚುರೀಸ್ ಆಗಿರ್ಬೋದು, ಮತ್ತು ಏನೇನಿದೆ ಎಲ್ಲ ಬಂದೋಗಿತ್ತಲ್ಲಿ. ಅದು ಬ್ರಾಡಲ್ಲಿ ಅದ್ರ ಬಗ್ಗೆ ನೀವು ಸಬ್ ಕ್ಯಾಟಗರೀಸ್ ಮಾಡ್ಬೋದು, ಆಯಿತಾ? ಅದಲ್ಲದೆ ನಾನು ಬೇರೆ ಡೈಮೆನ್ಷನ್ ಹೇಳ್ತಾ ಇದ್ದೀನಿ, ಥಿಂಕ್ ಮಾಡಿ. ಹಾಂ ಹಾಂ, ಫುಡ್ ಆ್ಯಂಡ್ ಡ್ರೆಸ್ ಆಗಿ ಇದು ಅದು ಒಂದು ಕಲ್ಚರ್ ಅಂತ ಬಂದ್ಬಿಡೋದ್ರಲ್ಲಿ ಏನಂದರೆ ಎಲ್ಲ ಬಂದ್ಬಿಡುತ್ತೆ. ಏನಂತ ಫುಡ್ ಆಗಿರ್ಬೋದು, ಡ್ಯಾನ್ಸ್ ಆಗಿರ್ಬೋದು, ಕ್ಲಾತ್ ಬಟ್ಟೆಗಳಾಗಿರ್ಬೋದು, ಮತ್ತು ಇನ್ನು GI ಟ್ಯಾಕ್ಸ್ ಆಗಿರ್ಬೋದು, ಆಮೇಲೆ ಇನ್ಸ್ಕ್ರಿಪ್ಷನ್ಸ್. ಓಕೆ, ಅದೊಂದು ತಗೋಬೋದು, ಬೇಕಾದ್ರೆ ಇನ್ಸ್ಕ್ರಿಪ್ಷನ್ ಬಗ್ಗೆ ತಗೋಬೋದು. ಹಾಂ, ಥಿಂಕ್ ಮಾಡಿ, ನಮ್ಮ ಕರ್ನಾಟಕ ಕಲ್ಚರ್ ಎಲ್ಲೆಲ್ಲಿದೆ? ಹಾಂ, ವರ್ಷಿಪ್ಸ್, ವೆರಿ ಗುಡ್. ರಿಲಿಜಿಯನ್, ಗುಡ್, ರಿಲಿಜಿಯನ್ ಬಗ್ಗೆ ಬರುತ್ತೆ. ನೆಕ್ಸ್ಟ್ ಹಾಂ, ಪೇಟೆಂಟ್ಸ್, ಓಕೆ. ಪೇಟೆಂಟ್ಸ್ ಅದರಲ್ಲಿ GI ಟ್ಯಾಕ್ಸ್ ಆ ಥರ ಹೇಳ್ತಾ ಇದ್ದೀರಾ? ಓಕೆ, ಎಲ್ಲ ತೊಗೋಬೋದು, ಬಟ್ ಅದು ಇದ್ರೊಳಗಡೆ ಬರುತ್ತೆ. ಥಿಂಕ್ ಮಾಡಿ, ನಿಮ್ಗೆ ಕುತ್ಕೊಂಡು ಥಿಂಕ್ ಮಾಡಿದಾಗಲೇ ಬರೋದು. ಅರ್ಥ ಆಗ್ತಿದೆಯಾ? ನೋಡಿರಿ, ನಿಮ್ಗೆ ಕಲ್ಚರಲ್ ಹೆರಿಟೇಜ್ ಕೊಟ್ಟಾಗ ನೀವು ಯಾವ ಥರ ಯಾವ ಡೈಮೆನ್ಷನ್ ಥಿಂಕ್ ಮಾಡಬೇಕು ಅಂತ ಗೊತ್ತಾಗ್ತಿದೆಯಾ? ಇನ್ನೂ ಇದಲ್ಲದೆ ತುಂಬ ಡೈಮೆನ್ಷನ್ಸ್ ಇದೆ. ಅರ್ಥ ಆಗ್ತಿದೆ? ಕೂತ್ಕೊಂಡು ಥಿಂಕ್ ಮಾಡಿದಾಗ ಗೊತ್ತಾಗುತ್ತೆ. ಆಯಿತು. ನೆಕ್ಸ್ಟ್ ಇಂಪ್ಯಾಕ್ಟ್ ಆಫ್ ಕ್ಲೈಮೇಟ್ ಚೇಂಜ್ ಆನ್ ಅಗ್ರಿಕಲ್ಚರ್. ಇಂಪ್ಯಾಕ್ಟ್ ಆನ್, ಇಲ್ಲಿ ನೋಡಿ ಹೇಳಿದೆ, ಕ್ಲೈಮೇಟ್ ಚೇಂಜು ಪ್ಲಸ್ ಅಗ್ರಿಕಲ್ಚರ್. ಕ್ಲೈಮೇಟ್ ಚೇಂಜಿಂದ ಅಗ್ರಿಕಲ್ಚರ್ಗೆ ಯಾವ ಥರ ಇಂಪ್ಯಾಕ್ಟ್ ಆಗ್ತದೆ? ಎಕ್ಸಾಂಪಲ್ಸ್ ಹೇಳ್ರಪ್ಪ. ಹಾಂ ಹಾಂ, ಏನಪ್ಪ? ರೈನ್ಫಾಲ್, ವೆರಿ ಗುಡ್. ಒಂದು ನಿಮಿಷ, ರೈನ್ಫಾಲ್ ಆಗ್ತಾ ಇಲ್ಲ. ಓಕೆ, ರೈನ್ ಇದ್ರ ಮೇಲೆ ಎಫೆಕ್ಟ್ ಆಗ್ತಾ ಇದೆ, ಮಾನ್ಸೂನ್ ಮೇಲೆ ಎಫೆಕ್ಟ್ ಆಗ್ತಾ ಇದೆ. ನೆಕ್ಸ್ಟ್ ಹಾಂ,
ಎಸ್ ಸಾಯಿಲ್ ಇದಾಗ್ತದೆ, ಸಾಯಿಲ್ ಏರೇಷನ್, ಮಣ್ಣು ಪೋಷಕಾಂಶ. ವೆರಿ ಗುಡ್. ಆಮೇಲೆ ವೆರಿ ಗುಡ್, ಸೂಪರ್. ಅಂತರ್ಜಲ. ಆಮೇಲೆ ಅದೇ ಮಣ್ಣು ಪೆಸ್ಟಿಸೈಡ್ಸ್ ಇಂದ ಮತ್ತೆ ಲೈಕ್ ಇನ್ನೊಂದು ಪೆಸ್ಟಿಸೈಡ್ಸ್ ಮತ್ತೆ ಫರ್ಟಿಲೈಸರ್ಸ್ ಇಂದ ಆಗ್ತೈತೆ. ಇಲ್ಲಿ ಬಂತು ಅದು ಸಾಯಿಲ್ ಎರೋಷನ್ ಅಥವಾ ಸಾಯಿಲ್ ಪೊಲ್ಯೂಷನ್ ಅಲ್ಲಿ ಬಂತು. ಫುಡ್ ಸ್ಕೇರ್ಸಿಟಿ, ಕರೆಕ್ಟ್. ಯಾವ ರೀತಿ ಫುಡ್ ಸ್ಕೇರ್ಸಿಟಿ ಯಾವ ರೀತಿ ಆಗ್ತಿದೆ? ಆಯ್ತು, ಓಕೆ. ನೆಕ್ಸ್ಟ್ ಅಗ್ರಿಕಲ್ಚರ್. ಇನ್ನೇನಾಗ್ತಿದೆ? ವೆರಿ ಗುಡ್, ಲೆಸ್ ಇದಾಗ್ತಿದೆ, ಲೆಸ್ ಸೀಡಿಂಗ್ ಆಗ್ತಿದೆ. ಆಮೇಲೆ ಬೆಳೆ ಹಾನಿ, ಲೈಕ್ ಈಗ ನೀವು ಏನಾದರೂ ಈ ಫ್ಲಡ್ಸ್ ಆದಾಗ ಓವರ್ ಇಲ್ಲಿ ಹೇಳಿದ್ರಲ್ಲ ಅವರು, ರೈನ್ ಇಂಪ್ಯಾಕ್ಟ್ ಆಫ್ ಇದ್ರ ಮೇಲೆ, ಮಾನ್ಸೂನ್ ಮೇಲೆ ಆದಾಗ ಓವರ್ ರೈನ್ ಆಗ್ಬೋದು ಅಥವಾ ಲೆಸ್ ರೈನ್ ಆಗ್ಬೋದು. ಅದು ಏನಾಗುತ್ತೆ, ನೀವು ಬರಗಾಲಕ್ಕೆ ಓವರ್ ರೈನ್ ಆಯ್ತು, ಜಾಸ್ತಿ ಮಳೆ ಬಂದ್ರೆ ಏನಾಗುತ್ತೆ, ಪ್ರವಾಹ ಆಗುತ್ತೆ. ಕಡಿಮೆ ರೈನ್ ಆಯ್ತು ಅಂದ್ರೆ ಬೇಕಾದ್ರೆ ನೀವು ಸಬ್ ಕ್ಯಾಟಗರೈಸ್ ಮಾಡ್ಬೋದು. ಗೊತ್ತಾಗ್ತಿದ್ಯಾ? ನೆಕ್ಸ್ಟ್ ಅದೇ ಹೇಳಿದ್ರಲ್ಲ ಇಲ್ಲಿ ಏನು, ಫುಡ್ ಸ್ಕೇರ್ಸಿಟಿ. ಅಲ್ಲೇ ಉತ್ಪಾದನೆ ಕಡಿಮೆ ಆದ್ರೆ ಫುಡ್ ಸ್ಕೇರ್ಸಿಟಿ ಬರೋದು. ಎಸ್, ಕರೆಕ್ಟ್. ಅಂದ್ರೆ ಲೈಕ್ ಏನು ಇಂಪ್ಯಾಕ್ಟ್ ಕ್ಲೈಮೇಟ್ ಚೇಂಜ್ ಇಂದ ವಾತಾವರಣ ಇದು ಏನು ಇದು ಪೊಲ್ಯೂಷನ್ ಆಗುತ್ತೆ, ಅದರಿಂದಲೂ ಸಹ. ಕರೆಕ್ಟ್. ಈ ತರ ನೋಡಿ, ಸುಮ್ಮನೆ 2 ನಿಮಿಷ ಥಿಂಕ್ ಮಾಡಿದ್ವಿ, ಇಷ್ಟು ಡೈಮೆನ್ಷನ್ಸ್ ಬರ್ತಿದೆ. ನೀವು ಇನ್ನೂ ಕೂತ್ಕೊಂಡು ಥಿಂಕ್ ಮಾಡಿದಾಗ ಎಷ್ಟು ಡೈಮೆನ್ಷನ್ಸ್ನ ಯೂಸ್ ಮಾಡ್ಬೋದು ಅನ್ನೋದು ನಾನು ನಿಮಗೆ ಕನ್ವೆ ಮಾಡಬೇಕಾಗಿತ್ತು. ಎಲ್ಲಿನೋ ನಾನು ಎಫೆಕ್ಟ್. ವೆರಿ ಗುಡ್, ಗೊತ್ತಾಗ್ತಿದೆ ಕ್ಲೈಮೇಟ್ ಚೇಂಜ್. ಯಾಕೆಂದ್ರೆ ಎಲ್ಲಿನೋ ನಾನು ಎಫೆಕ್ಟ್ ಇಂದ ರೈನ್ ಮೇಲೆ ಎಫೆಕ್ಟ್ ಆಗುತ್ತೆ. ಈ ರೀತಿ ಬೇರೆ ಬೇರೆ ಇವನ್ನ ತಿಳ್ಕೊಬೇಕು. ಗೊತ್ತಾಗ್ತಿದೆಯಾ? ಎಫೆಕ್ಟ್ ನೀವು ಬರಿಬೇಕಾದ್ರೆ ಗೊತ್ತಾಗ್ತಿದೆಯಾ? ಡೈಮೆನ್ಷನ್ನ ಚೆನ್ನಾಗಿ ಕೊಡ್ತಾ ಹೋಗ್ಬೇಕು. ಇದು ನಿಮ್ಗೆ ಎಕ್ಸಾಂಪಲ್ ಹೇಳಿದೆ ಒಂದಷ್ಟು ಟಾಪಿಕ್ಸ್ ಯಾವ ಥರ ನೀವು ಥಿಂಕ್ ಮಾಡಬೇಕು ಅನ್ನೋದ್ರ ಬಗ್ಗೆ. ಇವನ್ನ ಮುಂದೆ ಇನ್ನೂ ಅದ್ರ ಬಗ್ಗೆ ನಾವು ಹೆಚ್ಚಿನ ಮಾಹಿತಿ ತಗೊಳ್ಳೋಣ. ಓಕೆನಾ? ನೆಕ್ಸ್ಟ್. ಓಕೆ, ಈಗ ಬೋರ್ ಆಯ್ತಾ? ಬ್ರೇಕ್ ಏನಾದ್ರು ಬೇಕಾ? ಬೇಕಾ? ಟ್ರಾನ್ಸ್ಲೇಷನ್ ಬಗ್ಗೆ ಹೇಳೋಣ. ನೆಕ್ಸ್ಟ್ ಏನು ಮೇನ್ ಆಬ್ಜೆಕ್ಟಿವ್ ನಮ್ಮದು ಟ್ರಾನ್ಸ್ಲೇಷನ್ದು ಅಂತಂದರೆ, ಓಕೆ, ನೆಕ್ಸ್ಟು ಏನು ಎಕ್ಸ್ಪೆಕ್ಟ್ ಮಾಡ್ತಾರೆ ಟ್ರಾನ್ಸ್ಲೇಷನ್ ಮಾಡ್ಬೇಕಾದ್ರೆ ನೀವು PSIಲಿ ಅಥವಾ ESIಲಿ ಅಂತಂದರೆ, ಅಕ್ಯುರೇಟ್ಲಿ ಟ್ರಾನ್ಸ್ಲೇಟ್ ಟೆಕ್ಸ್ಟ್ ಬಿಟ್ವೀನ್ ಇಂಗ್ಲೀಷ್ ಟು ಕನ್ನಡ, ಕನ್ನಡ ಟು ಇಂಗ್ಲೀಷ್. ಗೊತ್ತಾಗ್ತಿದೆಯಾ? ನಿಮ್ಮ ಟ್ರಾನ್ಸ್ಲೇಷನ್ ಅಕ್ಯುರೇಸಿ ಇರಬೇಕು. ಮೀನಿಂಗು ಯಾವುದೇ ಕಾರಣಕ್ಕೂ ಆಗಬಾರ್ದು, ಗ್ರಾಮೆಟಿಕಲ್ ಮಿಸ್ಟೇಕ್ಸ್ ಇರಬಾರ್ದು, ಸ್ಪೆಲ್ಲಿಂಗ್ ಮಿಸ್ಟೇಕ್ ಇರಬಾರ್ದು. ಓಕೆನಾ? ಇಷ್ಟು ಆಗಬೇಕು. ನೆಕ್ಸ್ಟು ಕೀ ಪಾಯಿಂಟ್ಸ್ ನೋಡಿದ್ರೆ ಈ 20 ಮಾರ್ಕ್ಸ್ ಇರುತ್ತೆ. ಅದರಲ್ಲಿ ಕನ್ನಡ ಟು ಇಂಗ್ಲೀಷ್ ಇರುತ್ತೆ, ಇಂಗ್ಲೀಷ್ ಟು ಕನ್ನಡ ಇರುತ್ತೆ. ಗೊತ್ತಾಯ್ತಾ? ಎರಡಕ್ಕೂ ಈಕ್ವಲ್ ಇಂಪಾರ್ಟೆನ್ಸ್ ಕೊಡಿ. ಸರ್ ನಾನು ಕನ್ನಡ ಮೀಡಿಯಮ್ಮು, ನಾನು ಬರೀ ಚೆನ್ನಾಗಿ ಇಂಗ್ಲೀಷ್ ಟು ಕನ್ನಡ ಮಾಡ್ತೀನಿ, ನನಗೆ ಇಂಗ್ಲೀಷ್ ಟು ಕನ್ನಡ ಟು ಇಂಗ್ಲೀಷ್ ಬರುತ್ತೆ. ನೋ, ವೈಸ ವರ್ಷ ಇಂಗ್ಲೀಷ್ ಮೀಡಿಯಮ್ವರೆಗೂ ಅಷ್ಟೇ. ಎರಡಕ್ಕೂ ಈಕ್ವಲ್ ಪ್ರಿಫರೆನ್ಸ್ ಕೊಡಬೇಕು. ಎರಡೂ ನಿಮ್ಮದೇ ಸಬ್ಜೆಕ್ಟ್ಸು, ನಿಮಗೆ ಮಾರ್ಕ್ಸ್ ಬರೋದು. ಗೊತ್ತಾಯ್ತಾ? ಇದರಲ್ಲಿ ಡಿಸ್ಕ್ರಿಮಿನೇಟ್ ಮಾಡಕ್ಕೆ ಹೋಗ್ಬಿಡಿ. ಇವತ್ತಿನ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ, ಆಯಿತಾ? ಟೆಸ್ಟ್ ಯುವರ್ ವೊಕ್ಯಾಬ್ಯುಲರಿ. ನಿಮ್ಮ ಏನು ವೊಕ್ಯಾಬ್ಯುಲರಿ ಕನ್ನಡದಲ್ಲಿ ಏನಂತಾರೆ? ಶಬ್ದಕೋಶ. ಗ್ರಾಮರ್ ಅಂದರೆ ಕಾಂಟೆಕ್ಸ್ಚುಯಲ್, ಅಂದರೆ ಕಾಂಟೆಕ್ಸ್ಚುಯಲ್ ಅಂಡರ್ಸ್ಟ್ಯಾಂಡಿಂಗ್ ಅಂದರೆ ಏನಪ್ಪ? ಕಾಂಟೆಕ್ಸ್ಚುಯಲ್ ಅಂಡರ್ಸ್ಟ್ಯಾಂಡಿಂಗ್, ಓಕೆ, ಅರ್ಥಗ್ರಹಿಕೆ ಅಥವಾ ಆಗಿರ್ಬೋದು. ಓಕೆನಾ? ಹಿಂಗೆ ಪದಗಳು ಮೀನಿಂಗ್ಗಳು ಗೊತ್ತಿರಬೇಕು. ನಿಮ್ಮನ್ನ ಏನು ಟೆಸ್ಟ್ ಮಾಡ್ತಾರೆ ಇದರಲ್ಲಿ ಟ್ರಾನ್ಸ್ಲೇಷನ್ ಅಂದರೆ ನಿಮ್ಮ ವೊಕ್ಯಾಬ್ಯುಲರಿ, ಗ್ರಾಮರ್ ಮತ್ತು ಕಾಂಟೆಕ್ಸ್ಚುಯಲ್ ಅಂಡರ್ಸ್ಟ್ಯಾಂಡಿಂಗ್. ಯಾವ ಕಾಂಟೆಕ್ಸ್ಟಲ್ಲಿ ಹೇಳ್ತಾನೆ, ಯಾವ ಸಂದರ್ಭದಲ್ಲಿ ಹೇಳ್ತಾವ್ರೆ? ಆಕ್ಟಿವ್ ವಾಯ್ಸಲ್ಲಿ ಹೇಳ್ತಾನ, ಪ್ಯಾಸಿವ್ ವಾಯ್ಸನ್ನ, ಫ್ಯೂಚರಲ್ಲಿ ಹೇಳ್ತಾನ, ಪ್ರೆಸೆಂಟೇಷನ್ ಹೇಳ್ತಾವನ, ಪಾಸ್ಟಲ್ಲಿ ಹೇಳ್ತಾವನ, ಅದನ್ನ ಅರ್ಥ ಆಗಬೇಕು. ಅದನ್ನೇ ಕಾಂಟೆಕ್ಸ್ಚುಯಲ್ ಅಂಡರ್ಸ್ಟ್ಯಾಂಡಿಂಗ್. ಅವನು ಪಾಸ್ಟ್ ಹೇಳ್ತಾರೆ, ನೀವು ಪ್ರೆಸೆಂಟಿಗೆ ಬರೆಯೋದು, ಪ್ರೆಸೆಂಟ್ ಹೇಳಿದರೆ ಫಾಸ್ಟಲ್ಲಿ ಬರೆದ್ರೆ ಏನಾಗುತ್ತೆ, ಇದು ಎಂಟೈರ್ ಮೀನಿಂಗ್ ವಿಲ್ ಬಿ ಚೇಂಜ್. ಓಕೆನಾ? ಕ್ಲಿಯರಾ? ಅದಕ್ಕೆ ನಿಮ್ಗೆ ಏನು ಟೆಸ್ಟ್ ಮಾಡ್ತಾರೆ, ನೀವು ಇದನ್ನು ಇಷ್ಟೇ ನೀವು ಕಲಿಬೇಕಾಗಿರೋದು. ಒಂದು ವೊಕ್ಯಾಬ್ಯುಲರಿ ಬರೋದು ನಿಮ್ಮ ಏನಂತ ಪ್ರತಿನಿತ್ಯ ಬಳಕೆಯಿಂದ ಎಷ್ಟು ವರ್ಡ್ಸ್ಗಳನ್ನ ಕಲಿತೀರಾ ಅನ್ನೋದ್ರ ಮೇಲೆ. ಗ್ರಾಮರು ನೀವು ಅಂಡರ್ಸ್ಟ್ಯಾಂಡ್ ಗ್ರಾಮರ್ ಮಾಡ್ಕೊಂಡು ಎಷ್ಟು ಪ್ರಾಕ್ಟೀಸ್ ಮಾಡ್ತೀವಿ. ಕಾಂಟೆಕ್ಸ್ಚುಯಲ್ ಅಂಡರ್ಸ್ಟ್ಯಾಂಡಿಂಗು ನಿಮ್ಮ ಸ್ಕಿಲ್ ಮೇಲೆ, ನೀವು ಅದನ್ನು ಹೆಂಗೆ ಗ್ರಹಿಸ್ತಿದ್ದೀರಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಅದನ್ನ ಅರ್ಥ ಮಾಡ್ಬೇಕಾದ್ರೆ ಫೋಕಸ್ ಆಗಿ ಓದಬೇಕು. ಅರ್ಥ ಆಗ್ತಿದೆಯಾ? ಅವಾಗ ನಿಮ್ಮ ಕಾಂಟೆಕ್ಸ್ಚುಯಲ್ ಅಂಡರ್ಸ್ಟ್ಯಾಂಡ್ ಆಯಿತು ಅಂತಂದರೆ ಏನಾಗುತ್ತೆ, ಈಸಿಯಾಗಿ ಆ ಪ್ಯಾಸೇಜ್ನ ಟ್ರಾನ್ಸ್ಲೇಟ್ ಮಾಡೋಕ್ಕಾಗುತ್ತೆ. ಇಲ್ಲಾಂದ್ರೆ ಆಗಲ್ಲ. ಇಷ್ಟು 3 ಇದ್ರೆ ಮಾತ್ರ ಒಂದು ಟ್ರಾನ್ಸ್ಲೇಷನ್ ಪರ್ಫೆಕ್ಟ್ ಆಗುತ್ತೆ. ಸರ್ ನಂಗೆ ಗ್ರಾಮರ್ ಗೊತ್ತಿಲ್ಲ, ಪರ್ಫೆಕ್ಟ್ ಆಗಲ್ಲ. ವೊಕ್ಯಾಬ್ಯುಲರಿ ಇಲ್ವಾ, ಸ್ಟಕ್ ಮಧ್ಯದಲ್ಲೇ ಹಾಫ್. ಕಾಂಟೆಕ್ಸ್ಚುಯಲ್ ಅಂತಂದರೆ ಇಡೀ ಮೀನಿಂಗ್ ಚೇಂಜ್ ಆಗಿಬಿಡುತ್ತೆ. ಇವು 3 ಫೋಕಸ್ ಮಾಡಬೇಕು. ಒಂದಾಯ್ತಾ? ಯಾವುದು? ವೊಕ್ಯಾಬ್ಯುಲರಿ, ಗ್ರಾಮರ್, ಕಾಂಟೆಕ್ಸ್ಚುಯಲ್ ಅಂಡರ್ಸ್ಟ್ಯಾಂಡಿಂಗ್. ಅರ್ಥ ಆಗ್ತಿದೆಯಾ? ಕ್ಲಿಯರ್ ಆಯ್ತಾ ನಾನು ಹೇಳ್ತಾ ಇರೋದು ನಿಮಗೆ? ನೆಕ್ಸ್ಟ್, ಟೈಪ್ಸ್ ಆಫ್ ಪ್ಯಾಸೇಜಸ್. ಯಾವ ಥರ ಪ್ಯಾಸೇಜಸ್ ಕೊಡ್ತಾರೆ ಯೂಶಲಿ ನಮ್ಮ ಎಕ್ಸಾಮ್ಸ್ಗಳಂದರೆ? ಜನರಲ್ ಪ್ಯಾಸೇಜಸ್ ಇರುತ್ತೆ, ಸೋಷಿಯಲ್ ಇಶ್ಯೂಸ್ ಇರುತ್ತೆ, ಕೆಲವು ಹಿಸ್ಟ್ರಿ, ಕೆಲವು ಸೈನ್ಸ್ ರಿಲೇಟೆಡ್, ಟೆಕ್ನಾಲಜಿ ರಿಲೇಟೆಡ್ ಕೊಡ್ತಾರೆ.
ಬೇರೆ ಬೇರೆ ಡೈಮೆನ್ಷನಲ್ಸ್ ಅಥವಾ ಬೇರೆ ಬೇರೆ ಟಾಪಿಕ್ಸ್ ಮೇಲೆ ಕೊಡ್ಬೋದು. ಗೊತ್ತಾಗ್ತಿದೆಯಾ? ಅದಕ್ಕೆ ನೀವು ಎಲ್ಲ ಸಬ್ಜೆಕ್ಟ್ಸಲ್ಲಿರೋ ವರ್ಡ್ಸ್ಗಳು ಗೊತ್ತಿರಬೇಕು. ಪಾಲಿಟಿ ರಿಲೇಟೆಡ್, ಜಿಯೋಗ್ರಫಿ ರಿಲೇಟೆಡ್, ಹಿಸ್ಟ್ರಿ ರಿಲೇಟೆಡ್, ಎಕನಾಮಿಕ್ಸ್ ರಿಲೇಟೆಡ್, ಸೈನ್ಸ್ ರಿಲೇಟೆಡ್ ಎಲ್ಲವೂ ಕನ್ನಡ ಮತ್ತು ಇಂಗ್ಲೀಷ್ ಎರಡೂ ಗೊತ್ತಿರಬೇಕು. ಅರ್ಥ ಆಗ್ತಿದೆಯಾ ಪದಗಳು? ನೆಕ್ಸ್ಟು ಚಾಲೆಂಜಸ್ ಏನಂದ್ರೆ ಆಮೇಲೆ ಇಡಿಯಮ್ಸು, ಟೆಕ್ನಿಕಲ್ ಟರ್ಮ್ಸ್ ಬಗ್ಗೆ ಗೊತ್ತಿರಬೇಕು. ಕೆಲವು ಟೆಕ್ನಿಕಲ್ ಟರ್ಮ್ಸ್ ಕನ್ನಡದಲ್ಲಿ ಕೇಳ್ತಾರೆ. ಕೃತಕ ಬುದ್ಧಿಮತ್ತೆ ಇಂಗ್ಲೀಷಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಹೇಳ್ತಾರೆ. ಗೊತ್ತಾಗ್ತಿದೆಯಾ? ಅದೇ ರೀತಿ ಈಗ ಮೆಷಿನ್ ಲರ್ನಿಂಗ್ಗೆ ಯಂತ್ರ ಕಲಿಕೆ, ಓಕೆನಾ? ಆ ರೀತಿ ಹೊಸ ಹೊಸ ವರ್ಡ್ಗಳು ಎವಾಲ್ಯೂಟ್ ಆಗ್ತಾ ಇರ್ತವೆ. ಅವು ತಿಳ್ಕೊಂಡಿರ್ಬೇಕು. ಇಲ್ಲಾಂದ್ರೆ ಇದು ಮಾಡೋಕ್ಕಾಗಲ್ಲ. ನೀವು ಮೆಷಿನ್ ಲರ್ನಿಂಗ್ ಅಂತ ಕನ್ನಡದಲ್ಲಿ ಬರೆಯೋಕ್ಕಾಗಲ್ಲ. ಅಟ್ಲೀಸ್ಟ್ ಅದಕ್ಕೆ ಇದು ಕೆಲವು ನೋಡಿ, ಈಗ ಮೊಬೈಲ್ನ ಏನಂತ ಬರೀತಾರೆ ಕನ್ನಡದಲ್ಲಿ? ಜಂಗಮಣಿ. ತಪ್ಪು ಮೀನಿಂಗ್ ಅದು. ಏನಂತಾರೆ ಕನ್ನಡಕ್ಕೆ ಮೊಬೈಲ್ಗೆ? ಕನ್ನಡ ವರ್ಡ್ ಏನಾರು ಇದೆಯಾ? ಎಂತ ದೂರವಾಣಿ? ದೂರವಾಣಿ ಅಂದ್ರೆ ಟೆಲಿಫೋನ್. ಆಯ್ತು ನೋಡ್ರಿ, ಹೇಳ್ರಿ, ನನಗೂ ಗೊತ್ತಿಲ್ಲ ಇದು ಪದ. ಆಯ್ತಾ? ಆಯ್ತು, ಓಕೆ. ನೆಕ್ಸ್ಟ್ ಏನ್ ಹೇಳ್ತಿದೆ? ಟೆಕ್ನಿಕಲ್ ಟರ್ಮ್ಸ್ ಇರುತ್ತೆ, ಮತ್ತೆ ಸೆಂಟೆನ್ಸ್ ಸ್ಟ್ರಕ್ಚರ್ ಮೇಲೆ ನಿಮಗೆ ಫೋಕಸ್ ಇರಬೇಕು. ಗೊತ್ತೈತೆ ಯಾವ ರೀತಿ ಸ್ಟ್ರಕ್ಚರ್ ಮಾಡಿದ್ರೆ ಅದ್ರ ಮೇಲೆ ಮುಂದೆ ಗ್ರಾಮರ್ ಮಾಡ್ಬೇಕಾದ್ರೆ ಹೇಳ್ತಾ ಹೋಗ್ತೀನಿ. ಹೇಳಿ, ಏನಿಲ್ವಾ? ನೆಕ್ಸ್ಟು ನಾನು ಅದಕ್ಕೆ ಹೇಳ್ತಿರೋದು, ನನ್ನ ಸಜೆಷನ್ ಅಂದರೆ ಬಿಲ್ಡ್ ಯುವರ್ ಸ್ಟ್ರಾಂಗ್ ವೊಕ್ಯಾಬ್ಯುಲರಿನ ಸ್ಟ್ರಾಂಗ್ ಮಾಡಿ ಅದನ್ನ ಡೈಲಿ ಯೂಸ್ ಮಾಡಬೇಕು. ಗೊತ್ತಾಯ್ತು? ಬರೀ ಕೆಲವರು ಹೇಳ್ತಾರೆ, ಸರ್ ನಾನು ಡೈಲಿ ಒಂದು 50 ವರ್ಡ್ಸ್ ಬರಿತೀನಿ ಸರ್, ಕನ್ನಡ ಮೀನಿಂಗ್ ತಿಳ್ಕೊಂತೀನಿ ಸರ್ ಅಂತ. ಏನು ಮಾಡಿ ತಿಳ್ಕೊಂಡು ಬುಕ್ ಇಷ್ಟಪ್ಪ ಆಗುತ್ತೆ ಅಷ್ಟೇ. ಅದನ್ನು ಯೂಸ್ ಮಾಡೋ ವರ್ಡ್ಸ್ಗಳನ್ನ ನಿಮ್ಮ ಗರ್ಲ್ ಫ್ರೆಂಡ್ ಜೊತೆ ಚಾಟ್ ಮಾಡ್ಬೇಕಾದ್ರೆ ಇಂಗ್ಲೀಷಲ್ಲಿ ಯೂಸ್ ಮಾಡಿ. ಅರ್ಥ ಆಗ್ತಿದೆಯಾ? ಖುಷಿ ಪಡ್ತಾರೆ ಅವಾಗ ಅವರು. ಯಾರು ಇಲ್ವಾ? ಟೈಮ್ ಇಲ್ವಾ? ಓಕೆನಾ? ಓಕೆ, ಹಂಗೆ ವೊಕ್ಯಾಬ್ಯುಲರಿನ ಇಂಪ್ರೂವ್ಮೆಂಟ್ ಮಾಡ್ಕೊಳ್ಳಿ, ಮತ್ತೆ ಯೂಸ್ ಮಾಡಿ ಪದಗಳನ್ನ. ಇಂಗ್ಲೀಷ್ ಯೂಸ್ ಮಾಡ್ತಾ 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 ಬರುತ್ತೆ. ಗೊತ್ತಾಗ್ತಿದೆಯಾ? ನೆಕ್ಸ್ಟು ನಿಮ್ಮ 1000+ ವರ್ಡ್ಸ್ ಬೋತ್ ಲ್ಯಾಂಗ್ವೇಜಲ್ಲಿ ಇರಬೇಕು. ಮಿನಿಮಮ್ 1000+ ವರ್ಡ್ಸ್ ಮೀನಿಂಗ್ ಕನ್ನಡ ಮತ್ತು ಇಂಗ್ಲೀಷಲ್ಲಿ ಗೊತ್ತಿರಬೇಕು. ಮಿನಿಮಮ್ ಹೇಳ್ತಾ ಇರೋದು ನಾನು. ನೀವು 2000, 3000, 5000 ಇಷ್ಟರ ಕಲ್ತ್ಕೊಳ್ಳಿ. ಮಿನಿಮಮ್ ಗೊತ್ತಿರಬೇಕು ಅಷ್ಟು. ಎಲ್ಲ ಲ್ಯಾಂಗ್ವೇಜ್, ಎಲ್ಲ ಸಬ್ಜೆಕ್ಟ್ಸ್ದು ಪದಗಳು ಗೊತ್ತಿರಬೇಕು. ಅರ್ಥ ಆಗ್ತಿದೆಯಾ? ಎಲ್ಲ ಪದಗಳು ಗೊತ್ತಿರಬೇಕು. ನೆಕ್ಸ್ಟು ಲರ್ನ್ ಸಿಂಪಲ್ ಗ್ರಾಮರ್. ಸಾಕು, ನಿಮಗೆ ಟ್ರಾನ್ಸ್ಲೇಷನ್ ಮಾಡೋಕ್ಕೆ ಎಷ್ಟು ಗ್ರಾಮರ್ ಬೇಕೋ ಅಷ್ಟು ಗ್ರಾಮರ್ನ ನೀವು ತಿಳ್ಕೊಬೇಕು. ಗೊತ್ತಾಗ್ತಿದೆಯಾ? ನೋಡಿ, ಇಲ್ಲೇ ಇದೆ, ಲೈಫ್ ಇನ್ ದ ಸಿಟಿ ಇಸ್ ಫುಲ್ ಆಫ್ ಆಕ್ಟಿವಿಟಿ. ಗೊತ್ತಾಗ್ತಿದೆಯಾ? ಈ ಥರ ಸಿಂಪಲ್ನ ನೀವು ಏನು ಮಾಡಬೇಕು? ಟ್ರಾನ್ಸ್ಲೇಟ್ ಮಾಡೋದ ಕಲಿತಾ ಹೋಗಬೇಕು. ಬಿಗಿನರ್ಸ್ಗೆ ಹೇಳ್ತಾ ಇದ್ದೀನಿ. ಅರ್ಥ ಆಗ್ತಿದೆಯಾ? ಕನ್ನಡ ಮತ್ತು ಇಂಗ್ಲೀಷ್ಗೆ ನೀವು ಫಸ್ಟು ಏನೂ ಗೊತ್ತಿಲ್ಲ ಸರ್, ನಂಗೆ ಏನು ಟ್ರಾನ್ಸ್ಲೇಷನೇ ಗೊತ್ತಿಲ್ಲ ಸರ್, ನಾನು ತುಂಬ ದಡ್ಡ ಇದ್ದೀನಿ ಸರ್, ನಂಗೆ ಇಂಗ್ಲೀಷೇ ಗೊತ್ತಿಲ್ಲ ಅಂದರೆ ಫಸ್ಟು ವರ್ಡ್ ಟು ವರ್ಡ್ ಟ್ರಾನ್ಸ್ಲೇಟ್ ಮಾಡೋದು ಕಲೀರಿ. ಪದ ಟ್ರಾನ್ಸ್ಲೇಟ್ ಮಾಡಿ. ನೋಡಿ, ಎಕ್ಸಾಂಪಲ್, ಲೈಫ್ ಇನ್ ದ ಸಿಟಿ ಈಸ್ ಫುಲ್ ಆಫ್. ಹಿಂಗೆ ಲೈಫ್ ಅಂದ್ರೆ ಏನಪ್ಪ? ಇನ್ ದ ಸಿಟಿ ಅಂದ್ರೆ ಬಿಡಿ, ಇಂದ ಬಿಟ್ಬಿಡಿ. ಸಿಟಿ ಅಂದ್ರೆ ಏನಪ್ಪ ಹೋಗ್ಲಿ? ಫುಲ್ ಅಂದ್ರೆ ಏನಪ್ಪ? ಆಕ್ಟಿವಿಟಿ ಅಂದ್ರೆ ಏನಪ್ಪ? ಅರ್ಲಿ ಅಂದ್ರೆ ಏನಪ್ಪ? ಮಾರ್ನಿಂಗ್ ಅಂದ್ರೆ ಏನಪ್ಪ? ಹಂಡ್ರೆಡ್ಸ್. ಆಮೇಲೆ ಪೀಪಲ್, ರಶ್, ಬೇಗ, ಓಮ್ಸ್. ಗೊತ್ತಾಯ್ತಾ? ಬ್ರೋಕನ್. ನೆಕ್ಸ್ಟ್ ಈ ತರ ನೀವು ಅಟ್ಲೀಸ್ಟ್ ಪದಗಳು ಇನ್ನು ಸಿಂಪಲ್ ಇದೆ, ತುಂಬಾ ಸಿಂಪಲ್ ಇದೆ. ಈ ತರದ ಪದ ಟ್ರಾನ್ಸ್ಲೇಟ್ ಮಾಡ್ತಾ ಆಮೇಲೆ ಏನ್ ಮಾಡ್ಬೇಕು? ಅವಾಗ ಎಕ್ಸಾಂಪಲ್ ಏನ್ ಮಾಡ್ಬೇಕು? ಲೈಫ್ ಇನ್ ದ ಸಿಟಿ ಫುಲ್ ಆಫ್ ಆಕ್ಟಿವಿಟಿ. ಇದು ಮಾತ್ರ ತಗೋಬೇಕು. ನಿಮ್ ಪದಗಳು ಗೊತ್ತಾಯ್ತು. ಇದನ್ನ ಈಗ ಸೆಂಟೆನ್ಸ್ ಮಾಡೋ ಕಲಿಬೇಕು. ಲೈಫ್ ಇನ್ ದ ಸಿಟಿ ಇಸ್ ಫುಲ್ ಆಫ್ ಆಕ್ಟಿವಿಟಿ. ಏನಂಗಂದ್ರೆ ಇಲ್ಲಿದೆ, ನಗರದಲ್ಲಿ ಜನಜೀವನ ಚಟುವಟಿಕೆಯಿಂದ ತುಂಬಿರುತ್ತದೆ. ಅವಾಗ ಸಣ್ಣ ಸಿಂಪಲ್ ಟ್ರಾನ್ಸ್ಲೇಷನ್ ಇಂದ ಹೋಗ್ತಾ ಹೋಗುತ್ತೆ. ನೆಕ್ಸ್ಟ್ ಅವಾಗ ಏನ್ ಮಾಡಿ? ಇದು ಕಲ್ತ್ರಿ. ಅವಾಗ ಏನ್ ಮಾಡಿ? ಈ ಫುಲ್ ಇದನ್ನು ತಗೊಳ್ಳಿ. ಲೈಫ್ ಇನ್ ದ ಸಿಟಿ ಇಲ್ಲಿಂದ ತಗೊಂಡು ಅಪ್ ಟು ಈ ಫುಲ್ ಟ್ರಾನ್ಸ್ಲೇಟ್ ಮಾಡೋದು ಕಲಿಬೇಕು. ಸಿಂಪಲ್ ಎರಡೇ ಸೆಂಟೆನ್ಸ್ ಇದೆ ಇದು. ಗೊತ್ತಾಗ್ತದೆ? ಈ ತರ ಕಲಿಬೇಕು. ಗೊತ್ತಾಯ್ತಾ? ಪದ ಆಮೇಲೆ ಅದನ್ನ ಪ್ರಾಕ್ಟೀಸ್ ಮಾಡ್ದಂಗೆ ಬರುತ್ತೆ ನಿಮಗೆ. ಓಕೆನಾ? ನೋಡ್ರಪ್ಪ, ಲ್ಯಾಂಗ್ವೇಜ್ ಯಾವ್ದಾಗ್ಲಿ ನೀವು ಯೂಸ್ ಮಾಡಿದ್ರೆ ಬರಲ್ಲ. ಈಗ ಎಷ್ಟೋ ಜನಕ್ಕೆ ಬಾರ್ಡ್ರಲ್ಲಿರೋ ಈ ಬೆಳಗಾಂ ಆಗಿರ್ಬೋದು, ಈ ಕಡೆ ನಮ್ಮ ರಾಯಚೂರು ಕಡೆ ಆಗಿರ್ಬೋದು, ಮತ್ತು ಈ ಕಡೆ ಬೆಂಗಳೂರು ಬಾರ್ಡ್ರು ಇಲ್ಲ, ಚೆನ್ನಾಗಿ ಲ್ಯಾಂಗ್ವೇಜಸ್ ಕಲ್ತಿರ್ತಾರೆ ಪಕ್ಕದ ಸ್ಟೇಟ್ದು, ತಮಿಳು, ತೆಲುಗು, ಹಿಂದಿ. ಯಾಕೆ ಅಂತಂದರೆ ಅವ್ರ ಫ್ರೆಂಡ್ಸ್ಗಳ ಜೊತೆ ಇಂಟ್ರ್ಯಾಕ್ಟ್ ಮಾಡಿ ಆ ಲ್ಯಾಂಗ್ವೇಜ್ ಬಂದ್ಬಿಡುತ್ತೆ. ನೀವೇನು ನಾನು ಹಿಂದಿ ಕಲಿಬೇಕು ಅಂತ ಕೂತ್ಕೊಂಡು ಕಲ್ತಿದ್ರಾ? ಇಲ್ಲ ತಮಿಳು ಕಲಿಲೇಬೇಕು ಅಂತ ಕಲ್ತಿದ್ರಾ? ಇಲ್ಲ. ಅದು ಯೂಸ್ ಮಾಡ್ತಾ ಕಿವಿ ಮೇಲೆ ಬೀಳ್ತಾ ಅದು ಮೈಂಡಿಗೆ ಹಂಗೆ ಹೋಗ್ತಾ ಪದಗಳು ಅರ್ಥ ಗೊತ್ತಾಗುತ್ತೆ. ಅರ್ಥದನ್ನ ನೀವು ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀರಾ. ಅದು ಹಂಗೆ ಕಮ್ಯುನಿಕೇಷನ್ ಸ್ಟಾರ್ಟ್ ಆಗುತ್ತೆ. ಲೈಕ್ ವೈಸ್ ಇಂಗ್ಲೀಷು ಅಷ್ಟೇ. ನೀವು ಎಷ್ಟು ಯೂಸ್ ಮಾಡ್ತಾ ಹೋಗ್ತೀರಾ ಅವಾಗ ನಿಮಗೆ ಲ್ಯಾಂಗ್ವೇಜ್ ಏನಾಗುತ್ತೆ? ಯೂಸ್ ಆಗ್ತಾ ಹೋಗುತ್ತೆ, ಗೊತ್ತಾಗ್ತಾ ಹೋಗುತ್ತೆ.
ಓಕೆ. ನೆಕ್ಸ್ಟ್ ಟ್ರಾನ್ಸ್ಲೇಷನ್ ಬಗ್ಗೆ ಸಜೆಷನ್ಸ್ ಏನಂತಂದ್ರೆ ವೆರಿ ಇಂಪಾರ್ಟೆಂಟ್, ನೀವು ತಿಳ್ಕೊಬೇಕಾಗಿರೋದು ನೋಡಿ, ಅಂಡರ್ಸ್ಟ್ಯಾಂಡ್ ದ ಕಾಂಟೆಕ್ಸ್ಟ್. ನಾನು ಅವಾಗಲೇ ಹೇಳಿದೆ, ಕಾಂಟೆಕ್ಸ್ಟ್ ಏನಾಗಿರ್ಬೇಕು, ಅರ್ಥ ಆಗಿರ್ಬೇಕು ನಿಮ್ಗೆ ಯಾವ ಕಾಂಟೆಕ್ಸ್ಟಲ್ಲಿ ನಾನು ಇದು ಮಾಡ್ತಾ ಇದ್ದೀನಿ ಅಂತ. ನೆಕ್ಸ್ಟ್ ರಿಟೈನ್ ಮೀನಿಂಗ್, ವೆರಿ ವೆರಿ ಇಂಪಾರ್ಟೆಂಟ್. ನೀವು ಟ್ರಾನ್ಸ್ಲೇಟ್ ಮಾಡಿರೋದು ಮೀನಿಂಗ್ ಯಾವತ್ತೂ ಕೆಡಬಾರ್ದು. ಈಗ ನಾನು ಹೇಳಿದೆ ಹ್ಯೂಮನ್ ಟ್ರಾಫಿಕಿಂಗ್ ತಗೊಂಡೋಗಿ ಹ್ಯೂಮನ್ ಸಂಚಾರ ಮಾಡಿ ಇಟ್ಟಿದ್ರು. ಆ ಥರ ಮಾಡಿದಾಗ ಏನಾಗುತ್ತೆ, ಇಡೀ ಒಂದು ಟ್ರಾನ್ಸ್ಲೇಷನ್ನ ಮೀನಿಂಗ್ಗೆ ಹಾಳಾಗೋಗಿರುತ್ತೆ. ಅದು ಆಗಬಾರ್ದು, ಗೊತ್ತಾಯ್ತಾ. ನೆಕ್ಸ್ಟ್ ಯೂಸ್ ಸಿಂಪಲ್ ಈಕ್ವಲೆಂಟ್ಸ್, ಗೊತ್ತಾಯ್ತಾ. ಅಂದ್ರೆ ಲೈಕ್ ಈಗ ಹೆಂಗೆ ಗೊತ್ತಾ, ಈಕ್ವಲೆಂಟ್ಸ್ ಅಂದ್ರೆ ಹೆಂಗೆ ಗೊತ್ತಾ, ಯಾವುದೋ ಒಂದು ಪದ ಗೊತ್ತಾಗ್ಲಿಲ್ಲ ನಿಮಗೆ, ಅದಕ್ಕೆ ರಿಲೆವೆಂಟ್ ಈಕ್ವಲ್ ಆಗಿರೋ ಪದ ಬರೆದ್ರೆ ಸಾಕು, ಅದೇ ಬರೀಬೇಕು ಅಂತ ಏನಿಲ್ಲ. ಅರ್ಥ ಆಗ್ತಿದ್ಯಾ. ಅದಕ್ಕೇನಂತ ಕರೀತಾರೆ ನಮ್ಮ ಕನ್ನಡದಲ್ಲಿ, ಸಮಾನಾರ್ಥಕ ಪದ ಅಂತ ಕರೀತಾರೆ. ಆ ಸಮಾನಾರ್ಥಕ ಪದ ಇದ್ರೆ ಸಾಕು. ಇವನ್ ಇಂಗ್ಲೀಷಲ್ಲಿ ಅಷ್ಟೇ ಆಯಿತು, ಕನ್ನಡದಲ್ಲೂ ಅಷ್ಟೇ ಆಯಿತು. ಓಕೆನಾ, ಅದನ್ನು ತಿಳ್ಕೊಬೇಕು. ನೆಕ್ಸ್ಟ್ ಗ್ರಾಮರ್ ಚೆಕ್, ನಿಮ್ಮ ಗ್ರಾಮಟಿಕಲ್ ಯಾವುದೇ ಥರ ಮಿಸ್ಟೇಕ್ಸ್ ಆಗಬಾರ್ದು. ನೆಕ್ಸ್ಟ್ ಪ್ರಾಕ್ಟೀಸ್ ಕಾಮನ್ ಟರ್ಮ್ಸ್. ನೋಡಿ ಗೊತ್ತಾಯ್ತಾ, ಕೆಲವು ನೋಡಿ ಈಗ ಕೆಲವು ಹೇಳಿದೆ, ಕೆಲವು ಕಾಮನ್ ಟರ್ಮ್ಸೇ ನಾವು ಡೈಲಿ ಯೂಸ್ ಮಾಡೋದು ಗೊತ್ತಿಲ್ಲ ಅಂತಂದ್ರೆ. ಜುಡಿಷಿಯನ್ ಅಂದ್ರೆ ಏನಪ್ಪ ನೀವು ಹೇಳ್ಬಿಡಿ. ಜುಡಿಷಿಯನ್ಸ್ ಅಂದ್ರೆ ನ್ಯಾಯಿಕ. ಓದ್ರಿ ಇದು ಏನು ಇಂಗ್ಲೀಷ್ ನನಗೂ ಬರಲ್ಲ ನಿಮಗೂ ಬರಲ್ವನ್ರ, ಓದ್ರಿ ಇದೇನು ಏನಂಗಂದ್ರೆ ಏನಪ್ಪ ಈ ಪದದ ಮೀನಿಂಗ್ ಹೇಳ್ರು ಮೇಡಮ್ ಅವರೇ ನೀವು. ಹಾ, ವ್ಯಾಪ್ತಿ. ಜುಡಿಷಿಯನ್ ಅಂದ್ರೆ ವ್ಯಾಪ್ತಿ ಅಷ್ಟೇ, ನ್ಯಾಯಿಕ ವ್ಯಾಪ್ತಿ ಅಂತಲೇ ಹೇಳಿಲ್ಲ. ಗೊತ್ತಾಗ್ತಿದ್ಯಾ, ಜುಡಿಷಿಯನ್ ಗೊತ್ತಾಗ ವ್ಯಾಪ್ತಿ. ಒಂದು ಈಗ ಸ್ಟೇಷನ್ ಜುಡಿಷಿಯನ್ ಅಂತ ಕರೀತಾರೆ, ಅಲ್ಲಿವರೆಗೆ ವ್ಯಾಪ್ತಿ ನಮ್ದು ಅಂತ. ಗೊತ್ತಾಗ್ತಿದ್ಯಾ. ಅದಕ್ಕೆ ನೋಡಿ, ಇಲ್ಲೇ ಒಂದು ಸಣ್ಣ ಪದನೇ ಡೈಲಿ ಯೂಸ್ ಮಾಡೋದು. ಇಷ್ಟಕ್ಕೆ ಕೇಳಿರೋದನ್ನ ಪದನ, ಆದ್ರೆ ಅರ್ಥ ಮಾಡ್ಕೊಳೋದು ಇವ್ರ ತರ ಬೇರೆ ತರ ಹತ್ಕೊಂಡು ಅವ್ರ ತರ ಬೇರೆ ತರ ಅರ್ಥ ಮಾಡ್ಕೊಂಡು. ನೋಟಿಫಿಕೇಶನ್ ಅಂದ್ರೆ ಇದ್ರ ಬಗ್ಗೆ ಸಕ್ಕದಾಗ ಗೊತ್ತಿರುತ್ತೆ ಬಿಡ್ರಿ. ಯಾಕೆ ಹೇಳ್ರಿ ಸರ್, ನೋಟಿಫಿಕೇಶನ್ ಯಾವಾಗ ಸರ್, ನೋಟಿಫಿಕೇಶನ್ ಯಾವಾಗ ಸರ್ ಅಲ್ವಾ, ಯಾರನ್ನ ಕೇಳಿದ್ರು ಇವಾಗ ಇದು. ಈಗ ಇನ್ನೊಂದು ಸರ್, ಇಂಟರ್ನಲ್ ರಿಸರ್ವೇಶನ್ ಯಾವಾಗ ಜಾರಿ. ಇಂಟರ್ನಲ್ ರಿಸರ್ವೇಶನ್ ಅಂದ್ರೆ ನೋಡಿ, ನಾವು ಡೈಲಿ ಯೂಸ್ ಮಾಡೋ ಪದಗಳನ್ನ ನೀಟಾಗಿ ಕಲ್ತ್ಕೊಂಡ್ರೆ ಎಷ್ಟೋ. ಈಗ ನಾಳೆ ಒಳ ಮೀಸಲಾತಿ ಬಗ್ಗೆ ಯಾವುದೋ ಒಂದು ಬಂತು ಅಂದ್ಕೊಳ್ಳಿ, ಗೊತ್ತಾಗ್ತಿದ್ಯಾ, ಅವಾಗ ಯೂಸ್ ಮಾಡೋದು. ಈಗ ಈ ತರ ಪದಗಳು ಚೆನ್ನಾಗಿ ಗೊತ್ತಾಗಬೇಕು ನಿಮಗೆ, ಡೈಲಿ ಯೂಸ್ ಆಗಬೇಕು ಪದಗಳು, ಅವು ಗೊತ್ತಿರಬೇಕು. ನೆಕ್ಸ್ಟ್ ನೋಡಿ, ಸಿಂಪಲ್ ವರ್ಡ್ಸ್ಗಳನ್ನ, ಸಿಂಪಲ್ ಎಕ್ಸಸೈಸ್ ಡೈಲಿ ನೀವು ಪ್ರಾಕ್ಟೀಸ್ ಮಾಡ್ತಾ ಹೋದ್ರೆ ಚಿಕ್ಕದಿಂದ ಕಲಿತಾ ಹೋಗಿ. ಏನು ನೀವು ತುಂಬಾ ವೊಕ್ಯಾಬ್ಯುಲರಿ ಅಂತಂದ್ರೆ ಆಕ್ಸ್ಫೋರ್ಡ್ ಡಿಕ್ಷನರಿ ತಗೊಂಡು ಕೂತ್ಕೊಂಡು ಬರ್ಕೊಳ್ಳೋ ಅವಶ್ಯಕತೆ ಇಲ್ಲ. ಒಂದು ಎಕ್ಸಾಂಪಲ್ ಹೆಂಗಿರ್ಬೇಕು ಅಂದ್ರೆ, ಲರ್ನಿಂಗ್ ಹೆಂಗಿರ್ಬೇಕು ಅಂದ್ರೆ, ನೀವು ಪ್ರತಿ ದಿನನೂ ಯೋಚನೆ ಮಾಡ್ತಾ ಇರಬೇಕು. ನೀವು ಪ್ರತಿ ಕ್ಷಣನೂ, ಈಗ ಅಕಸ್ಮಾತ್ ಡ್ಯೂಟಿ ಮಾಡ್ತಿರ್ತೀರ ಅಂದ್ಕೊಳ್ಳಿ, ಎಕ್ಸಾಂಪಲ್ ಡ್ಯೂಟಿ ಮಾಡೋರಿದ್ರೆ ಅದು ಬಸ್ಸಲ್ಲೋ ಬೈಕಲ್ಲೋ ಟ್ರಾವೆಲ್ ಮಾಡ್ತಿದ್ದ, ಅಲ್ಲೆಲ್ಲ ಹೋಗ್ತಾರೆ ಕನ್ನಡ ಇಂಗ್ಲೀಷ್ ಪದಗಳು ಹೋಗ್ತದೆ, ಅವಕ್ಕೆ ಹಂಗೆ ಟಕ 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 ಟ್ರಾನ್ಸ್ಲೇಟ್ ಮಾಡ್ತಾ ಹೋಗಿ. ಕನ್ನಡ ಇದ್ರೆ ಇಂಗ್ಲೀಷ್ ಟ್ರಾನ್ಸ್ ಮಾಡಿ, ಇಂಗ್ಲೀಷ್ ಇದ್ರೆ ಕನ್ನಡ ಟ್ರಾನ್ಸ್ಲೇಟ್ ಮಾಡಿ. ಏನಂತ ನೋಡಿ, ಪ್ರಾಕ್ಟೀಸ್ ಅಂದ್ರೆ ಬರೀ ಕೂತ್ಕೊಂಡೆ ಬುಕ್ ತೊಂಡೆ ಬರೀಬೇಕು ಅಂತ ಏನಿಲ್ಲ. ಅರ್ಥ ಆಗ್ತಿದೆಯಾ. ನೀವು ಹೋಗೋ ರೋಡಲ್ಲೇ ಈ ನಿಮ್ಮ ಸುತ್ತಮುತ್ತ ಇರೋ ಪದಗಳನ್ನೇ ಟ್ರಾನ್ಸ್ಲೇಟ್ ಮಾಡ್ತಾ ಹೋಗಿ. ಅದು ಆಗ್ತಾ ಮಾಡ್ತಾ 2-3 ಮಂತ್ಸ್ ಮಾಡ್ತಾ ಏನಾಗುತ್ತೆ, ಬರುತ್ತೆ. ನೋಡಿ, ಈ ಸಿಂಪಲ್ ಎಕ್ಸಾಂಪಲ್, ದಿ ಗವರ್ಮೆಂಟ್ ಹ್ಯಾಸ್ ಲಾಂಚ್ಡ್ ಎ ನ್ಯೂ ಸ್ಕೀಮ್ ಫಾರ್ ಫಾರ್ಮರ್ಸ್. ಈ ಥರ ಸಿಂಪಲ್ ವರ್ಡ್ಸ್ಗಳು ನೋಡಿ. ಗವರ್ಮೆಂಟ್ ಅಂದ್ರೆ ನಿಮ್ಗೆ ಗೊತ್ತು, ಸರ್ಕಾರ. ಲಾಂಚ್ಡ್ ಅಂದ್ರೆ ನೋಡಿ, ಲಾಂಚ್ಡ್ ಅಂದ್ರೆ ಕಾಂಟೆಕ್ಸ್ಟ್ ಮೀನಿಂಗ್ ಅದನ್ನೇ ಹೇಳಿದ್ ನಾನು ನಿಮ್ಗೆ. ಲಾಂಚ್ ಉಡಾವಣೆ ಬೇರೆ ತರ ಬರುತ್ತೆ, ಇಲ್ಲಿ ಉಡಾವಣೆ ಮಾಡ್ತಾ ಇಲ್ಲ. ಸರ್ಕಾರದವರು ಹೊಸ ಯೋಜನೆ ಉಡಾವಣೆ ಮಾಡಿದಾರೋ, ಹೋಯ್ತಾ ಕಾಂಟೆಕ್ಸ್ಟ್ ಎಗರೋಯ್ತಾ. ಅದಕ್ಕೆ ಒಂದು ಪದದ ಮೀನಿಂಗು ಎಲ್ಲೆಲ್ಲಿ ಯೂಸ್ ಮಾಡ್ತೀವಿ ಅನ್ನೋದ್ರ ಮೇಲೆ ಗೊತ್ತಿರಬೇಕು, ಗೊತ್ತಾಗ್ತದೆ. ಇಲ್ಲಿ ನೋಡಿ, ಸರ್ಕಾರವು ರೈತರಿಗಾಗಿ ಹೊಸ ಯೋಜನೆ, ಗೊತ್ತಾಗ್ತಿದ್ಯಾ, ಸ್ಕೀಮ್. ಯೋಜನೆ ಎರಡು ಪ್ಲಾನ್ ಅಂತಲೂ ಬರುತ್ತೆ. ಪ್ಲಾನ್ ಅಂದ್ರೆ ಯೋಜನೆ ಅಂತೀವಿ, ಬಟ್ ನಾವು ಇಲ್ಲಿ ಏನಂತ ಯೂಸ್ ಮಾಡ್ಬೇಕು, ಗೊತ್ತಾಗ್ತಿದ್ಯಾ. ಹಂಗೆ ಸ್ಕೀಮ್ ಇಲ್ಲಿ ಸರ್ ಯೋಜನೆ ಅಂತಂದ್ರೆ ಪ್ಲಾನ್ ಅಂತಲೂ ಬರುತ್ತೆ, ಬಟ್ ನಾವು ಇಲ್ಲಿ ಯೂಸ್ ಮಾಡ್ಬೇಕಾದ್ರೆ ಏನಾದ್ರು ಸ್ಕೀಮ್ ಅಂತ ಯೂಸ್ ಮಾಡಬೇಕು. ಕಾಂಟೆಕ್ಸ್ಟಲ್ ಮೀನಿಂಗ್ ಇದನ್ನೇ ಹೇಳ್ತಾ ಇರೋದು. ಒಂದು ಪದಕ್ಕೆ 3-4 ಎಲ್ಲಿ ಯೂಸ್ ಮಾಡಿದ್ರೆ ಅದ್ರ ಮೇಲೆ ಅರ್ಥ ಚೇಂಜ್ ಆಗ್ತಾ ಹೋಗುತ್ತೆ. ಅರ್ಥ ಆಗ್ತಿದ್ಯಾ. ನೀವೇನಾದ್ರೂ ಪದ ಚೇಂಜ್ ಮಾಡಿದ್ರೆ ಈ ಬ್ಲೆಂಡರ್ಸ್ ಆಗ್ತವೆ. ಅರ್ಥ ಆಗ್ತಿದ್ಯಾ. ಸರ್ಕಾರದ ಹೊಸ ಯೋಜನೆಯನ್ನು ಉಡಾವಣೆ ಮಾಡಿದಾರೋ ಬರ್ಬಂದಿರ್ತಾರೆ, ಲಾಂಚ್ಡ್ ಪದ. ಅದು ಸ್ಟಾರ್ಟಿಂಗ್ ಡೇಸಲ್ಲಿ ಓಕೆ, ನೀವು ಇನ್ನೂ ಏನು ಗೊತ್ತಿಲ್ಲ, ಕಲಿಬೇಕಾದ್ರೆ ಆ ಪದ ಟ್ರಾನ್ಸ್ಲೇಟ್ ಮಾಡೋದು ಓಕೆ. ಬಟ್ ಇದು ಸ್ವಲ್ಪ ಪ್ರೋ ಆದ್ಮೇಲೆ, ಗೊತ್ತಾಗ್ತಿದ್ಯಾ, ಪ್ರೋ ಮ್ಯಾಕ್ಸ್ ಆದ್ಮೇಲೆ ಏನ್ ಮಾಡ್ಬೇಕು, ಇದನ್ನ ಮಾಡ್ಬೇಕು, ಗೊತ್ತಾಗ್ತಿದ್ಯಾ. ನೆಕ್ಸ್ಟ್ ಸರ್ಕಾರ ರೈತರಿಗೆ ಇದು ಸುಮ್ಮನೆ ನಿಮ್ಗೆ ಎಕ್ಸಾಂಪಲ್ ತೋರ್ಸಕ್ ಹಾಕಿದ್ದೀನಿ. ನೆಕ್ಸ್ಟ್ ಪ್ರಾಕ್ಟೀಸ್ ಲ್ಯಾಟರಿಂಗ್ 5 ಸೆಂಟೆನ್ಸ್ ಡೈಲಿ ಇನ್ ದ ಬೋತ್ ಲ್ಯಾಂಗ್ವೇಜ್. ಡೈಲಿ ಒಂದು ಅಭ್ಯಾಸ ಆಗ್ಬಿಡ್ಬೇಕು. ಅದು ಹೆಂಗೆ ನಿಮ್ ಗರ್ಲ್ ಫ್ರೆಂಡಿಗೆ ಮೆಸೇಜ್ ಮಾಡೋದು ಮರೆಯಲ್ವೋ, ಅದೇ ರೀತಿ ಏನ್ ಮಾಡ್ಬೇಕು 5 ಸೆಂಟೆನ್ಸ್ ಕನ್ನಡ ಟು ಇಂಗ್ಲೀಷ್, ಇಂಗ್ಲೀಷ್ ಟು ಕನ್ನಡ ಮಾಡೋದು ಕಲ್ತ್ಬಿಡೋದು, ಡೈಲಿ ಮಾಡಬೇಕು. ಅಥವಾ ಫಸ್ಟ್ ಸ್ಟಾರ್ಟಿಂಗ್ ಡೇಸಲ್ಲಿ, ಆಮೇಲೆ ಹೋಗ್ತಾ ಒಂದು ಪ್ಯಾರಾಗ್ರಾಫ್ ಮಾಡಬೇಕು. ಓಕೆನಾ. ನೆಕ್ಸ್ಟ್ ಇವು ಸುಮ್ಮನೆ ನಿಮ್ಗೆ ಎಕ್ಸಾಂಪಲ್ಸ್ ನೋಡಿಲಿ, ದೋಸ್ ನಾವು ಎಷ್ಟೊಂದು ವಿಚಾರ ಇವ್ರು ಗೊತ್ತಿರಲ್ಲ, ವರ್ಡ್ಸ್ಗಳು ಪದಗಳು ಹಿಯರ್ ದೇರ್, ಗೊತ್ತಾಗ್ತಿದ್ಯಾ. ಇವು ಯೂಸ್ ಮಾಡ್ಬೇಕಾದ್ರೆ ಭಾಳ ಕೇರ್ಫುಲ್ ಆಗಿ ಯೂಸ್ ಮಾಡಬೇಕು, ಗೊತ್ತಾಗ್ತಿದ್ಯಾ. ಕನ್ನಡದಲ್ಲಿ ನೋಡಿ, ನಾವು
ಈಸ್ ಅಂದ್ರೆ ನಮ್ಮ ತಂದೆಗಳಿಗೆ ಯೂಸ್ ಮಾಡೋಕೆ ಈಸ್ ಅಂತ ಯೂಸ್ ಮಾಡ್ತೀವಿ. ಆದ್ರೆ ನಾವು ಕನ್ನಡದೊಳಗೆ ಅವನ ಅಂತ ಯೂಸ್ ಮಾಡೋಕ್ಕಾಗಲ್ಲ, ಅವರ ಅಂತ ಯೂಸ್ ಮಾಡ್ಬೇಕಾಗತ್ತೆ ಅಲ್ವಾ. ಅದಕ್ಕೆ ಕನ್ನಡ ಮತ್ತು ಇಂಗ್ಲೀಷಲ್ಲಿ ತೊಲು ಡಿಫ್ರೆನ್ಸ್ ಇದೆ. ಆ ಗ್ರಾಮರ್ ಬಂದಾಗ ನಿಮ್ಗೆ ಗ್ರಾಮರ್ ಪಾರ್ಟ್ ಎಕ್ಸ್ಪ್ಲೇನ್ ಮಾಡಕ್ಕೆ ಬಂದು ಅವ್ರು ಹೇಳ್ತಾರಲ್ಲ. ನಾನು ಸುಮ್ಮನೆ ಒಂದು ಎಕ್ಸಾಂಪಲ್ಸ್ ಹಾಕಿದ್ದೀನಿ. ಈ ಥರ ಸಣ್ಣ ಸಣ್ಣ ನಾವು ಈಗ ನೋಡಿ ಇಲ್ಲಿರೋ ನಾನು ಯಾವುದಾದ್ರೂ ಹೊಸ ವರ್ಡ್ಗಳು ಇಷ್ಟೇ ಇದ್ರಲ್ಲಿ ಎಷ್ಟೋ ವರ್ಡ್ಸ್ಗಳು ನಿಮಗೆ ಅದು ಸ್ಪಾಟ್ ನೆನಪು ಬರಲ್ಲ ಎಕ್ಸಾಮಲ್ಲಿ ಮಾಡಬೇಕಾದ್ರೆ. ಅರ್ಥ ಆಗ್ತಿದೆಯಾ? ಅದಕ್ಕೆ ಡೈಲಿ ಯೂಸ್ ಮಾಡೋ ಪದಗಳ ಬಗ್ಗೆನೂ ಸ್ವಲ್ಪ ಗೊತ್ತಿರಬೇಕು. ನೆಕ್ಸ್ಟು ಅದಾಯ್ತಲ್ವಾ. ನೆಕ್ಸ್ಟು ಪ್ರಿಸೈಸ್ ರೈಟಿಂಗ್. ಈಗ ಪ್ರಿಸೈಸ್ ರೈಟಿಂಗ್ ಮಾಡಿಬಿಟ್ಟು ಎಂಡ್ ಮಾಡೋಣ ಇವತ್ತಿಂದು. 3 ಏರಿಯಾ ಕವರ್ ಆಯಿತು. ನೆಕ್ಸ್ಟ್ ನಾಳೆಯಿಂದ ಹೊಸ ಟಾಪಿಕ್ಸು ಇದ್ರ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗೋಣ. ಓಕೆನಾ? ನೆಕ್ಸ್ಟ್ ಏನು ಪ್ರಿಸೈಸ್ ರೈಟಿಂಗ್ ಬಗ್ಗೆ ನಾನು ಹೇಳಿದೆ ಆಲ್ರೆಡಿ. ಏನಕ್ಕೆ ಪ್ರಿಸೈಸ್ ರೈಟಿಂಗ್ ನಾವು ಇದು ಮಾಡ್ತೀವಿ ಅಂತ ಅಂದ್ಬಿಟ್ಟು. ಇದೊಂದು ಆಬ್ಜೆಕ್ಟಿವ್ ಏನು ಪ್ರಿಸೈಸ್ ಅಂದ್ರೆ ಸಮ್ಮರೈಸ್ ಎ ಪ್ಯಾಸೇಜ್ ಎಫೆಕ್ಟಿವ್ಲಿ ವೈಲ್ ರಿಟೈನಿಂಗ್ ಕೀ ಪಾಯಿಂಟ್ಸ್. ಅಂದ್ರೆ ಅದ್ರದ್ದು ಸಮ್ಮರಿ ಬರೀಬೇಕು, ಆ ಕೀ ಪಾಯಿಂಟ್ಸ್ ಎಗೋಗ್ದಂಗೆ ನೋಡ್ಕೋಬೇಕು. ಅರ್ಥ ಆಗ್ತಿದೆಯಾ? ನೀವು ಒಂದು 100 ಪದಗಳನ್ನ ಅದನ್ನ 30 ಪದಕ್ಕೆ ಇಳಿಸ್ಬೇಕು. ಅದ್ರ ಸಮ್ಮರಿ ಹೆಂಗೆ ಇರಬೇಕು, ಮೀನಿಂಗ್ ಹಂಗೆ ಬರ್ತಿರ್ಬೇಕು. ಅದರಲ್ಲಿ ಮೇನ್ ಕೀ ಪಾಯಿಂಟ್ಸ್ ಇರುತ್ತೆ, ಆ ಕೀ ಪಾಯಿಂಟ್ಸ್ ಮಿಸ್ ಆಗ್ದಂಗೆ ಸಮ್ಮರೈಸ್ ಮಾಡಿದ್ರೆ ಆಗಿತ್ತು. ಸಂಕ್ಷಿಪ್ತಗೊಳಿಸುವಿಕೆ ಗೊತ್ತಾಗ್ತಿದ್ಯಾ? ಪ್ರಿಸೈಸ್ ಅಂದ್ರೆ ಸಂಕ್ಷಿಪ್ತಗೊಳಿಸುವಿಕೆ. ಅದ್ರದ್ದು ಇಂಪಾರ್ಟೆನ್ಸ್ ನಾನು ಹೇಳಿದ್ದೀನಿ ಆಲ್ರೆಡಿ ನಿಮಗೆ. ಅರ್ಥ ಆಗ್ತಿದೆಯಾ? ನೆಕ್ಸ್ಟ್ ಅದರಲ್ಲಿ 10 ಮಾರ್ಕ್ಸ್ ಇರುತ್ತೆ, ಗೊತ್ತು ನಿಮಗೆ. ನೆಕ್ಸ್ಟ್ ರೆಡ್ಯೂಸ್ ದ ಪ್ಯಾಸೇಜ್ 1/3 ಆಫ್ ಇಟ್ಸ್ ಒರಿಜಿನಲ್ ಲೆಂತ್. ಎಷ್ಟಿರುತ್ತೆ? ಈಗ ಅವರು ಸರ್ ಹೆಂಗೆ ಸರ್ ಕ್ಯಾಲ್ಕುಲೇಟ್ ಮಾಡೋದು, ಮೆಜರ್ಮೆಂಟ್ ಅಂಡರ್ ಮಾಡ್ಬೇಕಾ ಸರ್ ಅಂತಂದ್ರೆ ಇಲ್ಲ. ಎಷ್ಟು ಪದ ಕೊಟ್ಟಿರ್ತಾರೆ ಅದನ್ನ /3 ಮಾಡಿದ್ರೆ ಸಾಕು. 150 ಪದ ಕೊಟ್ಟಿರ್ತಾರೆ ಅಂದ್ಕೊಳ್ಳಿ, /3 ಅಂದ್ರೆ 50 ಮಾರ್ಕ್ಸ್ ಬರಬೇಕು. ಅರ್ಥ ಆಗ್ತಿದೆಯಾ? ಅಂದಾಜು ಎಕ್ಸಾಕ್ಟಾಗಿ ಕ್ಯಾಲ್ಕುಲೇಟ್ ಮಾಡ್ಬೇಕು ಅಂತಿಲ್ಲ. ಒಂದು ಪೇಜ್ ನೋಡಿ ಎಷ್ಟು ಪೇಜಲ್ಲಿ ಬರ್ತವೆ ಅಂತ ಅಂದ್ಬಿಟ್ಟು ಕ್ಯಾಲ್ಕುಲೇಟ್ ಮಾಡಿ ಇಟ್ಬಿಟ್ರೆ ಮುಗಿದೋಯ್ತು. ಓಕೆ, ಕ್ಲಿಯರಾ? ನೆಕ್ಸ್ಟು ರಿಕ್ವೈರ್ಸ್ ಎ ಲಿಟ್ಲ್ ದಟ್ ರಿಫ್ಲೆಕ್ಟ್ ದ ಪ್ಯಾಸೇಜ್ ಎಸೆನ್ಸ್ನ ಕಳ್ಕೋಬಾರ್ದು. ಅಂದರೆ ಲೈಕ್ ನಿಮಗೆ ಆ ಪ್ಯಾಸೇಜ್ ಒಂದು 3 ಪ್ಯಾರಾಗ್ರಾಫ್ ಏನು ಓದ್ತಾ ಇದ್ದೀರಾ ಅದನ್ನೇ ನೀವು ಪ್ರಿಸೈಸ್ ಮಾಡಿದಾಗ ಮೀನಿಂಗು ಯಾವುದೇ ಕಾರಣಕ್ಕೂ ಬದಲಾವಣೆ ಆಗಬಾರ್ದು. ಓಕೆನಾ? ಓಕೆ. ನೆಕ್ಸ್ಟು ಟೆಸ್ಟ್ ಕಂಪ್ರೆಷನ್ ಸಮರೈಸೇಷನ್ ಅಂಡ್ ಲ್ಯಾಂಗ್ವೇಜ್ ಸ್ಕಿಲ್. ಇದರಲ್ಲಿ ನಿಮ್ಗೆ ಬೇಕಾಗಿರೋದು ಕಂಪ್ರೆಷನ್ ಸ್ಕಿಲ್ ಬರಬೇಕು. ಅಂದರೆ ರೆಡ್ಯೂಸ್ ಮಾಡೋದು, ಯಾವ ರೀತಿ ರೆಡ್ಯೂಸ್ ಮಾಡಬೇಕು, ಯಾವುದ್ರಲ್ಲಿ ಅನ್ವಾಂಟೆಡ್ ಯಾವುದು, ವಾಂಟೆಡ್ ಯಾವ್ದು ಇಟ್ಕೋಬೇಕು, ಯಾವ್ದು ಬಿಡಬೇಕು ಅನ್ನೋದು ನೀವು ಥಿಂಕ್ ಮಾಡಬೇಕು. ಸುಮ್ಮನೆ ಕೆಲವರು ಏನು ಮಾಡ್ತಾರೆ, ಕೊಟ್ಟರೆ ಆ ಬಾಕ್ಸ್ ಒಳಗೆ ಅಲ್ಲಿರೋ ಪದಗಳನ್ನ ಟಿಕ್ 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 ಅಂತ ಜೋಡಿಸ್ಬಿಟ್ಟು ಸರ್ ಸಮರೈಸ್ ಮಾಡಿದ್ದೀನಿ ಅಂತಾರೆ. ದಿಟ್ಸ್ ನಾಟ್ ಸಮರೈಸ್. ಗೊತ್ತಾಗ್ತಿದೆ? ನೀವು ಅಲ್ಲಿರೋ ಪದಗಳು ತಂದು ಹಾಕ್ಬಿಟ್ರೆ ಆಗಲ್ಲ, ಮೀನಿಂಗು ಬರಬೇಕು. ತುಂಬ ಜನ ಮಿಸ್ಟೇಕ್ ಮಾಡ್ತಾರೆ. ಗೊತ್ತಾಗ್ತಿದೆಯಾ? ಅದನ್ನು ಅವಾಯ್ಡ್ ಮಾಡಬೇಕು. ಓಕೆನಾ? ನೆಕ್ಸ್ಟ್ ಸಮರೈಸೇಷನ್ ಇರಬೇಕು, ಮೀನಿಂಗ್ ಯಾವುದೇ ಥರ. ಆಮೇಲೆ ಲ್ಯಾಂಗ್ವೇಜ್ ಪದಗಳು ಅಥವಾ ಇನ್ನೊಂದು ಅದರಲ್ಲೇ ಬರೀಬೇಕು, ನೀವು ಮಧ್ಯಕ್ಕೆ ಆ ಪದದಲ್ಲೇ ಬರೀಬೇಕು. ಮತ್ತು ಆ ಮೀನಿಂಗು ಬದಲಾವಣೆ ಆಗಬಾರ್ದು. ಒಂದು ಪದದಿಂದ ಇನ್ನೊಂದು ಪದಕ್ಕೂ ಮೀನಿಂಗ್ ಜೋಡಿಸ್ತಾ ಬರ್ತಿರಲ್ಲ, ಪದಗಳು ಜೋಡಿಸ್ತಾ ಬರ್ತೀರ ಬಾಕ್ಸಲ್ಲಿ, ಫುಲ್ ಓದಿದಾಗ ಆ ಪ್ಯಾರಾಗ್ರಾಫ್ ಹಂಗೆ ಇರಬೇಕು. ಓಕೆ, ಅದನ್ನ ಇದು ಮಾಡಬೇಕು. ನೆಕ್ಸ್ಟ್ ಪರ್ಪಸ್ ಟು ಅಸೆಸ್ ದ ಎಬಿಲಿಟಿ ಟು ಎಕ್ಸ್ಟ್ರಾಕ್ಟ್ ಎಸೆನ್ಷಿಯಲ್ ಇನ್ಫಾರ್ಮೇಶನ್ ಅಂಡ್ ಪ್ರೆಸೆಂಟ್ ಕನ್ಸಿಸ್ಟೆನ್ಸಿ. ಅಂದ್ರೆ ಏನು ಗೊತ್ತಾ, ಅದರಲ್ಲಿ ಯಾಕೆ ಅದನ್ನ ಇಟ್ಟಿದ್ರೆ, ಟೆಸ್ಟ್ ಇಟ್ಟಿದ್ರೆ ನಿಮ್ಗೆ ಹೇಳಿದ್ರೆ, ನಿಮ್ಗೆ ಸಿಂಪಲ್ ಆಗಿ ಹೇಳಿದೆ, ಆ ಎಸೆನ್ಸ್ ಏನಿದೆ ಅದರಲ್ಲಿ ಏನು ಇಂಪಾರ್ಟೆಂಟ್ ಕಂಟೆಂಟ್, FIL ಕಂಟೆಂಟ್ ಏನಿದೆ ಅಂತ ತಿಳ್ಕೊಳಕ್ಕೆ ಪ್ರಿಸೈಸ್ ರೈಟಿಂಗ್ನ ಅವ್ರು ಇಟ್ಟಿರೋದು. ನಿಮಗೆ ಗೊತ್ತಾಗ್ತೀನ ಇಷ್ಟು ಪ್ರಿಸೈಸ್ ರೈಟಿಂಗ್ ಬಗ್ಗೆ. ಮತ್ತು ಅದರಲ್ಲಿ ಗೊತ್ತಲ್ಲ, ಟೈಟಲ್ ಕೊಡಬೇಕು, ಟೈಟಲ್ ಎಫೆಕ್ಟಿವ್ ಆಗಿರಬೇಕು, ಮತ್ತು ಅದನ್ನು ಹೆಂಗೆ ಮಾಡಬೇಕು, ಎಷ್ಟು ವರ್ಡ್ಸಲ್ಲಿ ಬರಬೇಕು, ಅದ್ರ ಮುಂದಿನ ದಿನದಲ್ಲಿ ಇನ್ನೂ ಡೆಪ್ತಾಗಿ ನಾವು ತಿಳ್ಕೊತಾ ಹೋಗೋಣ. ಓಕೆನಾ? ನೋಡಿ ಇಲ್ಲೊಂದು ಕೊಟ್ಟಿದ್ದೀವಿ, ಈ ಥರ ಇರುತ್ತೆ. ಯೂಶಲಿ ಒಂದು ಎಕ್ಸಾಂಪಲ್ ಹಾಕಿದ್ದೀನಿ ನಿಮಗೆ. ಈ ಥರ ಬಾಕ್ಸ್ಗಳಲ್ಲಿ ನೋಡಿ ಏನು ಇಲ್ಲಿ ಹೈಲೈಟ್ ಮಾಡಿದ್ದೀವಿ ನಾವು. ಇವು ಪದಗಳು ಎಸೆನ್ಷಿಯಲ್ ಪದಗಳು ಅಂತ ಅರ್ಥ ಆಗ್ತಿದೆಯಾ? ಹಾಂ, ಕಾಣಿಸ್ತಿದೆಯಾ? ಏನು ಹೈಲೈಟ್ ಮಾಡಿದ್ದೀವಿ ನಾವಿಲ್ಲಿ, ಗೊತ್ತಾಗ್ತಿದೆಯಾ? ಇವು ಇಲ್ಲಿ ಬರಬೇಕು. ಮತ್ತೆ ಒಂದು ಟೈಟಲ್ ಕೊಡಬೇಕು. ಗೊತ್ತಾಗ್ತಿದೆ? ಈ ಮಧ್ಯಕ್ಕೆ ಬರೀಬೇಕು ಕರೆಕ್ಟಾಗಿ. ಈ ಪದಗಳು ಈ ಮಧ್ಯಕ್ಕೆ ಇರಬೇಕು. ಅದೆಲ್ಲ ಡಿಸಿಪ್ಲಿನ್ ಹೆಂಗೆ ಅದು ನೋಡಿ. ಇದು ಈ ಥರ ಬರೀಬಾರ್ದು ಆ್ಯಕ್ಚುಲಿ. ಒಂದು ಕೆಳಗಡೆ ಕಂಜೆಸ್ಟೆಡ್ ಆಗಿ ಬರೀಬಾರ್ದು. ಬೇಕಾದ್ರೆ ಪಕ್ಕದ ತಗೊಳ್ಳಿ ಪದನ. ಅರ್ಥ ಆಗ್ತಿದೆಯಾ? ಕ್ಲಾರಿಟಿ ಇದೆಯಾ? ಮತ್ತೆ ಸ್ಟೆಪ್ ಬೈ ಸ್ಟೆಪ್ ನಾವು ಅದ್ರದ್ದು ಇದು ನೋಡ್ತಾ ಹೋಯ್ತು ಅಂತಂದ್ರೆ, ರೀಡ್ ಕೇರ್ಫುಲಿ. ಏನು ಕೊಟ್ಟಿದ್ದಾರೆ ಅರ್ಥ ಮಾಡ್ಕೊಳ್ಳಿ. ಪ್ರಿಸೈಸ್ನ ಓದಿ ಒಂದ್ಸತಿ, ಏನು ಕೊಟ್ಟಿದ್ದಾರೆ ಅನ್ನೋ ಅರ್ಥ ಮಾಡ್ಕೊಳ್ಳಿ. ಅಂಡರ್ಸ್ಟ್ಯಾಂಡಿಂಗ್ ಇಸ್ ವೆರಿ ಇಂಪಾರ್ಟೆಂಟ್. ಐಡೆಂಟಿಫೈ ದ ಮೈನ್ ಐಡಿಯಾ. ಏನು ಐಡಿಯಾ ಹೇಳ್ತಾ ಇದೆ, ಏನು ಹೇಳ್ತಾ ಇದೆ, ಅದು ಥೀಮ್ ಏನು ಹೇಳ್ತಾ ಇದೆ. ನೋಡಿ, ಪ್ರಪಂಚದಲ್ಲಿ ಕೇವಲ ಒಂದಕ್ಕೆ ಮಾತ್ರ ಗಮನ ಕೊಟ್ಟು ಮತ್ತೊಂದಕ್ಕೆ ಗಮನ ಕೊಡದಿದ್ದರೆ ನಂತರ ದುಃಖಿಸಬೇಕಾಗುತ್ತದೆ. ಅರ್ಥ ಆಗಲಿಲ್ಲ, ಯಾವ್ದ್ರ ಬಗ್ಗೆ ಹೇಳ್ತಾರೆ ಅರ್ಥ ಆಗ್ತಿಲ್ಲ. ನೆಕ್ಸ್ಟ್, ಯಾವುದರಲ್ಲಿ ಗಮನವಿರುತ್ತದೆಯೋ ಅದರಲ್ಲಿ ಯಶಸ್ಸು ಕಂಡರು ನಾವು ಮತ್ತು ಮಾತ್ರ ಅಪರಿಪೂರ್ಣವಾಗಿರುತ್ತೇವೆ. ಉದಾಹರಣೆಗೆ, ಒಬ್ಬ ಕ್ರೀಡಾಪಟುವಿನ ದೇಹ ಸುಸ್ಥಿರವಾಗಿರುತ್ತದೆ ಏಕೆಂದರೆ ಆತನ ನಿತ್ಯದ ವ್ಯಾಯಾಮದಿಂದ ಆತನ ದೇಹದ ಆರೋಗ್ಯವಾಗಿರುತ್ತದೆ. ಆದರೆ ಆತ ತನ್ನ ಮನಸ್ಸನ್ನು ಕೂಡ, ನೋಡಿ ಇಲ್ಲಿವರೆಗೆ ನಮಗೆ ಅದ್ರ ಏನು ಹೇಳ್ತಾ ಇದೆ ಅಂತ ಗೊತ್ತಾಗಲಿಲ್ಲ. ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಅದ್ರದ್ದು ಮೀನಿಂಗು. ಕ್ಲಿಯರ್ ಇದೆಯಾ? ನಾನು ಹೇಳ್ತಿರೋದು ಕರೆಕ್ಟ್ ಇದೆಯಾ?
ಏಕೆಂದರೆ ಅದನ್ನ ನಿತ್ಯ ವ್ಯಾಯಾಮದಿಂದ ಅದನ್ನ ದೇಹ ಆರೋಗ್ಯವಾಗಿರ್ತದೆ, ಆದರೆ ಅದನ್ನ ಮನಸ್ಸನ್ನು ಕೂಡ ಆರೋಗ್ಯಕರಬೇಕಾಗುತ್ತದೆ. ಇಲ್ಲಿ ಏನ್ ಹೇಳ್ತಾರೆ, ಮನಸ್ಸಿನ ಬಗ್ಗೆ ಹೇಳ್ತಾ ಇರ್ತಾರೆ. ಅರ್ಥ ಆಗ್ತಿದ್ಯಾ? ಹೀಗೆ ಮಾಡಿದ್ರೆ ದೇಹ ಸ್ಥಿತವಾಗಿದ್ದರೂ ಮನಸ್ಸಿನ ಕಾರಣದಿಂದ ಜೀವನದಲ್ಲಿ ಯಶಸ್ಸ ಕಾಣಲಾರ. ಇಲ್ಲಿ ನಿಮ್ಗೆ ಇಡೀ ಪ್ಯಾಸೇಜ್ ಓದಿದಾಗ ನಿಮ್ಮೊಂದು ಕ್ಲಾರಿಟಿ ಬಂತು. ಏನ್ ಬಂತು? ಏನ್ ಬಗ್ಗೆ ಬಂತು? ಮನಸ್ಸಿನ ಬಗ್ಗೆ ಹೇಳ್ತಿದ್ದಾರೆ. ದೇಹಕ್ಕಿನ ಮನಸ್ಸು ಸಹ, ದೇಹದಷ್ಟೇ ಮನಸ್ಸು ಸಹ ಇಂಪಾರ್ಟೆಂಟ್. ಅದನ್ನ ಹೆಂಗೆ ಸ್ಥಿಮಿತದಿಂದ ಇಟ್ಕೋಬೇಕು, ಆ ಯಶಸ್ಸಿಗೆ ಮನಸ್ಸು ಹೆಂಗೆ ಕಾರಣ ಆಗುತ್ತೆ ಅನ್ನೋದ್ರ ಬಗ್ಗೆ ಹೇಳ್ತಾ ಇದ್ದಾರೆ. ಇವಾಗ ನೀವೇನ್ ಮಾಡಬೇಕು, ಓದಿ ಬರದಾದ್ಮೇಲೆ ಇದನ್ನ ಚೂಸ್ ಮಾಡಬೇಕು ಟೈಟಲ್. ಅರ್ಥ ಆಗ್ತಿದ್ಯಾ? ಅವಾಗ ನಿಮ್ಗೆ ಕ್ಲಾರಿಟಿ ಸಿಗುತ್ತೆ. ಯಾಕೆಂದ್ರೆ ನಾ ಸ್ಟಾರ್ಟಿಂಗ್ ನೋಡಿದಾಗ ಏನೋ ಅಪರಿಪೂರ್ಣ ಅದು ಇದು ಅಂತ ಹೇಳ್ತಾ ಇದ್ದೇನೆ. ಲಾಸ್ಟಿಗೆ ಬಂದಾಗ ದೇಹ ಅಂತ, ಮಧ್ಯದಲ್ಲಿ ಬಂದಾಗ ದೇಹ ಆರೋಗ್ಯ ಅಂತ ಹೇಳ್ದ, ಲಾಸ್ಟಿಗೆ ಬಂದಾಗ ಅದು ಮನಸ್ಸು ಯಶಸ್ಸು ಅಂತ ಹೇಳ್ದ. ಅವಾಗ ನೀವು ಕನ್ಕ್ಲೂಡ್ ಮಾಡಬೇಕು. ಇಷ್ಟಕ್ಕೂ ಮೀನಿಂಗಿಗೂ ಒಂದು ಯೂಸ್ಫುಲ್ ಆಗೋ ಅಂತದ ಏನ್ ಬೇಕು, ಟೈಟಲ್ ಇಡಬೇಕು. ಅರ್ಥ ಆಗ್ತಿದ್ಯಾ? ಏನ್ ಬೇಕು ಇಡಿ ಬ್ರದರ್. ನನ್ನ ಟೈಟಲ್ ಯಾವ್ದು ಇಡಬೇಕು ಅಂತ ಹೇಳ್ತಾ ಇಲ್ಲ, ಟೈಟಲ್ ಹೆಂಗಿರ್ಬೇಕು ಅಂತ ಹೇಳ್ತಾ ಇದ್ದೀನಿ. ಇಲ್ಲಿ 100 ಜನ ಕೊಟ್ಟರೆ 100 ಜನ 100 ಟೈಟಲ್ ಹೇಳ್ತಾರೆ. ಆದ್ರೆ ನಾನು ಹೇಳ್ತಿರೋ ಆ ಟೈಟಲ್ಗಳು ಅದಕ್ಕೆ ಏನಾಗಿರ್ಬೇಕು, ರಿಲೇಟಿವ್ ಇರಬೇಕು. ಅಷ್ಟೇ, ಸಿಂಪಲ್. ನೀವು ಹೇಳಿದ್ದು ಕರೆಕ್ಟ್ ಇದೆ. ಗೊತ್ತಾಗ್ತಿದ್ಯಾ? ತಪ್ಪೇನಿಲ್ಲ. ಕನ್ನಡದಲ್ಲಿ ಕೊಡ್ತಾರೆ, ಕನ್ನಡದಲ್ಲಿ ಪ್ರಿಸೈಸ್ ಮಾಡಬೇಕು. ನೀವು ಇಂಗ್ಲಿಷ್ ಇದು ನಿಮ್ಗೆ ಆಪ್ಷನ್ ಇರೋದು ಒಂದರಲ್ಲೇ, ಟ್ರಾನ್ಸ್ಲೇಟ್ ಎಸ್ಸೆ ರೈಟಿಂಗ್ ಅಲ್ಲಿ ಕನ್ನಡ ಅಥವಾ ಇಂಗ್ಲೀಷಲ್ಲಿ ಬರೆಯೋಕೆ. ಇನ್ಯಾವುದ್ರಲ್ಲೂ ಏನಿಲ್ಲ, ಆಪ್ಷನ್ ಇಲ್ಲ. ಕನ್ನಡ ಟು ಇಂಗ್ಲೀಷ್ ಮಾಡಲೇಬೇಕು, ಇಂಗ್ಲೀಷ್ ಟು ಕನ್ನಡ ಮಾಡಲೇಬೇಕು, ಪ್ರಿಸೈಸ್ ರೈಟಿಂಗ್ ಕನ್ನಡದಲ್ಲೇ ಮಾಡಬೇಕು. ಅರ್ಥ ಆಗ್ತಿದ್ಯಾ? ಕ್ಲಾರಿಟಿನಾ? ನೆಕ್ಸ್ಟ್ ಕ್ರಿಯೇಟ್ ಎ ಮೈಂಡ್ ಮ್ಯಾಪ್. ಗೊತ್ತಾಯ್ತಾ? ನೋಡಿ, ಇದಕ್ಕೂ ಮೈಂಡ್ ಮ್ಯಾಪ್ ಬೇಕು. ಯಾಕೆ? ಏನು ಬರೀಬೇಕು, ಯಾವುದು ಬರೀಬೇಕು ಅಂತ. ಯಾಕೆ ಒಂದ್ಸತಿ ಬರೆದ್ಬಿಟ್ಟು ಹೊಡೆದಾಕ್ ಬರೆಯೋಕ್ಕಾಗಲ್ಲ. ಮೈಂಡ್ ಮ್ಯಾಪ್ ಮಾಡಬೇಕು, ಪ್ಲಾನ್ ಮಾಡ್ಕೋಬೇಕು. ಎಷ್ಟು ನಿಮಿಷದಲ್ಲಿ? 15 ನಿಮಿಷದಲ್ಲಿ ಇದೆಲ್ಲ ಮಾಡಬೇಕು. ಅಂದ್ರೆ ಇದಕ್ಕೆ ಎಷ್ಟು ಪ್ರಾಕ್ಟೀಸ್ ಮಾಡಬೇಕು ಅಂತ ಗೊತ್ತಾಗ್ತಿದೆ ನಿಮಗೆ? ಅದಕ್ಕೆ ಕ್ರಿಯೇಟ್ ಎ ಮೈಂಡ್ ಮ್ಯಾಪ್, ನೋಟ್ ಎಸೆನ್ಷಿಯಲ್ ಐಡಿಯಾಸ್ ಅಂಡ್ ಎಲಿಮಿನೇಟ್ ರಿಡೆಂಟ್ ಇನ್ಫಾರ್ಮೇಶನ್. ಅಂದ್ರೆ ಇನ್ಫಾರ್ಮೇಶನ್ ಯಾವ್ದು ನಿಮ್ಗೆ ಯೂಸ್ ಇಲ್ಲ ಅದನ್ನ ಎಲಿಮಿನೇಷನ್ ಮಾಡಿ, ರಿಪೀಟೆಡ್ ವರ್ಡ್ಸ್ನ ಬಿಟ್ಟಾಕಿ, ಒಂದು ಏನು ಎಸೆನ್ಷಿಯಲ್ ಏನಿದೆ ಅದರಲ್ಲಿ ಯಾವುದು ಡೀಟೇಲ್ಸ್ ಬೇಕು ಅದನ್ನ ಮಾತ್ರ ರಿಟೈನ್ ಮಾಡ್ಕೊಳ್ಳಿ. ಓಕೆನಾ? ರಿಟೈನ್ ಮಾಡ್ಕೊಂಡು ಅದನ್ನ ಬರೀಬೇಕು. ನೆಕ್ಸ್ಟ್ ರೈಟ್ ದ ಪ್ರಿಸೈಸ್. ಗೊತ್ತಾಯ್ತು? ನೆಕ್ಸ್ಟ್ ಯೂಸ್ ದ ಇಂಡೈರೆಕ್ಟ್ ಸ್ಪೀಚ್ ಅಂಡ್ ಪಾಸ್ಟ್ ಟೆನ್ಸ್. ಗೊತ್ತಾಗ್ತಿದ್ಯಾ? ಹೆಂಗ್ ಯೂಸ್ ಮಾಡಬೇಕು? ಇಂಡೈರೆಕ್ಟ್ ಮತ್ತು ಪಾಸ್ಟ್ ಟೆನ್ಸ್ ಅಲ್ಲಿ ನಾವು ಅದನ್ನ ಹೇಳ್ತಾ ಹೋಗ್ಬೇಕು. ರೆಡ್ಯೂಸ್ 1/3 ಇಂಟು ಒರಿಜಿನಲ್ ಅಂತ ಗೊತ್ತು ನಿಮಗೆ. ಇನ್ಕ್ಲೂಡ್ ಆಲ್ ಕ್ರಿಟಿಕಲ್ ಪಾಯಿಂಟ್ಸ್. ಏನದರಲ್ಲಿ ಏನ್ ಪಾಯಿಂಟ್ಸ್ ಬರಬೇಕಿತ್ತೋ ಅದೆಲ್ಲವೂ ಸಹ ಇನ್ಕ್ಲೂಡ್ ಇರಬೇಕು, ಮಿಸ್ ಆಗಿಲ್ಲ. ನೆಕ್ಸ್ಟ್ ಟೈಟಲ್, ವೆರಿ ವೆರಿ ಇಂಪಾರ್ಟೆಂಟ್. ಲಾಸ್ಟಿಗೆ ಟೈಟಲ್ ಕೊಡಿ. ಒಂದು ಟೈಟಲ್ 1 ಮಾರ್ಕ್ಸ್ ಇರುತ್ತೆ. ಚೂಸ್ ಎ ಕನ್ಸೈಸ್ ಅಂಡ್ ರಿಲೆವೆಂಟ್ ಟೈಟಲ್. ಕನ್ಸೈಸ್ ಇರಬೇಕು, ಅದು ಒಂಥರ ಸ್ಟೇಟ್ಮೆಂಟ್ ತರ ಇರಬಾರ್ದು. ನೀವು ಹೇಳಿದ್ರೆ ಯಾವ್ದು ಹೇಳಿದ್ರಿ ಒಂದು ಪದ? ಕರೆಕ್ಟ್. ಅಷ್ಟು ಸಿಂಪಲ್ ಆಗಿರಬೇಕು. ನೋಡಿ, ಇವರು ಮನಸ್ಸಿನ ಶುದ್ಧತೆ ಅಂತ ಹೇಳ್ಬಿಟ್ಟಿದ್ದಾರೆ, ಅದು ಆಗುತ್ತೆ. ಮ್ಯಾಕ್ಸಿಮಮ್ 5 ವರ್ಡ್ಸ್, ಮಿನಿಮಮ್ 2 ವರ್ಡ್ಸ್. ಅರ್ಥ ಆಗ್ತಿದೆಯಾ? ಆ ಲೆವೆಲ್ ಅಲ್ಲಿ ಇರಬೇಕು. ನೆಕ್ಸ್ಟ್ ರಿವ್ಯೂ, ಚೆಕ್ ಯುವರ್ ಗ್ರಾಮಟಿಕಲ್ ಎರರ್ಸ್ ಅಂಡ್ ಇವತ್ತು ಚೆಕ್ ಒಂದ್ಸರಿ ಗ್ರಾಮಟಿಕಲ್ ಎರರ್ಸ್ ಏನಾರು ಇತ್ತು ಅಂತ ನೋಡ್ಬಿಟ್ಟು ಆಮೇಲೆ ಅದನ್ನ ಕನ್ಕ್ಲೂಡ್ ಮಾಡಿ. ಇದು ಪ್ರಿಸೈಸ್ ಬಗ್ಗೆ ಆಯ್ತು. ನೆಕ್ಸ್ಟ್ ಯಾವ ಪದಗಳು ಚೇಂಜ್ ಮಾಡ್ಬೋದು, ಅಂದ್ರೆ ಲೈಕ್ ಮೀನಿಂಗ್ ಚೇಂಜ್ ಆಗಬಾರ್ದು ಅಷ್ಟೇ. ಆ ಪದಗಳು ಚೇಂಜ್ ಇದೆ. ಕೆಲವು ಪದ ಆ್ಯಡ್ ಮಾಡ್ಬೋದು, ಸಬ್ಟ್ರಾಕ್ಟ್ ಮಾಡ್ಬೋದು, ಏನು ಸಮಸ್ಯೆ ಇಲ್ಲ. ನೆಕ್ಸ್ಟ್ ಪ್ರಿಸೈಸಿಂಗ್ ಮಾಡಬೇಕಾದ್ರೆ ನೆಕ್ಸ್ಟ್ ಒರಿಜಿನಲ್ 1 ಕೊಟ್ಟಿದ್ದಾರೆ ಅಂದ್ರೆ ಅದನ್ನ ನೀವು ಮಾಡ್ತೀರಾ. ಎಕ್ಸಾಂಪಲ್ ನೋಡಿ, ಈಗ ಒಂದು 150 ವರ್ಡ್ಸ್ಗೆ 5 ಕೊಟ್ಟಿರ್ತಾರೆ ಅಂದ್ಕೊಳ್ಳಿ. ವಾಟರ್ ಕನ್ಸರ್ವೇಷನ್ ಬಗ್ಗೆ. ಗೊತ್ತಾಗ್ತಿದೆ? 150 ಅದನ್ನ 50 ವರ್ಡ್ಗೆ ಏನು ಟೈಟಲ್ ಕೊಡ್ತಿರೋದ್ರೆ ವಾಟರ್ ಕನ್ಸರ್ವೇಷನ್ ಎಫರ್ಟ್ಸ್. ಏನ್ ಬೇಕಾದ್ರೂ ಕೊಡ್ಬೋದು, ನಾನು ಎಕ್ಸಾಂಪಲ್ ಹೇಳಿದ್ದೀನಿ. ಗೊತ್ತಾಗ್ತಿದೆಯಾ? ಹಾಗೆ ಹೇಳ್ತಿರೋದು. ನೆಕ್ಸ್ಟ್ ಏನು ನಿಮ್ಮ ಸಜೆಷನ್, ಈ ಎಸ್ಸೆ ಚೆನ್ನಾಗಿ ನೀವು ಪ್ರಿಸೈಸ್ ರೈಟಿಂಗ್ ಚೆನ್ನಾಗಿ ಆಗಬೇಕು ಅಂತಂದ್ರೆ ಪ್ರಾಕ್ಟೀಸ್ ಸಮರೈಸಿಂಗ್ ನ್ಯೂಸ್ ಪೇಪರ್ ಆರ್ಟಿಕಲ್ಸ್. ಏನು ಯಾಕೆ ನ್ಯೂಸ್ ಪೇಪರ್ ಓದ್ರಿ ಬರ್ಕೊಂತಿದ್ದೀನಿ ಗೊತ್ತಾ? ಈಗ ಒಂದು ಆರ್ಟಿಕಲ್ ಬಂದಿರುತ್ತೆ ಪ್ರಜಾವಾಣಿನಲ್ಲಿ ಅಥವಾ ಎಡಿಟೋರಿಯಲ್ ಬಂದಿರುತ್ತೆ. ಈ ಎಡಿಟೋರಿಯಲ್ನ ಏನು ಮಾಡಬೇಕು, ನೀವು ಸಮರೈಸ್ ಮಾಡಿ ಬರ್ಕೋಬೇಕು ನೋಟ್ಸ್. ಇಟ್ಸ್ ಯೂಸ್ಫುಲ್ ಫಾರ್ ಯುವರ್ GS ಪೇಪರ್ಗೂ ಮತ್ತೆ ನಿಮ್ಮ ಇದಕ್ಕೂ ಎಸ್ಸೆಗೂ ಮತ್ತೆ ನಿಮ್ಮ ಪ್ರಿಸೈಸ್ ರೈಟಿಂಗು ಯೂಸ್ ಆಗುತ್ತೆ. ಯಾವುದೋ ಒಂದು ಆರ್ಟಿಕಲ್ ಕೊಟ್ಟಿದ್ದಾರೆ ಪ್ರಜಾವಾಣಿ, ಚರ್ಚೆ ಏನೋ ಬಂದಿರುತ್ತೆ, ಸಮರೈಸ್ ಮಾಡಿ ಬರ್ಕೊಳ್ಳಿ. ನಿಮ್ಗೆ ಅರ್ಥ ಆಗ ಸಮರೈಸ್ ಮಾಡ್ಕೊಳ್ಳಿ. ಇಲ್ಲಿಂದಲೇ ಪ್ರಾಕ್ಟೀಸ್. ನ್ಯೂಸ್ ಪೇಪರ್ ಓದಂಗೆ ಆಗುತ್ತಾ? ಪ್ರಿಸೈಸ್ ರೈಟಿಂಗ್ ಪ್ರಾಕ್ಟೀಸ್ ಮಾಡ್ದಂಗೆ ಆಗುತ್ತಾ? ಮತ್ತೆ ಇನ್ನೇನು ಬೇಕು? ಆಮೇಲೆ ಅದ್ರ ಯಾರೋ ವರ್ಡ್ಸ್ಗಳು ಬಂದರೆ ಒಕ್ಯಾಬುಲರಿ ಬರ್ಕೊಳ್ಳಿ. ಅದರಲ್ಲಿ ಒಂದೇ ಎಫರ್ಟು 3-4 ಎಕ್ಸಾಮ್ಸ್, 3-4 ಇದಕ್ಕೆ ನಿಮ್ಗೆ ಹೆಲ್ಪ್ ಆಗ್ತೈತೆ. ಅರ್ಥ ಆಗ್ತಿದೆಯಾ? ಒಂದು ವರ್ಕ್ 3-4 ಎಕ್ಸಾಮ್ಸ್ಗೆ ಯೂಸ್ ಆಗ್ತಿದೆ. ಅರ್ಥ ಆಗ್ತಿದೆಯಾ? ನೆಕ್ಸ್ಟ್ ಇಲ್ಲ, 150 ವರ್ಡ್ಸ್ಗೆ ಎಕ್ಸ್ಟ್ರಾ ಕೊಟ್ಟಿರ್ತಾರೆ ಅಷ್ಟೇ. ಓಕೆನಾ? ಪ್ರಿಸೈಸ್ ರೈಟಿಂಗಲ್ಲಿ ಕಾಮನ್ ಮಿಸ್ಟೇಕ್ಸ್ ಏನೇನು ಮಾಡ್ತೀರಾ ಅಂತ ಹೇಳಿದ್ರೆ, ಆಡಿಂಗ್ ಪರ್ಸನಲ್ ಪಾಯಿಂಟ್ಸ್, ಎಕ್ಸ್ಟ್ರಾ ಇನ್ಫಾರ್ಮೇಷನ್ ಇದು ಮಾಡ್ಬಾರ್ದು ಮೇಡಮ್. ಅಲ್ಲಿರೋ ಇನ್ಫಾರ್ಮೇಷನ್ ಬರಿಬೋದು, ಎಕ್ಸ್ಟ್ರಾ ಏನು ತಂದು ಹಾಕ್ಬಾರ್ದು. ಅದಕ್ಕೆ ಎಕ್ಸ್ಟ್ರಾ ಇನ್ಫಾರ್ಮೇಷನ್ ಹಾಕ್ಬಾರ್ದು. ಎಕ್ಸೀಡಿಂಗ್ ದ ವರ್ಡ್ ಲಿಮಿಟ್ 1/3 ಅದ್ರ ಮೇಲೆ ಪದಗಳು ಹೋಗ್ಬಾರ್ದು, ಜಾಸ್ತಿ ಹೋಗ್ಬೋದು. +or -2-3 ಇರುತ್ತೆ, ಅದಕ್ಕೆ ಇದಿರುತ್ತೆ. ಬಟ್ 5-10 ವರ್ಡ್ಸ್ವರೆಗೂ
ಎಕ್ಸೆಡ್ ಆಗಬಾರ್ದು. ಓಕೆನಾ. ಮಿಸ್ಸಿಂಗ್ ಕೀ ಪಾಯಿಂಟ್ಸ್ ಫ್ರಮ್ ದಿ ಒರಿಜಿನಲ್ ಪ್ಯಾಸೇಜ್. ಕೀ ಪಾಯಿಂಟ್ಸ್ ಅಂತ ಇರುತ್ತೆ, ಆ ಕೀ ಪಾಯಿಂಟ್ ಮಿಸ್ ಆಗ್ಬಾರ್ದು. ನಾನು ಹೇಳ್ತೀನಿ, ನಿಮಗೆ ಎಕ್ಸಾಂಪಲ್ ಹೇಳ್ಬೇಕಾದ್ರೆ ಯಾವ ಕೀ ಪಾಯಿಂಟ್ ಇದರಲ್ಲಿ ಯಾವುದು. ಈಗ ಮನಸ್ಸು ಅಂತ ಬಂತು ಅದರಲ್ಲಿ ಲಾಸ್ಟ್ ಪ್ಯಾಸೇಜ್, ನೀವು ಅದನ್ನ ಬಿಟ್ಬಿಟ್ಟು ಅದನ್ನೇ ಬಿಟ್ಬಿಟ್ರೆ, ಮನಸ್ಸಿನ ಬಗ್ಗೆ ಹೇಳೋದೇ ಮರ್ತ್ಬಿಟ್ರೆ ಆ ಇಡೀ ಪ್ಯಾಸೇಜೇ ಹೋಯ್ತು ಅಲ್ವಾ. ಅದನ್ನೇ ಕೀ ಪಾಯಿಂಟ್ ಅಥವಾ ಏನಾದ್ರು ಮೇನ್ ಥೀಮ್ ಅಂತ ಕರೀತಾರೆ, ಅದನ್ನ ಬಿಡಬಾರ್ದು. ನೆಕ್ಸ್ಟ್, ಯೂಸಿಂಗ್ ದ ಡೈರೆಕ್ಟ್ ಸ್ಪೀಚ್ ಇನ್ಸ್ಟೆಡ್ ಆಫ್ ಇಂಡೈರೆಕ್ಟ್ ಸ್ಪೀಚ್. ಗೊತ್ತಾಗುತ್ತೆ, ಅದು ನಿಮಗೆ ಪ್ರಾಕ್ಟೀಸ್ ಮಾಡಿದಾಗ ಗೊತ್ತಾಗುತ್ತೆ ಹೆಂಗೆ ಬರೀಬೇಕು ಅಂತ. ನೆಕ್ಸ್ಟ್, ಸಜೆಷನ್ ಫಾರ್ ಸಕ್ಸಸ್. ಏನು ನೀವು ಮಾಡಬೇಕು ಅಂದರೆ, ಫೋಕಸ್ ಆನ್ ದ ಮೇನ್ ಥೀಮ್ ಅಂಡ್ ಸಪೋರ್ಟಿಂಗ್ ದ ಪಾಯಿಂಟ್ಸ್, ಯೂಸ್ ಸಿಂಪಲ್ ಅಂಡ್ ಫಾರ್ಮಲ್ ಲ್ಯಾಂಗ್ವೇಜ್, ಎನ್ಶೂರ್ ದ ಟೈಟಲ್ ಕನ್ಸಿಸ್ಟೆಂಟ್ಲಿ ಅಪ್ರೋಪ್ರಿಯೇಟ್. ಯಾವ್ದು ಅಪ್ರೋಪ್ರಿಯೇಟ್ ಒಂದು ಇದನ್ನ ಯೂಸ್ ಮಾಡಬೇಕು. ಗೊತ್ತಾಗ್ತಿದೆಯಾ? ಓಕೆ. ಇನ್ನು ಬರೋದು ಟೈಮ್ ಮ್ಯಾನೇಜ್ಮೆಂಟ್. ಟೈಮ್ ಮ್ಯಾನೇಜ್ಮೆಂಟ್ ಬಗ್ಗೆ ನಾನು ಆಲ್ರೆಡಿ ಹೇಳಿದ್ದೀನಿ ನಿಮಗೆ. ಬ್ರೀಫಾಗಿ ಹೇಳಬೇಕು ಅಂದರೆ 30 to 35 ಮಿನಿಟ್ಸಲ್ಲಿ ಎಸ್ಸೆ ಫಿನಿಶ್ ಆಗಬೇಕು. ಟ್ರಾನ್ಸ್ಲೇಷನ್ 30 ಮಿನಿಟ್ಸ್ 15 ಮಿನಿಟ್ಸ್ ಪರ್ ಪ್ಯಾಸೇಜ್, ಅದರಲ್ಲಿ 12ರಿಂದ 13 ನಿಮಿಷದಲ್ಲಿ ಬರೆಯೋದನ್ನ ಕಲಿಬೇಕು. ಪ್ರಿಸೆ ರೈಟಿಂಗ್ 15ರಿಂದ 20 ಮಿನಿಟ್ಸ್ ಆಗಿದೆ, ಬೇಡ ಇದು 15 ನಿಮಿಷ ಅಷ್ಟೇ ಮ್ಯಾಕ್ಸಿಮಮ್ ನನ್ನ ಪ್ರಕಾರ. ಓಕೆನಾ. ಟೈಮ್ ಜಾಸ್ತಿ ಕೊಡಬಾರ್ದು ಯಾಕೆ ಪ್ರಿಸೈಸು ಕೆಲಸ ದೊಡ್ಡದಿರುತ್ತೆ ಟೈಮ್, ಅವಾಗ ನೀವು ಅಲ್ಲಿ ಟೈಮ್ ಮಾಡ್ಕೊಂಡು ಮ್ಯಾನೇಜ್ ಮಾಡಬೇಕು. ಅವಾಗ ಸರ್ ಹೇಳೋರೆ 15 ನಿಮಿಷ ನಾನು ಅಷ್ಟೇ ತಗೊಂತೀನಿ ಅಂದರೆ ಹಂಗಲ್ಲ. ನಾನು ಹೇಳೋದು ಹೆಂಗಂದ್ರೆ, ಈಗ 15 ನಿಮಿಷ ಹೇಳ್ತೀನಿ, ಪ್ಯಾಸೇಜ್ ಚಿಕ್ಕದು ಕೊಟ್ಬಿಟ್ಟಿರ್ತಾರೆ, ಬೇಗ ಮುಗಿಸಿ ಹೋಗಿ. ಪ್ರಿಸೆ ರೈಟಿಂಗ್ ದೊಡ್ಡದಿರುತ್ತೆ, ಅರ್ಥ ಆಗ್ತಿದ್ಯಾ? ನೀವು ಅಲ್ಲಿ ಪ್ಲಾನ್ ಮಾಡಬೇಕು. ಸರ್ ಹೇಳೋರೆ ಇಲ್ಲ ನಾನು ಬಿಡಲ್ಲ, 15 ನಿಮಿಷನೇ ಆಯ್ತೀನಿ, 10 ನಿಮಿಷ ಆಗ್ತೈತಾ ಮುಗ್ದಿದೆ ತಡಿ ನಾನು ಬರೀತೀನಿ, ಆ ಥರ ಇರಬಾರ್ದು. ಓಕೆನಾ. ಅಲ್ಲಿ ನೋಡ್ಕೊಂಡು ಸಿಚುವೇಶನ್ ಬ್ಯಾಲೆನ್ಸ್ ಮಾಡಬೇಕು. ಟೈಮ್ ಆಯ್ತು ಬರೋದು ನಮಗೆ ನೋಡಿ, ತೊಂದರೆ ಇಲ್ಲ. ನಿಮ್ಗೆ ಡ್ಯೂಟಿ ಮಾಡ್ಕೊಂಡು ಬಂದು ಟೈಮ್ ಮಾಡಿದ್ರೆ ನೀವು ಟೈಮ್ ಕರೆಕ್ಟಾಗಿ ಹೋಗ್ಬಿಡಿ, ನಾನು ಏನು ಕೇಳೋ ಅವಶ್ಯಕತೆ ಇಲ್ಲ. ನಿಮ್ದೇನೋ ಡ್ಯೂಟಿ ಅಥವಾ ಏನಾರು ಇತ್ತು ಅಂದರೆ ನೀವು ಅದನ್ನು ಮುಗಿಸ್ಬಿಟ್ಟು ನೀವು ಹೋಗಿ. ಗೊತ್ತಾಗ್ತಿದೆಯಾ? ಶ್ವಾಸ ಅವ್ರು ಬಿಡು ನಮ್ಗೆ. ಓಕೆನಾ. ಏನು ಹೇಳ್ತಿದ್ದೆ, ಪ್ರಿಸೆ ರೈಟಿಂಗ್ ಆ ಟೈಮ್ ಆ ತಕ್ಕಂಗೆ ಇದು ತಕ್ಕಂಗೆ ಪ್ಲಾನ್ ಮಾಡ್ಕೊಳ್ಳಿ. ಅರ್ಥ ಆಗ್ತಿದೆಯಾ? ಆ ಟೈಮಿಗೆ ತಕ್ಕಂಗೆ, ಅವತ್ತಿನ ತಕ್ಕಂಗೆ, ಆ ಕ್ವಶನ್ ಪೇಪರ್ ತಕ್ಕಂಗೆ ನಿಮ್ಮ ಟೈಮ್ನ ಮ್ಯಾನೇಜ್ ಮಾಡ್ಕೊಳ್ಳಿ. ಬಟ್ ಎಸ್ಸೆಗಂತೂ ಫಿಕ್ಸ್ಡ್, ಯಾಕೆಂದ್ರೆ 6 ವರ್ಷಗಳು ಬರೀಬೇಕು, ನೀವು ಅದಕ್ಕೆ ಇದು ಮಾಡಬೇಕು. ಟ್ರಾನ್ಸ್ಲೇಷನ್ ಪ್ರಿಸೆ ರೈಟಿಂಗ್ ನಿಮ್ಮದು ಡಿಪೆಂಡ್ ಅಪಾನ್ ಯುವರ್ ಲೆಂತ್ ಆಫ್ ದಿ ಪ್ಯಾಸೇಜ್ ಮೇಲೆ ಡಿಪೆಂಡ್ ಆಗುತ್ತೆ. ಅದನ್ನ ಡಿಸೈಡ್ ಮಾಡಿ ಯಾವುದಕ್ಕೆ ಎಷ್ಟೆಷ್ಟು ಕೊಡಬೇಕು ಅಂತ. ಗೊತ್ತಾಗ ಅಕಸ್ಮಾತ್ ಕೆಲವರು ಏನು ಮಾಡ್ತಾರೆ, ಪ್ಯಾಸೇಜು ಟ್ರಾನ್ಸ್ಲೇಷನ್ ಕಡಿಮೆ ಕೊಟ್ಟಿರ್ತಾರೆ, ಪ್ರಿಸೆ ರೈಟಿಂಗ್ ಜಾಸ್ತಿ ಕೊಟ್ಟಿರ್ತಾನೆ. ಅವಾಗ ಟ್ರಾನ್ಸ್ಲೇಷನ್ ಬೇಗ ಮಾಡ್ಬಿಟ್ಟು ಪ್ರಿಸೆ ರೈಟಿಂಗ್ ಬನ್ನಿ. 15 ನಿಮಿಷದಲ್ಲಿ ಅದನ್ನ ಸ್ಟಿಕ್ಕನ್ನ ಕೂತ್ಕೊಬೇಡಿ, ಆನ್ ಅವರೇಜ್ 15 ನಿಮಿಷ ಅಂತ. ಓಕೆನಾ. ನೆಕ್ಸ್ಟ್, ಪ್ರಿಯೋರಿಟೈಸ್ ಎಸ್ಸೆ ರೈಟಿಂಗ್ ಫಾರ್ ಮ್ಯಾಕ್ಸಿಮಮ್ ಮಾರ್ಕ್ಸ್. ನಾನು ಹೇಳ್ತೀನಿ, ನೀವು ಮಾರ್ಕ್ಸ್ ತೊಗೊಳೋದೇ ಇಲ್ಲಿ ಎಸ್ಸೆನಲ್ಲಿ ಚೆನ್ನಾಗಿ ಅದನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಯಾಕೆಂದರೆ ಮ್ಯಾಕ್ಸಿಮಮ್ಸ್ 20ಕ್ಕೆ 20 ಕೊಡ್ತಾರೆ ಚೆನ್ನಾಗಿ ಬರೆದ್ರೆ. ಗೊತ್ತಾಯ್ತಾ? ಯಾಕೆಂದರೆ ಈ ಟ್ರಾನ್ಸ್ಲೇಷನ್ ಮಾಡೋದು ಸ್ವಲ್ಪ ಗ್ರಾಮಟಿಕಲ್ ಎಷ್ಟೇ ಎರರ್ಸು ಅಥವಾ ಆ ಟಫ್ ಪದಗಳು ಬಂದಾಗ ಒಂದಷ್ಟು ಎರರ್ಸ್ ಆಗುತ್ತೆ. ನೀವು ಇದನ್ನು ಪ್ರಿಯೋರಿಟೈಸ್ ಜಾಸ್ತಿ ಮಾರ್ಕ್ಸ್ ನೋಡಿ ತೊಗೊಳ್ಳಿ. ನೆಕ್ಸ್ಟ್, ಪ್ರಾಕ್ಟೀಸಿಂಗ್ ರೈಟಿಂಗ್ ವಿತಿನ್ ಟೈಮ್ ಲಿಮಿಟ್ಸ್, ಬಿಲ್ಡ್ ಸ್ಪೀಡ್ನ ಪ್ರಾಕ್ಟೀಸ್ ಮಾಡಬೇಕು, ಅದಕ್ಕೆ ಪ್ರಾಕ್ಟೀಸ್ ಮಾಡಲೇಬೇಕು. ಲೀವ್ ಎ 5 ಮಿನಿಟ್ಸ್ ಫಾರ್ ರಿವ್ಯೂ. ನಾನು ಹೇಳಿದೆ 5 ನಿಮಿಷ ಮುಂಚೆನೇ ಮುಗಿಸೋವಷ್ಟು ನೀವು ಸ್ಪೀಡ್ ಆ್ಯಂಡ್ ಅಕ್ಯುರೇಸಿಲಿ ಮೇಂಟೈನ್ ಮಾಡಿರಬೇಕು. ಅರ್ಥ ಆಗ್ತಿದೆಯಾ? ಇದು. ನೆಕ್ಸ್ಟ್, ಸಜೆಷನ್, ಯೂಸ್ ಎ ಸ್ಟಾಪ್ ವಾಚ್ ಡ್ಯೂರಿಂಗ್ ದ ಪ್ರಾಕ್ಟೀಸ್ ಸೆಷನ್. ನೀವು ಪ್ರಾಕ್ಟೀಸ್ ಮಾಡ್ಬೇಕಾದ್ರೆ ಸ್ಟಾಪ್ ವಾಚ್ ಇಟ್ಕೊಂಡು ಪ್ರಾಕ್ಟೀಸ್ ಮಾಡಿ ಇವತ್ತಿಂದನೇ. ಗೊತ್ತಾಗ್ತಿದೆ, ಅದು ನಿಮ್ಗೆ ಮುಂದೆ ಇದಕ್ಕೆ ಯೂಸ್ ಆಗುತ್ತೆ, ಎಕ್ಸಾಮ್ಸ್ಗಳಲ್ಲಿ ಯೂಸ್ ಆಗುತ್ತೆ. ನೆಕ್ಸ್ಟು, ಬುಕ್ಸು. ಏನಪ್ಪ ಇದೊಂದು ದೊಡ್ಡ ಕ್ವಶನ್ಸು ನಮ್ಮ ಕಾಂಪಿಟೇಟಿವ್ ಎಕ್ಸಾಮ್ಸ್ ಹೋದವ್ರಿಗೆ. ಸಾರ್ ಬುಕ್ಸ್ ಹೇಳಿ ಸರ್ ಮೆಟೀರಿಯಲ್ ಹೇಳಿ ಸರ್ ಅಂತ. ಇದಕ್ಕೆ ಯಾವ ಬುಕ್ಕು ಬೇಕಿಲ್ಲ, ಓಲ್ಡ್ ಕ್ವಶನ್ ಪೇಪರ್ ತಗೊಳ್ಳಿ. PSI, ESI, KS, UPSC ಓಲ್ಡ್ ಕ್ವಶನ್ ಪೇಪರ್ಸ್. ಮತ್ತು ನ್ಯೂಸ್ ಪೇಪರ್ ನೀವು ಡೈಲಿ ಓದೋ ಪ್ರಜಾವಾಣಿ, ದ ಹಿಂದೂ ನ್ಯೂಸ್ ಪೇಪರ್. ಇದನ್ನು ಶೇರ್ ಮಾಡ್ತೀನಿ ಬಿಡಿ ನಿಮಗೆ ಬೇಕಾದ್ರೆ. ನಾನು ನಮ್ಮ ಟೆಲಿಗ್ರಾಮ್ ಗ್ರೂಪ್ ಇಲ್ಲಿದೆ, ಗುರುಕುಲ ಇದರಲ್ಲಿ ಹಾಕ್ಸೋಕ್ಕೆ ಹೇಳಿರ್ತೀನಿ, ಅಲ್ಲಿ ಬಗ್ಗೆ ಡೌನ್ಲೋಡ್ ಮಾಡ್ಕೊಳ್ಳಿ ಇದನ್ನು, ಈ PPT. ನೆಕ್ಸ್ಟು, ಮ್ಯಾಗ್ಝೈನ್ ಯೋಜನಾ. ಯಾವ ಮ್ಯಾಗ್ಝೈನ್ ಅವ್ರಿಗೆ ನೀವು ವಿಜೇತನೋ ಗುರು ಇನ್ನೊಂದು ಯಾವುದು ಓದ್ತಿದ್ರೆ ಅದನ್ನು ಓದಿ ಚೆನ್ನಾಗಿ ಕರೆಕ್ಟಾಗಿ, ಅದರಲ್ಲೇ ಮಾಹಿತಿನ ಕಲೆಕ್ಟ್ ಮಾಡ್ಕೊಳ್ಳಿ. ಮತ್ತು ನಿಮ್ಮ ಬೇಸಿಕ್ಸ್ ಬುಕ್ ಬರೋ ಇನ್ಫಾರ್ಮೇಷನ್, ಅರ್ಥ ಆಗ್ತಿದೆಯಾ? ಅದರಲ್ಲಿರೋ ಇನ್ಫಾರ್ಮೇಷನ್ ಅದು ಮೇಯ್ನ್ ಫಸ್ಟ್ ಒನ್. ಆಮೇಲೆ ನ್ಯೂಸ್ ಪೇಪರು, ಆಮೇಲೆ ಮ್ಯಾಗ್ಝೈನು, ಆಮೇಲೆ ಯೋಜನಾ ಮ್ಯಾಗ್ಝೈನ್ ತೊಗೊಳ್ಳಿ. ತುಂಬ ಕಂಟೆಂಟ್ ಇನ್ಫಾರ್ಮೇಷನ್ ಇರುತ್ತೆ. ಒಂದು ಟಾಪಿಕ್ ಮೇಲೆ ನಿಮಗೆ ವಾಸ್ಟ್ ಸಬ್ಜೆಕ್ಟ್ಸ್ ಕೊಟ್ಟಿರ್ತಾರೆ, ಅನಾಲಿಟಿಕಲ್ ಕೊಟ್ಟಿರ್ತಾರೆ, ಅದನ್ನು ಇನ್ಫಾರ್ಮೇಷನ್ನ ಎಕ್ಸ್ಟ್ರಾಕ್ಟ್ ಮಾಡ್ಕೊಂಡು ಪ್ರಿಸೈಸ್ ಮಾಡ್ಕೊಂಡು ಇಟ್ಕೊಳ್ಳಿ. ಓಕೆನಾ. ಪ್ರತಿ ಮಂತು ಒಂದೊಂದು ಟಾಪಿಕ್ ಮೇಲೆ ಕೊಡ್ತಾನೆ. ಓಕೆನಾ. ನೆಕ್ಸ್ಟ್, ಆನ್ಲೈನ್ ರಿಸೋರ್ಸು, UPSC, KPSC ವೆಬ್ಸೈಟ್ಸ್. ಅಂದರೆ ವೆಬ್ಸೈಟ್ಸ್ ಅಂದರೆ ಇವು ಏನು, ಈ ವಾಜರಾಮ್ ಆಗಿರ್ಬೋದು, ಬೇರೆ ಬೇರೆ ವೆಬ್ಸೈಟ್ಸ್ಗಳು ಬರ್ತಾವಲ್ಲ ನಿಮ್ಮ ಕಂಟೆಂಟ್ಗೆ. ನೆಕ್ಸ್ಟು, ಕನ್ನಡ ಇಂಗ್ಲೀಷ್ ನ್ಯೂಸ್ ಪೇಪರ್ಸ್ ಫಾರ್ ಟ್ರಾನ್ಸ್ಲೇಷನ್ ಪ್ರಾಕ್ಟೀಸ್. ಯಾವ ಬುಕ್ಕು ಟ್ರಾನ್ಸ್ಲೇಷನ್ಗೆ ಬೇಕಿಲ್ಲ. ಓಕೆನಾ. ಇರೋ ನ್ಯೂಸ್ ಪೇಪರ್ನ ಕರೆಕ್ಟಾಗಿ ಕಲ್ತ್ಕೊಳ್ಳಿ. ನೆಕ್ಸ್ಟು, ಪ್ರಾಕ್ಟೀಸ್ ರೈಟ್ ಎಸ್ಸೆ ಡೈಲಿ ಬೇಸಿಸ್. ನೀವು ಡೈಲಿ ಪ್ರಾಕ್ಟೀಸ್ ಮಾಡಲೇಬೇಕು.
ಮತ್ತು ಟ್ರೆಂಡಿಂಗ್ ಟಾಪಿಕ್ ನಾನು ಹೇಳಿದಲ್ಲ, ನ್ಯೂಸ್ ಪೇಪರ್ ತೊಗೊಂಡು ಅದನ್ನ ಬರ್ಕೊಳ್ಳಿ. ನೆಕ್ಸ್ಟು ಟ್ರಾನ್ಸ್ಲೇಟ್ ಎಸೆನ್ಷಿಯಲ್ ಇದಾಯ್ತಲ್ಲ, ಸಮರೈಸ್ ಆಯಿತು. ನೆಕ್ಸ್ಟು ಜನರಲ್ ಸಜೆಷನ್ನು ಗೊತ್ತಾಯ್ತಾ, ಅದು ಇದೇನು ಬೇಕಿಲ್ಲ ನಮಗೆ. ಹೇಳಿರೋದೇ ಇಲ್ಲಿ ಆಗಿರೋದೇ ಕನ್ಕ್ಲೂಡ್ ಆಗಿದೆ, ನೋಡ್ಕೊಳ್ಳಿ ಅಷ್ಟೇ, ಓಕೆನಾ. ಇನ್ಸ್ಟ್ರಕ್ಷನ್ಸ್ ನಿಮ್ಮ ಎಕ್ಸಾಮ್ಸಲ್ಲಿ ಏನು ಕ್ವಶನ್ ಪೇಪರ್ ಕೊಟ್ಟಿದ್ರೆ ಇನ್ಸ್ಟ್ರಕ್ಷನ್ ಓದ್ಕೊಳ್ಳಿ, ಗೊತ್ತಾಯ್ತು. ಅದನ್ನು ಕರೆಕ್ಟಾಗಿ ಯೂಸ್ ಲೀಜಿಬಲ್ ಹ್ಯಾಂಡ್ ರೈಟಿಂಗ್ ಬಗ್ಗೆ ನಾನು ಹೇಳಬೇಕು ಅಂದರೆ ತುಂಬ ಇಂಪಾರ್ಟೆಂಟ್. ಹ್ಯಾಂಡ್ ರೈಟಿಂಗ್ ಚೆನ್ನಾಗಿಲ್ಲ ಅಂತಂದರೆ ನಿಜ ಮಾರ್ಕ್ಸ್ ಬರಲ್ಲ, ಗೊತ್ತಾಗ್ತಿದೆಯಾ. ಹ್ಯಾಂಡ್ ರೈಟಿಂಗ್ ಮೇಲೆ ಫೋಕಸ್ ಮಾಡಿ ಚೆನ್ನಾಗಿ ಸ್ಕೋರ್ ಆಗಬೇಕು ಅಂದರೆ ಯಾರ್ದು ಹ್ಯಾಂಡ್ ರೈಟಿಂಗ್ ಚೆನ್ನಾಗಿಲ್ಲ ಈಗಲಿಂದಲೇ ಪ್ರಾಕ್ಟೀಸ್ ಮಾಡಿ. ಲೆಜಿಬಲ್ ಇರಬೇಕು ಮತ್ತು ಕ್ಲಿಯರ್ ಇರಬೇಕು, ಗೊತ್ತಾಗ್ತಿದೆಯಾ, ಆಗಿರಬೇಕು. ನೆಕ್ಸ್ಟ್ ಸ್ಟಿಕ್ ಟು ವರ್ಡ್ ಲಿಮಿಟ್, ಅವಾಯ್ಡ್ ಪೆನಾಲ್ಟೀಸ್, ಸ್ಟೇ ಅಪ್ಡೇಟೆಡ್ ಕರೆಂಟ್ ಅಫೇರ್ಸ್ ಫಾರ್ ಎಸ್ ಟಾಪಿಕ್ಸ್, ಕರೆಂಟ್ ಅಫೇರ್ಸ್ ಅಪ್ಡೇಟ್ ಇರಿ. ನೆಕ್ಸ್ಟು ಯೂಸ್ ಫಾರ್ಮಲ್ ಲ್ಯಾಂಗ್ವೇಜ್ ಹೇಳಿದ್ದೀನಿ ಆಲ್ರೆಡಿ. ಇದು ಗ್ರಾಮರ್ನ ಚೆಕ್ ಮಾಡ್ಕೊಳ್ಳಿ, ಸ್ಪೆಲ್ಲಿಂಗು. ಪ್ರಾಕ್ಟೀಸ್ ಮಾರ್ಕ್ ಟೆಸ್ಟ್ ಅಂಡರ್ ದಿ ಟೈಮ್ ಕಂಡೀಷನ್. ಲಾಸ್ಟಿಗೆ ನೀವು ಪ್ರಿಪ್ರೇಷನ್ ಒಂದು ಲೆವೆಲಿಗೆ ಆಯಿತು ಅಂದರೆ ಮಾರ್ಕ್ ಟೆಸ್ಟ್ ಕೊಡೋಕ್ಕೆ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಮಾರ್ಕ್ ಟೆಸ್ಟ್ ಅಂದರೆ ಅದು ಮನೇಲೂ ಕೊಡ್ಬೋದು, ಬೇಕಾದರೆ ಯಾವ್ದಾದ್ರು ಇನ್ಸ್ಟಿಟ್ಯೂಟಲ್ಲಿ ಹೋಗಿ ಕೊಡ್ಬೋದು, ಅಥವಾ ನೀವೇ ಯಾವ್ದಾದ್ರು ಡೌನ್ಲೋಡ್ ಮಾಡ್ಕೊಂಡು ಬಂದು ಮನೇಲೇ ಕೂತ್ಕೊಂಡು ಬರೀಬೋದು, ಏನು ಸಮಸ್ಯೆ ಇಲ್ಲ. ಅಥವಾ ನೀವು ಹಳೆ ವರ್ಷದ್ದು ಹಳೆ ವರ್ಷದ್ದು ಕ್ವಶನ್ ಪೇಪರ್ ಇರ್ತಾವಲ್ಲ ಅವನ್ನೇ ಬರೀಬೋದು, ಗೊತ್ತಾಗ್ತಿದೆಯಾ. ನೆಕ್ಸ್ಟು ಸ್ಯಾಂಪಲ್ ಕ್ವಶನ್ಸ್ ಅನಾಲಿಸಿಸ್. ಇದನ್ನ ಹೇಳಿದ್ನಲ್ಲ, ಕೆಲವು ಕ್ವಶನ್ಸ್ ಡಿಸ್ಕಸ್ ಮಾಡಿದ್ದೀನಿ. ಡಿಸ್ಕಸ್ ದ ರೋಲ್ ಆಫ್ ಯೂತ್ ಇನ್ ನೇಷನ್ ಬಿಲ್ಡಿಂಗ್. ಕ್ವಶನ್ಸ್ ತೊಗೊಂಡು ಅದನ್ನು ಥಿಂಕ್ ಮಾಡ್ತಾ ಬನ್ನಿ, ಅದು ಪ್ಲ್ಯಾನ್ ಮಾಡ್ತಾ ಬನ್ನಿ, ಗೊತ್ತಾಗ್ತಿದೆ. ಈಗ ಇದನ್ನ ಹೇಳಿದ್ದೀನಿ ಆಲ್ರೆಡಿ, ಪ್ರೆಷರ್ ರೈಟಿಂಗ್ ಬಗ್ಗೆನೇ ಹೇಳಿದ್ದೀನಿ. ನೆಕ್ಸ್ಟ್ ಈ ಸೆಷನ್ದು ಏನು ನೀವು ಕಲ್ತ್ಕೊಂಡ್ರಿ, ಏನು ಮಾಡೋಣ, ನಿಮ್ಮ 5 ನಿಮಿಷ ಡೌಟ್ಸ್ ಕೇಳೋಕ್ಕೆ ಏನು ಬಿಡ್ತೀನಿ. ನೆಕ್ಸ್ಟು ಇದು ಎಸ್ಸೇನಲ್ಲಿ ಸ್ಟ್ರಕ್ಚರು, ಕ್ಲಾರಿಟಿ, ರಿಲೆವೆನ್ಸ್ ಇರಬೇಕು. ಟ್ರಾನ್ಸ್ಲೇಷನಲ್ಲಿ ನಿಮ್ಮ ಕಾಂಟೆಕ್ಸ್ಟ್ ಮಿಸ್ ಆಗಬಾರ್ದು. ಪ್ರೆಷರ್ ರೈಟಿಂಗಲ್ಲಿ ಸಮರೈಸ್ ಗೊತ್ತಾಗುತ್ತೆ. ನೆಕ್ಸ್ಟು ಕನ್ಸಿಸ್ಟೆಂಟ್ ಪ್ರಾಕ್ಟೀಸ್ ನಿಮಗೆ ನಿಮ್ಮ ಸಕ್ಸಸ್ಗೆ ಕಾರಣ ಆಗುತ್ತೆ. ಯಾರು ಕರೆಕ್ಟಾಗಿ ಕನ್ಸಿಸ್ಟೆಂಟಾಗಿ ಪ್ರಾಕ್ಟೀಸ್ ಮಾಡೋಲ್ಲ, ಗೊತ್ತಾಯ್ತಾ, ಕನ್ಸಿಸ್ಟೆಂಟ್ ಪ್ರಾಕ್ಟೀಸ್ ಮಾಡಬೇಕು. ಅವಾಗ ನಿಮಗೆ ನಿಮ್ಮ PS ಆಗಿರ್ಬೋದು, ES ಆಗಿರ್ಬೋದು, ಯಾವುದೇ ಒಂದು ಪೇಪರಲ್ಲಿ ಸಕ್ಸಸ್ ಆಗಬೇಕು ಅಂದರೆ ಇದು ಕರೆಕ್ಟೆ. ನೆಕ್ಸ್ಟು ನಿಮ್ಮದು ಏನಾದರೂ ಕರೆಕ್ಟಾಗಿ ಇದನ್ನು ಕರೆಕ್ಟಾಗಿ ಫಾಲೋ ಮಾಡಿದ್ರೆ 45 ಮಾರ್ಕ್ಸ್ ಬರೋಂಗೆ ನಾವು ಮಾಡ್ತೀವಿ. ಅದನ್ನು ರೆಗ್ಯುಲರಾಗಿ ಕನ್ಸಿಸ್ಟೆನ್ಸಿಯಾಗಿ ಅಟೆಂಡ್ ಮಾಡಬೇಕು. ನಾವು ಡೈಲಿ ಕೊಟ್ಟಿರೋ ಟಾಸ್ಕ್ನ ಮಾಡಬೇಕು. ಅವಾಗ ನಿಮ್ಗೆ ಆಗುತ್ತೆ. ಮತ್ತು ನಿಮ್ಗೆ ರಿವ್ಯೂ ಮಾಡೋಕ್ಕೆ ನಮಗೆ ಗೊತ್ತಾಗುತ್ತೆ, ನೀವು ಏನು ಮಾಡ್ತಾಯಿದ್ದೀರಿ, ಏನು ತಪ್ಪು ಮಾಡ್ತಿದ್ದೀರಿ, ಏನು ಸರಿ ಮಾಡ್ತಿದ್ದೀರಿ ಅಂತ ಗೊತ್ತಾಗುತ್ತೆ. ನೆಕ್ಸ್ಟು ಸ್ಟಾರ್ಟ್ ಪ್ರಿಪರೇಷನ್ ಟುಡೇ. ನಾಳೆ ಮಾಡೋಣ, ನೋಟಿಫಿಕೇಶನ್ ಆದಮೇಲೆ ಅವೆಲ್ಲ ಬಿಟ್ಬಿಟ್ಟು ಇವತ್ತಿಂದಲೇ ಸ್ಟಾರ್ಟ್ ಮಾಡಿದ್ರೆ ನಿಮ್ಮದು ಎಕ್ಸಿಕ್ಯೂಷನ್ ಎಕ್ಸಾಮ್ ಟೈಮ್ಗೆ ಕರೆಕ್ಟಾಗಿ ಆಗಿರುತ್ತೆ, ಓಕೆನಾ. ಲೆಟ್ಸ್ ಆಸ್ಕ್ ಸಮ್ ಕ್ವಶನ್ಸ್, ಡಿಸ್ಕಸ್ ಮಾಡೋಣ. ನಿಮ್ಗೆ ಏನಾರಿದ್ರೆ ಕೇಳಿ. ಏನಾದ್ರು ಕ್ವಶನ್ಸ್ ಇದೆಯಾ, ಡೌಟ್ಸ್ ಇದೆಯಾ?